ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ಗುರುಜಿ ನಾವು ಸದ್ಯಕ್ಕಿರೋದು ಬೆಂಗಳೂರಲ್ಲೇ ಗುರುಜಿ. ಹ್ಮ್ ಒಂದು ಸ್ವಂತ ಬಂದು ಮೈಸೂರ್ ಹತ್ರ. ಏನ್ ಮಾಡ್ಕೊಂಡಿರೋದು ಸರ್? ಗುರುಜಿ ನಾನು ಇಂಜಿನಿಯರು. ಹ್ಮ್ ನಂದು ಸ್ವಂತ ಒಂದು ಬಿಸ್ನೆಸ್ ಕೂಡ ಇದೆ, ಜೊತೆಗೆ ಒಂದು ಕಂಪನಿಯಲ್ಲಿ ಕೆಲಸನೂ ಕೂಡ ಮಾಡ್ತಾ ಇದ್ದೀನಿ. ಸ್ವಂತ ಬಿಸ್ನೆಸ್ ಜೊತೆಗೆ ನೀವು ಇನ್ನೊಬ್ಬರ ಹತ್ರ ಕೆಲಸ ಕೂಡ ಮಾಡಿ, ನಾನು ಇನ್ನೊಂದು MNC ಕಂಪನಿಯಲ್ಲಿ, ಕೊರಿಯನ್ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಎರಡನ್ನು ಇದ್ದೀನಿ. ಹೆಂಗ್ ನಿಭಾಯಿಸ್ತೀರಿ? ಗುರುಜಿ ಅಂದ್ರೆ ನಂದು ಬಿಸ್ನೆಸ್ ಅಲ್ಲಿ ನನ್ನ ಚಿಕ್ಕಮ್ಮನ ಮಗನ್ನ ತಂದು ಇಟ್ಕೊಂಡಿದ್ದೀನಿ. ಓಕೆ, ಅವ್ರು ಅದನ್ನ ರನ್ ಮಾಡ್ತಾರೆ. ಅವನು ಅದನ್ನ ನೋಡ್ಕೊಳ್ತಾನೆ. ಅವನು ಅಲ್ಲಿ ಎಂಪ್ಲಾಯಿ ಆಗಿದ್ದಾನೆ, ಜೊತೆಗೆ ಅದನ್ನ ಮೇಲುಸ್ತುವಾರಿ ನೋಡ್ಕೊಳ್ತಾ ಇರ್ತಾನೆ. ಜೊತೆಗೆ ಒಬ್ಬ ಪಾರ್ಟ್ನರ್ ಒಬ್ರು ಇದ್ದಾರೆ. ಓಕೆ, ನಿಮ್ಮ ಅವಶ್ಯಕತೆ ಬಿದ್ದಾಗ ನೀವು ಅಲ್ಲಿ ತೊಡಗಿಕೊಳ್ತೀರಿ, ಇನ್ನು ಮಿಕ್ಕಿದ ಟೈಮಲ್ಲಿ ನೀವು ಈ ಬೇರೆ ಕಂಪ್ನಿಯಲ್ಲಿ ವರ್ಕರ್ ಆಗಿ ಕೆಲಸ ಮ್ಯಾನೇಜರ್ ಆಗಿದ್ದೀನಿ ಇನ್ನೊಂದು ಕಂಪನಿಯಲ್ಲಿ, ಅದ್ರಲ್ಲಿ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಆಲ್ಮೋಸ್ಟ್ 1.5-2 ವರ್ಷದಿಂದ ನೋಡ್ತಾ ಇದ್ದೀನಿ ಗುರುಜಿ. ನೋಡಿ, ನಿಮ್ಮ 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 ಧ್ವನಿನೇ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ ನನಗೆ. ಏನೋ ಒಂಥರ Thank you, ಶುದ್ಧವಾಗಿದೆ thank ನಿಮ್ಮ you. ಧ್ವನಿ. ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾ ಇರ್ಲಿಲ್ಲ ಕಾಲು. ಅಯ್ಯೋ, ಇವತ್ತು ಸಿಗಲ್ವೇನೋ ನೋಡೋಣ ಅನ್ಕೊಂಡ್ ಮಾಡ್ದೆ. ಯಾರೋ ನನ್ಗೆ ನನ್ ಇವತ್ತು ಪುಣ್ಯ. ಹೇಳ್ತಾ ಇದ್ರು, ತಿರುಪತಿ ಲಡ್ಡು ಬೇಗ ಸಿಗುತ್ತೆ, ನಿಮ್ ಕಾರ್ಯಕ್ರಮ ಫೋನ್ ಬೇಗ ಸಿಗಲ್ಲ ಅಂತ. ಹಂಗಾಗಿ ಅಂದ್ರೆ ಜನರ ಸಮಸ್ಯೆಗಳು ಅಷ್ಟಾಗ್ಬಿಟ್ಟಿದೆ ಗುರುಜಿ, ಯಾರಿಗೂ ಹೇಳ್ಕೊಳ್ಲಿಕ್ಕೆ ಯಾರು ಸಿಗ್ತಾ ಇಲ್ಲ ಪಾಪ. ಎಲ್ರೂ ನೋವಲ್ಲಿ, ಅವ್ರವ್ರ ನೋವಲ್ಲಿ ಅವ್ರವ್ರದೇ ಏನೇನೋ ಡಿಸಿಷನ್ಗಳು. ನಾನು ಕೇಳ್ತಾ ಇರ್ತೀನಲ್ಲ ತುಂಬಾ ಇದನ್ನೆಲ್ಲ, ಸತ್ಯ ಸತ್ಯ ತರ ಸತ್ಯ. ಆಗ್ತಾ ಇದೆ ಗುರುಜಿ. ಆಗಲಿ, ಒಳ್ಳೇದಾಗ್ಲಿ, ಹೇಳಿ. ಏನೋ ಹೇಳ್ಕೊಳಕಿದೆ ಪಾಪ. ಗುರುಜಿ ನಮ್ದು ಅಂದ್ರೆ ಗುರುಜಿ ತುಂಬಾ ಬಡತನ ಕುಟುಂಬದಲ್ಲಿ ಬೆಳೆದು ಬಂದ ಗುರುಜಿ. ಹ್ಮ್ ನಮ್ ತಾಯಿ ತಂದೆಗ್ ಬಂದ್ಬಿಟ್ಟು ನಾವು 2 ಗಂಡ್ ಮಕ್ಳು, 1 ಹೆಣ್ಮಗು. ಹ್ಮ್ ನಾನೇ ಹಿರಿಯವನು ಅದ್ರಲ್ಲಿ ಗುರುಜಿ. ನಮ್ ತಂದೆಗೆ ಅಂದ್ರೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಆದ್ರೂ ಬ್ಯಾಡ್ ಹ್ಯಾಬಿಟ್ಸ್. ಇದೇನಿದು ಒಗಟು? ಅಂದ್ರೆ ಅವರು ದುಡಿಯೋ ದುಡ್ಡನ್ನೆಲ್ಲ ಅವರು ಮಿಲಿಟರಿ ಹೋಟ್ಲಲ್ಲಿ ಊಟ ಮಾಡಕ್ಕೆ ಖರ್ಚು ಮಾಡೋದು. ಓ, ಅವರು ಮನೇಲಿ ಊಟ ಮಾಡೋದ್ರ ಬದಲು ಹೊರಗಡೆ ಊಟ ಮಾಡೋದು ಒಂದು ಚಟವೇ ಆಗಿತ್ತು. ಹಳ್ಳಿಯಲ್ಲಿ ಇರೋದು ಅವ್ರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ, ಒಂಥರ ದೇವ್ರು ಒಂದೇ ಅವರು ಒಂದೇ. ಹ್ಮ್. ಆದ್ರೆ ಯಾರ್ ಕುಡುಕರಿಗಿಂತನೂ ಕಡೆ ಆ ರೀತಿಯಲ್ಲಿ ಪರಿಸ್ಥಿತಿ, ಮನೆ ಪರಿಸ್ಥಿತಿ ನಮ್ದು. ಅಂದ್ರೆ ಮಿಲಿಟರಿ ಹೋಟ್ಲು ಅಂದ್ರೆ ನಾನ್ ವೆಜ್ ಜಾಸ್ತಿ ತಿಂತಿದ್ರು. ನಾನ್ ವೆಜ್, ಮತ್ತೆ ಎವ್ರಿ ಈವ್ನಿಂಗ್ ಬಂದ್ಬಿಟ್ಟು ಡೇ ಬಂದ್ಬಿಟ್ಟು 50 ರೂಪೀಸ್ ಅರ್ನ್ ಮಾಡಿರ್ತಾರೆ. ಅವಾಗೆಲ್ಲ ಕೂಲಿ 50 ರೂಪಾಯಿ ಇರ್ತಾ ಇತ್ತು. ಓಕೆ, ಅವಾಗ ಅದೇ ದೊಡ್ಡ. ಇವ್ರು ಹೋಗಿ ಸಂಜೆ ಹೋಗ್ಬಿಟ್ಟು ಅದೇ 50 ರೂಪಾಯಿಗೆ ಒಂದು ಕಬಾಬು, ಫಿಶ್ ಕಬಾಬ್, ಆತರ ಹೊರಗಡೆ ಬಾಯಿ ತಿಂಡಿಗಳು ಓಕೆ. ಆತರ ತಿನ್ನೋದು. ಇಲ್ಲಿ ಮನೇಲಿ ನಾವು ಹಸ್ಕೊಂಡ್ ಮಲ್ಕೊಳ್ಳೋದು. ಓಹೋ. ಊರಲ್ಲಿ ನೋಡ್ದವ್ರೆಲ್ರು ಹೇಳ್ತಾ ಇದ್ರು, ನಿಮ್ಮಪ್ಪ ಹೀಗ್ ತಿಂತಾರೆ, ಹೀಗ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಿದ್ರು ನಮ್ಗೆ. ಹ್ಮ್ 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 ಬಟ್ ನಮ್ ಪರಿಸ್ಥಿತಿ ನಾವ್ ಏನ್ ಮಾಡಿದ್ರು ಯಾವಾಗ್ಲೋ ಒಂದ್ ದಿವ್ಸ ಒಂದ್ ಸ್ವಲ್ಪ ಬೇಳೆಕಾಳು ಅದು ಇದು ಬೆಲ್ಲ ಅದು ನಮ್ ತಾಯಿ ಹಿಂಸೆ ಮಾಡ್ತಾರೆ ಅಂತ ಸ್ವಲ್ಪ ತಂದ್ ಕೊಟ್ಬಿಟ್ರು ಮುಗೀತ್ ಅಷ್ಟೇನೆ. ಮತ್ತೆ 15 ದಿವ್ಸ 1 ತಿಂಗಳು ಏನು ಕೇಳೋಷ್ಟಿಲ್ಲ. ಹ್ಮ್ 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 ಅಂದ್ರೆ ಏನೂ ಗೊತ್ತಾಗಲ್ಲ ಅವ್ರಿಗೆ. ಆದ್ರೂ ಈ ತರ ನಾವ್ ಏನ್ ಮಾಡ್ತಾ ಇದೀವಿ, ಏನ್ ಓದ್ತಾ ಇದೀವಿ, ಏನು ಗೊತ್ತಿಲ್ಲ ಅವ್ರಿಗೆ. ಇವತ್ತಿನವರೆಗೂ ನಾನು ಏನ್ ಮಾಡ್ತಾ ಇದೀನಿ, ನಾನು ಎಲ್ಲಿ ಅರ್ನ್ ಮಾಡ್ತಾ ಇದೀನಿ ಅನ್ನೋದು ಗೊತ್ತಿಲ್ಲ. ಆ ತರ ಹ್ಮ್ 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 ಅವ್ರದೇ ಆದ ಪ್ರಪಂಚ ಬೇರೆ. ಅಂದ್ರೆ ಅವ್ರು ಹೆಚ್ಚು ಭೋಜನ ಪ್ರಿಯ ಆಗಿದ್ರು. ಒಂಥರ ಏನೇ ಗುರುಜಿ, ಕುರುಕ್ ತಿಂಡಿಗಳು ಈ ತರದಲ್ಲೇ ಜಾಸ್ತಿ ಸ್ವಲ್ಪ ಇದು ಕೇಳ್ತಾ ಇರೋರು ಸ್ವಲ್ಪ ಇದನ್ನಿಸ್ಬೋದು. ಭೋಜನ ಪ್ರಿಯ ಅನ್ನೋದು ಸಮಸ್ಯೆ ಅಲ್ಲ, ಬಟ್ ಮನೆಯವರ ಹಸಿವಿನ ಬಗ್ಗೆ ಯೋಚನೆ ಮಾಡದೇ ಇರೋದು ಸಮಸ್ಯೆ. ಮಾಡದೇ ಇರೋದು, ಹೌದೌದು. ಅಂದ್ರೆ ಅದು ದಡ್ಡತನ ಅಂತಾರೋ ಏನಂತ ಅನ್ಬೇಕು ಅಂತ ಗೊತ್ತಿಲ್ಲ. ಅದು ವ್ಯಾಖ್ಯಾನಕ್ಕೆ ಸಿಗಲ್ಲ ಬಿಡಿ, ಯಾಕಂದ್ರೆ ಬೇರೆ ಯಾವ್ದು ಚಟ ಆದ್ರೆ ದೂಷಿಸ್ಬಿಡ್ಬೋದು. ಇದೇನಪ್ಪ ಉಣ್ಣದಕ್ಕೆ ಹಿಂಗ ಆಡ್ತಾರೆ ನಂಗೆ ಆಗ್ಬಿಡುತ್ತೆ ಆಮೇಲೆ. ಹೌದು ಗುರುಜಿ, ಏನ್ ನೋಡ್ದವ್ರಿಗೆ ನಿಮ್ಮ ಅಪ್ಪಂಗೆ ಏನು ಚಟ ಇಲ್ಲ ಏನಿಲ್ಲ, ಆದ್ರೂ ಇವರೇ ಈ ತರ ಆಡ್ತಾರೆ, ಅವ್ರ ಹೆಂಡತಿ ಮಕ್ಳು ಹೆಂಡತಿನೇ ಈ ತರ ಆಡ್ತಾರೆ ಅಂತ ಎಲ್ರಿಗೂ, ಅವ್ರ ನೆಂಟರುಗಳಿಗೆ ಎಲ್ರಿಗೂ ಹಂಗೆ ಅನ್ಸೋದು. ಬಟ್ ನಾವು ಅನ್ಭವಿಸ್ತಾರವ್ರಿಗೆ ನಮಗ್ ಗೊತ್ತು. ನಮ್ ತಾಯಿ ಬಂದ್ಬಿಟ್ಟು ಇದೆಲ್ಲ ನೋಡಿ ನೋಡಿ ಸಾಕಾಗಿ ಕೂಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಕೂಲಿ ಮಾಡ್ಕೊಂಡು ಆಡ್ಗಳು, ಹಸು, ಎಮ್ಮೆ ಸಾಕೊಂಡು ನಮ್ಮನ್ನ 3 ಜನನು ಬೆಳೆಸ್ಕೊಂಡ್ರು. ಜೊತೆಗೆ ನಮ್ಮ ಅಜ್ಜಿ ತಾತ ಮನೆ ಕಡೆನೂ ಸಪೋರ್ಟ್ ಮಾಡಿದ್ರು ನಮ್ಮನ್ನ ಬೆಳೆಸ್ಲಿಕ್ಕೆ. ಸ್ಕೂಲ್ಗೆ, ಗೌರ್ಮೆಂಟ್ ಸ್ಕೂಲಲ್ಲೇ ಸೇರ್ಕೊಂಡು ಓದಿ ಬೆಳೆದ ಗುರುಜಿ. ಅದ್ರಿಂದ ಅಲ್ಲಿಂದ ಬೇರೆ ಒಂದು ಮಟ್ಟಕ್ಕೆ ಸೇರ್ಕೊಂಡು ಮಟ್ಟದಲ್ಲಿ ಹೆಲ್ಪ್ ಮಾಡಿದ್ರು. ಅಲ್ಲಿ ಫ್ರೀ ಎಜುಕೇಶನ್ ಕೊಟ್ರು ನಮ್ಗೆ 8 to 10th ನನ್ಗೆ ನನ್ ತಮ್ಮನ್ಗೆ. ಓದಿ ಆಮೇಲೆ ಗವರ್ನಮೆಂಟ್ PU ಕಾಲೇಜಲ್ಲೇ ಸೈನ್ಸ್ ತಕೊಂಡು, ಅಲ್ಲಿಂದ ಇಂಜಿನಿಯರಿಂಗ್ ಗವರ್ನಮೆಂಟ್ ಕಾಲೇಜಲ್ಲೇ ಮಾಡಿ ಎಲ್ಲ ಮಾಡಿ ತುಂಬಾ ಕಷ್ಟಪಟ್ಟು ಒಂದು ಲೆವೆಲ್ ಬಂದ ಗುರುಜಿ.
ದೇವ್ರು ಇವಾಗ ಚೆನ್ನಾಗಿಟ್ಟಿದ್ದಾನೆ. ನಾನು ಮನೆ ಎಲ್ಲ ತಕೊಂಡೆ ಮೈಸೂರಲ್ಲಿ, ಒಂದ್ 5 ಸೈಟು ಮಾಡ್ದೆ, ನನ್ ತಮ್ಮನ್ ಓದಿಸ್ದೆ, ನಮ್ ತಂಗಿ ಮದುವೆಗೂ ಒಂದಷ್ಟು ಹೆಲ್ಪ್ ಮಾಡ್ದೆ, ನಮ್ಮ ತಾಯಿನೂ ಕೂಡ ಒಂದಷ್ಟು ಸೇವಿಂಗ್ಸ್ ಇಟ್ಕೊಂಡಿದ್ರು, ಹೆಣ್ಮಕ್ಳಿದಾಳೆ ಮದುವೆ ಮಾಡ್ಬೇಕು ಅಂತ. ಹ್ಮ್ ಎಲ್ಲ ಒಂದ್ ಲೆವೆಲ್ ನೆಮ್ಮದಿಯಾಗಿದ್ದಾರೆ. ಈಗ ಲಾಸ್ಟ್ ಇಯರ್ ನಮ್ ತಮ್ಮನ್ ಮದುವೆ ಮಾಡಿದೆ, ಒಂದ್ 8 ಲಕ್ಷ ಖರ್ಚು ಮಾಡಿ ನಾನೇ ಮುಂದೆ ನಿಂತು ಖರ್ಚು ಮಾಡಿ ಮದುವೆ ಮಾಡಿದೆ. ಅವನು ಒಂದ್ ಒಳ್ಳೆ ವೃತ್ತಿಯಲ್ಲೇ ಇದ್ದಾನೆ ಗುರುಜಿ, ಕೋರ್ಟ್ ಅಲ್ಲಿ ಇದ್ರಲ್ಲೇ ಇದ್ದಾನೆ ಅವನು ಕೂಡ. ಹ್ಮ್ ಎಲ್ಲ ಚೆನ್ನಾಗಾಯ್ತು ಅನ್ನೋ ಗುರುಜಿ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಇವಾಗ. ಏನು? ಏನಂದ್ರೆ ನಮ್ಮ ತಂಗಿಗೆ ನಾವು ಅಲ್ಲೇ ಪಕ್ಕದ ಊರಲ್ಲೇ ಕೊಟ್ಟು ಮದುವೆ ಮಾಡಿದ್ದ ಗುರುಜಿ. ಅಂದ್ರೆ ನಮ್ ತಾಯಿ ಮಾಡಿದ್ರು, ನಾವು ಅವಾಗ ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರು ಕಾಲಿಟ್ಟಿದ್ದೆ, ನನ್ಗೆ ಹೊರಗಡೆ ಪ್ರಪಂಚ ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ. ಹ್ಮ್ 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 ಸೊ ಅವ್ರು ಬಂದ್ಬಿಟ್ಟು ಏನಂದ್ರೆ ಈ ಎಣ್ಣೆ ಸ್ವಲ್ಪ ಕುಡುಕ್ರು. ಅಂದ್ರೆ ನಮ್ ತಂಗಿ ಭಾವ. ಗಂಡನ ಬಗ್ಗೆ ಮಾತಾಡ್ತಿದ್ದೀರಿ? ನನ್ ಭಾವ, ನನ್ ತಂಗಿ ಗಂಡನ್ ಬಗ್ಗೆ. ಹ್ಮ್ ಸುಮ್ನೆ ಕಿರಿಕು ಇದೆಲ್ಲಾ ಮಾಡೋದು. ಅದು ನಮ್ ತಂಗಿ ಏನಂದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟು ನಮ್ಮ ಅಮ್ಮ ನಮ್ಮನ್ ಸಾಕಿ ಎಲ್ಲಾ ಮಾಡಿದೆ, ನಮ್ಮ ಅಣ್ಣ ಅವರೆಲ್ಲ ಇಷ್ಟೆಲ್ಲಾ ಕಷ್ಟಪಟ್ಟು ಜೀವನ ಕಟ್ಕೊಳ್ತಾ ಇದಾರೆ, ನಾನ್ ಇವಾಗ ಇದನ್ನ ಹೇಳಿದ್ರೆ ಅವ್ರ ಲೈಫ್ ತೊಂದ್ರೆ ಆಗತ್ತೆ ಅನ್ಕೊಂಡು ಆಲ್ಮೋಸ್ಟ್ ಒಂದ್ 14 years ಇಲ್ಲಿವರೆಗೂ ತಡ್ಕೊಂಡ್ ತುಂಬಾ ತಡ್ಕೊಂಡ್ ಬಂದಿದ್ದಾಳೆ. ಅಂದ್ರೆ ಈ ಮದುವೆ ಮುಂಚೆ ಕುಡುಕ ಆಗಿದ್ದಕ್ ಮದುವೆ ಮಾಡಿದ್ರು ಅಥವಾ ಮದುವೆ ಆದ್ಮೇಲೆ ಕುಡುಕ ಆಗಿದ್ದು? ಅಂದ್ರೆ ಮದ್ವೆ ಮುಂಚೆನೆ ಕುಡಿತಾ ಇದ್ರಂತೆ, ಬಟ್ ಅಲ್ಲಿ ಹಳ್ಳಿಗಳಲ್ಲಿ ಏನಂದ್ರೆ ಅದನ್ನ ಹೇಳ್ಕೊಳಲ್ಲ ಗುರುಜಿ. ಅವರು ಅಜ್ಜಿ ಊರಲ್ಲಿ ಬೆಳೆದಿದ್ರಂತೆ, ಇವ್ರೂರಲ್ಲಿ ಏನೂ ಗೊತ್ತಿಲ್ಲ. ಇವ್ರೂರವ್ರು ಒಬ್ನೇ ಮಗ, ಅಟ್ಲೀಸ್ಟ್ ಅವ್ರ ತಂದೆ ತಾಯಿ ಅವರು ಸ್ವಲ್ಪ ಯಾವಾಗ್ಲೂ ಜಗಳ ಆಡ್ಕೊಳ್ತಾನೆ ಇರ್ತಾರಂತೆ. ಇವತ್ಗೂ ಕೂಡ ಜಗಳ ಆಡ್ತಾರೆ ಅವ್ರ ತಂದೆ ತಾಯಿ, ಇನ್ನ ಏಜ್ ಆಗಿದ್ರು ಕೂಡ ಇವತ್ತು ಕಿತ್ತಾಡ್ತಾ ಇರ್ತಾರೆ ಹ್ಮ್ ನಮ್ ಭಾವನ್ ತಂದೆ ತಾಯಿ. ಸೊ ಆದ್ರೂ ಇವ್ರ ಏನ್ ಮಾಡಿದ್ರು, ಅಟ್ಲೀಸ್ಟ್ ಹುಡುಗ ಸರಿಯಾಗಿದ್ದಾನಲ್ಲ ಬಿಡು ಅಂದ್ಬಿಟ್ಟು ಆ ಊರವ್ರು ಅವನ ಬಗ್ಗೆ ಡೀಟೇಲ್ಸ್ ಏನು ಇದಿಲ್ದಾನೆ, ಇಲ್ಲ ಒಳ್ಳೆ ಹುಡುಗ ಇದ್ದಾನೆ, ಭೂಮಿ ಎಲ್ಲ ಇದೆ ಅವ್ರದ್ದು ಸ್ವಂತ, ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ ತಾಯಿಗೆ ಹೇಳ್ದಾಗಿ, ನಮ್ ತಾಯಿ ಸುಮ್ನೆ ಹುಡಿಕೊಂಡು ಹೋದ್ರೆ ನಾವ್ ಎಲ್ಲಿವರೆಗೆ ಅಂತ ಹುಡಿಕ್ತಾ ಕೂತ್ಕೊಳ್ಳೋದು, ಹೆಣ್ಮಕ್ಳು ಏಜ್ ಆಗ್ಬಿಟ್ಮೇಲೆ ನಾವು ಪುಟ್ಟಿಯಲ್ಲಿ ಮಡಿಕೊಂಡ್ ಮಾರಕ್ ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ನೋಡಿ ವಿಧಿ ಕೈವಾಡ ಹೆಂಗಿದೆ. ಆತರ ಅಂತಾರೆ. ಅದ್ರಿಂದ ಏನ್ ಮಾಡಿದ್ರು, ಸರಿ ಅಂದ್ರೆ ಮಾಡ್ತೀವಿ ನೀವು ಮಾಡೋಣ. ನಿಮ್ ತಂಗಿಗೋಸ್ಕರ ಹುಡುಕಿದ ಮೊದಲ ಸಂಬಂಧ ಅದೇ ಆಗಿತ್ತಾ? ಹೌದು ಗುರುಜಿ, ಅದೇನೆ. ಮತ್ತೆ ಇನ್ನು ಎಷ್ಟು ಅಂತ ಓಡಾಡೋದು ಅನ್ನೋ ಮಾತಿಗೆ ಏನ್ ಅರ್ಥ ಇದೆ ಅಲ್ಲಿ? ಅಂದ್ರೆ ನಾವು ಮರಕ್ಕಿಂತ ಮರ ದೊಡ್ಡದಿರುತ್ತೆ, ನಾವು ಹುಡಿಕೊಂಡು ಹೋಗ್ಬಾರ್ದು ತುಂಬಾ, ಆ ತರದಲ್ಲಿ ಅವ್ರದ್ದು ಮೆಂಟಾಲಿಟಿ ನಮ್ ತಾಯಿ. ನೋಡಿ ಇಲ್ಲ ಎಲ್ಲಾ ಕಡೆ ಅವ್ರು ವಿಚಾರಿಸಿದ್ರು, ಅವ್ರಿಗೆ ಗೊತ್ತಿರೋ ಕಡೆ ಇಲ್ಲ ಒಬ್ನೇ ಹುಡುಗ ಒಬ್ನೇ ಮಗಳಿದ್ದಾಳೆ, ಮದುವೆ ಮಾಡಿದ್ದಾರೆ ಇವ್ರ ತಂಗಿನ. ಸೊ ಏನ್ ತೊಂದ್ರೆ ಇಲ್ಲ, ಅವ್ನ್ ಹುಡುಗ ಕರೆಕ್ಟ್ ಆಗಿದ್ರೆ ಎಲ್ಲ ನಡೆಯುತ್ತಲ್ಲ ಅನ್ನೋ ರೀತಿಯಲ್ಲಿ ಮಾಡಿ ಎಲ್ಲ ಓಕೆ ಅಂತೇಳಿ ಇದ್ ಮಾಡಿದ್ರು. ನಮ್ಗೂ ಆಮೇಲೆ ಇನ್ಫಾರ್ಮೇಶನ್ ಹೇಳಿದ್ರು. ಸೊ ಓಕೆ ಆಯ್ತು, ಹಂಗಾದ್ರೆ ಅಮ್ಮ ನೋಡಿರ್ತಾರೆ ಅಂದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ನಮ್ದು ಅಂದ್ರೆ ನಾನು ಹೊರಗಡೆ ಪ್ರಪಂಚ ಗೊತ್ತಿಲ್ಲ ಗುರುಜಿ ಅವಾಗ, ಟು ಬಿ ಫ್ರಾಂಕ್. ನಾನು ಅವಾಗ ತಾನೇ ಬೆಂಗಳೂರು ಕಾಲಿಟ್ಟಿದ್ದೆ, ಬೆಂಗಳೂರು ನೋಡಿನೇ ನಾನು ಆಶ್ಚರ್ಯವಾಗ್ಬಿಟ್ಟಿದ್ದೆ ಅವಾಗ. ಓ ಈ ತರ ಇದೆ, ಹಿಂಗಿದೆ, ನಾವ್ ಯಾವಾಗ ಹಿಂಗೆಲ್ಲ ಆ ತರದಲ್ಲಿ ನಮ್ದೇ ಯೋಚನೆಗಳಲ್ಲಿ ನಾನು ಇರ್ತಾ ಇದ್ದೆ ಅವಾಗ. ಅಮ್ಮ ನೋಡಿದ್ರೆ ಅಂದ್ರೆ ಕರೆಕ್ಟ್ ಆಗಿ ನೋಡಿರ್ತಾರೆ ನಮ್ಮಮ್ಮ ಅನ್ನೋದು ನಮ್ಗೆ. ಓಕೆ, ಅಂದ್ರೆ ಅವ್ರ ತಂದೆ ತಾಯಿ ಏನಾದ್ರು ಇರ್ಲಿ, ಅವ್ರ ಮಗ ತಾನೇ ಮಗಳ ಜೊತೆ ಸಂಸಾರ ಮಾಡೋದಲ್ವಾ, ಸೊ ಆತ ಸರಿ ಇದ್ರೆ ತೊಂದ್ರೆ ಇಲ್ಲ ಅಂತ ನಾವೇನ್ ಮಾಡೋದು, ಸರಿ ಆಯ್ತು ಮಾಡಿ ಅಂತ ಅಂದ್ಬಿಟ್ಟು. ಒಂದ್ ನಿಮಿಷ, ಈ ನಿಮ್ಮೂರಲ್ಲಿ ಎಷ್ಟು ಮನೆಗಳವೆ? ನಮ್ಮೂರಲ್ಲಿ ಬಂದ ಗುರುಜಿ ಒಂದು 35-40 ಮನೆ. ಆಯ್ತು. ನಿಮ್ಮ ಊರು ಒಂದು ಊರನ್ನ ಒಂದು ಸಮಾಜ ಅಥವಾ ಒಂದು ಊರು ಅಥವಾ ಒಂದು ಮನೆ ಅಂತ ನಿಮ್ಮ ಮನೆಯೇನು ತುಂಬಾ ಒಳ್ಳೇದು ಹೌದು, ಬಟ್ ಉಳಿದವ್ರ ಮನೆಯವರು ಹುಡುಗರೆಲ್ಲ ರೌಡಿಗಳ ತರ ಮಚ್ಚಿಟ್ಕೊಂಡು ಓಡಾಡ್ತವ್ರೆ ಅಂದಾಗ ನಿನ್ನ ಮನೆಯವರು ಒಳ್ಳೆಯವರು ಆಗಿರೋದಕ್ಕೆ ಅರ್ಥವೇ ಇಲ್ಲ ಅಲ್ಲಿ. ಅಂದ್ರೆ ಒಂದು ಮನೆ ಒಂದು ಸಮಾಜದ ನಡುವೆನೇ ಇರೋದ್ರಿಂದ ಆ ಮನೆಯವರು ಮಾತ್ರ ಚೆನ್ನಾಗಿದ್ದು ಒಂದು ಇಡೀ ಸಮಾಜ ಕೊಳತ್ ನಾರ್ತಾ ಇದೆ ಅಂದಾಗ ಆ ಮನೆಯವರ ಒಳ್ಳೆಯತನ ಅಲ್ಲಿ ಕೆಲಸ ಮಾಡಲ್ಲ. ಹೌದು, ಒಂದು ಮನೆಯ ಒಳ್ಳೆಯತನ 100 ಸುತ್ತಮುತ್ತ ಇರುವ 100 ಮನೆಗಳ ಕೆಟ್ಟತನಗಳ ನಡುವೆ ಬದುಕೋದು ಕಷ್ಟ. ಹೌದು, ನಿಜ ನಿಜ ಗುರುಜಿ. ಇದು ಎಲ್ಲಿಗೆ ಹೋಯ್ತು, ಅರ್ಥ ಆಯ್ತಾ? ಅರ್ಥ ಆಯ್ತು. ಮನೇಲಿ ಇಬ್ರು ಅಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾರೆ ಎಂದಾಗ ಬಿಡೋ ಬದುಕೋದು ಮಗನ ಜೊತೆ, ಅವ್ರ ಮಗ ಚೆನ್ನಾಗಿದ್ರೆ ಸಾಕು ಅಂದಾಗ. ಈಗ ನನ್ನ ಮನೆಯೇನು ತುಂಬ ನಮ್ದು ಆಶ್ರಮ ಎಲ್ಲ ಫೈನ್ ಅಪ್ಪ, ನಾವೆಲ್ಲ ತುಂಬ ಸಜ್ಜನ ಮನುಷ್ಯ, ಬಟ್ ಸುತ್ತಮುತ್ತ ಇರೋರೆಲ್ಲ ಲಾಂಗ್ ಹಿಡ್ಕೊಂಡು ಓಡಾಡ್ತಾರೆ ಅಂದಾಗ ನನ್ನ ಒಳ್ಳೆತನ ಆಚೆಗೆ ಹೋಗಿ ಬಿಡಲ್ಲ ಅಂದ್ರೆ ನಾನು ಒಳ್ಳೆತನ ತಂಡು ಏನು ಮಾಡಲಿ ಅಲ್ಲಿ? ಹೌದು ಹೌದು. ಅರ್ಥಾತ್ ಹೇಗೆ ಒಂದು ಮನೆ ಮಾತ್ರ ಸಜ್ಜನ ಮನೆ ಅಥವಾ ಧರ್ಮ ತಿಳಿದವರ ಮನೆಯಾಗಿದ್ದು ಒಂದು ಇಡೀ ಊರು ಅಧರ್ಮಿಗಳಾಗಿರುತ್ತೆ, ಆ ಧರ್ಮ ತಿಳಿದವರ ಮನೆ ಆ ಅಧರ್ಮಿಗಳ ಮುಂದೆ ಬದುಕೋ ಕಷ್ಟ. ಹೌದು. ಹಾಗೆ ಮಗ ಮಾತ್ರ
ಫೈನ್, ಆತನ ಇನ್ನೂ ಪೂರ್ಣ 100% ಗೊತ್ತಿಲ್ಲ, ಏನೋ ಮಗ ಅಷ್ಟೋ ಇಷ್ಟೋ ಗೊತ್ತಿಲ್ಲ. ಓಕೆ ಅಂತ ಇತ್ತು. ಹೌದು ಬಟ್ ಆ ತಂದೆ ತಾಯಿಗಳ ವಿಚಾರವನ್ನ, ಆ ತಂದೆ ತಾಯಿಗಳು ಅಂದ್ರೆ ಸುತ್ತಮುತ್ತ ಇರೋ ಮನೆಗಳು ಅಂತ ಅರ್ಥ. ಹೌದು ಗುರುಜಿ. ನಿಮ್ಮ ಭಾವ ಅಂದ್ರೆ ಚೆನ್ನಾಗಿರೋ ಒಂದು ಮನೆ ಅಂತ ಅರ್ಥ. ಹೌದು ಗುರುಜಿ. ಕೆಲವೊಮ್ಮೆ ಹಾಗೆ ಆಗ್ಬಿಡ್ತವೆ, ಒಬ್ಬನ್ ನೋಡಿ ಸುತ್ತ ಇರೋ ಮುಳ್ಳುಗಳನ್ನ ನಾವು ಗಮನಿಸೋದೇ ಇಲ್ಲ. ಆಯ್ತು. ಅದೇ ಊರಿಂದ ನಮ್ಮೂರ್ಗೆ ಹೆಣ್ ತಂದಿದ್ರು, ಅವ್ರೇನೆ ನಿಂತು ಮಾಡ್ಸಿದ್ರು ಗುರುಜಿ. ಇಲ್ಲ ಇದು ಜನ ಒಳ್ಳೆಯವರು, ಮಾಡ್ಬೋದು ನೀವು. ಅವನು ಹುಳ್ಗ ಒಳ್ಳೆಯವನು. ಅವ್ರ ಅಪ್ಪ ಅಮ್ಮ ಅವರೇ ಹೇಳಿದ್ರು, ಅವ್ರ ಅಪ್ಪ ಅಮ್ಮ ಸ್ವಲ್ಪ ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ, ಅವ್ರದ್ದೇನ್ ಲೆಕ್ಕಕ್ಕಿಲ್ಲ. ಇವ್ರ ಫ್ಯಾಮಿಲಿ ಇವನ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಇವನ್ ಕರೆಕ್ಟ್ ಆಗಿದ್ದಾನೆ, ನಾನ್ ನೋಡ್ತಾ ಇದೀನಿ, ಅವ್ನ್ ಮಗಳು ಬೇರೆ ಊರಲ್ಲಿ ಬೆಳೀತಾ ಇರೋದು ಅವನು ಓಕೆ, ಕೊಟ್ಟು ಮದುವೆ ಮಾಡ್ಬೋದು ಅಂತ ಹೇಳಿದ್ರು. ಮಾಡ್ದ ಗುರುಜಿ. ನಾವು ಎಲ್ಲಾ ಕೊಟ್ಟು ಏನೇನ್ ಕೊಡ್ಬೇಕು ಅವ್ರು ಕೇಳದ್ಕಿಂತನೂ ಹೆಚ್ಚಿಗೆ ಕೊಟ್ಟು ಮದುವೆ ಮಾಡಿ, ಚೆನ್ನಾಗಿದ್ರು ಸಾಕು ಇರೋಳು ಒಬ್ಳು ಅಂತೇಳಿ ನಾವು ತುಂಬಾ ಕಷ್ಟಪಟ್ಟು ಎಲ್ಲ ಮಾಡಿದ್ರು. ಅಮ್ಮನೂ ಸೇವಿಂಗ್ಸ್ ಅಲ್ಲಿ, ನಾನ್ ಕೆಲಸ ಮಾಡಿ ನನ್ ಬರ್ತಾ ಇದ್ದವಾಗ ಸ್ಟಾರ್ಟಿಂಗ್ ಅಲ್ಲಿ ಬರೀ 6,000 ಕೊಡ್ತಾ ಇದ್ರು. ಥ್ರೂಔಟ್ ಇಂಡಿಯಾ ಓಡಾಡ್ತಾ ಇದ್ದೆ ಗುರುಜಿ. ಒಂದು ಸೂಟ್ ಕೇಸ್ ಇಟ್ಕೊಂಡು ಥ್ರೂಔಟ್ ಇಂಡಿಯಾ ಎಲ್ಲಾ ಸ್ಟೇಟು ಸುತ್ಕೊಂಡು ಹಿಂಗ್ ಹೋದ್ರೆ 15 ದಿವಸ ಒಂದು ಫುಲ್ ಇಂಡಿಯಾ ಸುತ್ಕೊಂಡು ಮತ್ತೆ ಇಲ್ಲಿ ಬರ್ತಾ ಇದೆ ಟ್ರೈನ್ ಅಲ್ಲೇನೆ. ಬರೀ 6,000 ಸ್ಯಾಲರಿಗೆ. ಅದ್ರಲ್ಲೂ ನಾನು 5,000 ಉಳಿಸಿ, ಖರ್ಚೆಲ್ಲ ಕಂಪನಿ ಕೊಡ್ತಾ ಇತ್ತು. ನಾನು ಹೋಗ್ತಾ ಇದ್ದು, ಸ್ಟೇ ಮಾಡ್ತಾ ಇದ್ದು, ಊಟದ್ದು ಎಲ್ಲ ಕಂಪನಿ ಕೊಡ್ತಾ ಇತ್ತು. ಅದ್ರಲ್ಲೂ ಉಳಿಸಿ ನಾನು ಒಂದ್ 50,000 ಎಲ್ಲ ಕೊಟ್ಟು ಮಾಡ್ದ ಗುರುಜಿ. ಎಲ್ಲಾ ಓಕೆ. ನಮ್ಗೂ ಏನು ಅದಾದ್ಮೇಲೆ ನಾನೇ ಕರ್ಕೊಂಡ್ ಬಂದೆ. ನಾನೇ ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ನೋಡಿ ಕೆಲ್ಸ ಕೊಡಿಸ್ದೆ ಗಂಡ ಹೆಂಡತಿ ಇಬ್ರಿಗೂ. ಯಾಕೆಂದ್ರೆ ಅವರು ಅಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ರು, ಈ ಮೊಸಾಯಿಕ್ ಆಗ್ತಾರಲ್ಲ ಗುರುಜಿ, ಆ ಕೆಲಸ ಮಾಡ್ತಾ ಇದ್ರು. ಅದು ಒಂದ್ ದಿವ್ಸ ಕೆಲ್ಸ ಇರೋದು, 2 ದಿವ್ಸ ಇರ್ತಾ ಇರ್ಲಿಲ್ಲ. ಸೊ ಅವಾಗೆಲ್ಲ ಮನೇಲಿ ಬಂದ್ ಮಲ್ಕೊಳ್ತಾರ. ನಮ್ ತಂಗಿ ಹೇಳ್ತಾ ಇದ್ಲ, ಅಣ್ಣ ಹಿಂಗ್ ಮಾಡ್ತಾರೆ ನಿಮ್ ಭಾವ, ಕೆಲ್ಸ ಯಾವ್ದು ಇಲ್ಲ ಅಣ್ಣ, ನೋಡು ಅಂತ. ಸೊ ನಾನ್ ಬೆಂಗಳೂರಲ್ಲಿ ಹುಡುಕಿ ಎಲ್ಲಾ ಮಾಡಿ ಕರ್ಕೊಂಡ್ ಬಂದು ಕೊಡಿಸ್ದೆ ಗುರುಜಿ. ಅಲ್ಲಿಂದ ಗಂಡ ಹೆಂಡತಿ ಇಬ್ರು ಒಂದೇ ಕಡೆ ಮಾಡ್ತಾ ಇದ್ರು. ಸ್ವಲ್ಪ ದುಡ್ಡು ಮಾಡ್ಕೊಂಡ್ರು. ಅವಾಗ 10,000 ರೂಪಾಯಿನೂ ಕೂಡ ಇರ್ಲಿಲ್ಲ ಅವ್ರಿಗೆ ಅಡ್ವಾನ್ಸ್ಗೆ. ನಾನ್ ನನ್ ಫ್ರೆಂಡ್ ಹತ್ರ ಸಾಲ ಮಾಡಿ ಇಸ್ಕೊಟ್ಟು ನಾನು ಅದ್ ತೀರಿಸ್ದೆ. ಅಡ್ವಾನ್ಸ್ಗೆ ಅಂತ ಕೊಟ್ಟು ಮನೆ ನೋಡಿ ಮಾಡ್ಕೊಟ್ಟೆ ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ ಅವರೇ ಬೆಳ್ಕೊಂಡು ಈಗ ಒಂದ್ 6 ಲಕ್ಷ ರೂಪಾಯಿಗೆ ಲೀಸ್ಗೂ ಹಾಕ್ಸ್ಕೊಂಡ್ರು. ಚೆನ್ನಾಗಿದಾರಲ್ಲಪ್ಪ ನೆಮ್ಮದಿಯಾಗಿ ಅಂತ ನಾವು ಖುಷಿಯಾಗಿದ್ದೋ ಗುರುಜಿ. ಆದ್ರೆ ಈ ಒಳಗಡೆ ನೋವು ನಮ್ಗೆ ಅವಳು ಹೇಳ್ಕೊಳ್ತಾ ಇರ್ಲಿಲ್ಲ. ನನ್ ತಮ್ಮ ಒಬ್ನೇ ಇರೋದು. ಈಗ ಅವನ್ಗೆ ಮದುವೆ ಮಾಡ್ಲಿಕ್ಕೂ ಹೆಣ್ಣು ಹುಡ್ಕೋದಾಗ ಅಯ್ಯೋ ಅವ್ರ ಅಕ್ಕ ಜೀವನ ಈ ತರ ಅಂದ್ಬಿಟ್ರೆ ಅವ್ನ್ಗೆ ಎಲ್ಲಿ ಹೆಣ್ಣು ಕೊಡದೆ ಹೋಗ್ತಾರೋ, ಈ ತರ ಅವಳು ಎಲ್ಲಾ ಯೋಚನೆ ಮಾಡ್ಕೊಂಡು ಅವಳು ಮನೆ ಮಗಳು ಯಾವತ್ತು ತವ್ರ ಮನೆನ ಇದ್ದಾಗ್ಲಿಕ್ ಬಿಡಲ್ಲ ಗುರುಜಿ. ನಾ ತುಂಬಾ ಜನ ಹೆಣ್ಮಕ್ಳದು ಕತೆಗಳು ಕೇಳ್ತಾ ಇರ್ತೀನಲ್ಲ, ಅವರು ಅದೆಲ್ಲ ನೋಡ್ತಾ ಇದ್ದಾಗ ನನ್ಗೂ ನಿಜ ಅನ್ಸುತ್ತೆ. ಅವಳು ಯಾವ್ದನ್ನು ಹೊರಗಡೆ ಬಿಟ್ಕೊಡ್ಲಿಲ್ಲ. ಅದು ಫೈನಲಿ ನಮ್ಗೆ ಈ ವಿಷಯ ಯಾವಾಗ ಗೊತ್ತಾಯ್ತು ಅಂದ್ರೆ, ನಮ್ಮ ತಮ್ಮನ ಮದ್ವೆ ಟೈಮ್ ಅಲ್ಲಿ ಅವರು ನಾವು ಸ್ಟೇ ಮಾಡ್ಲಿಕ್ಕೆ ರೂಮ್ ಮಾಡಿಸಿದ್ರು. ರೂಮ್ ಮಾಡಿದ್ದಾಗ ಅಲ್ಲಿ ಕೆಳಗಡೆ ಇದ್ದ ಬಾರ್ಲಿ ಇವರು ಎಣ್ಣೆ ಹೊಡಿತಾ ಇದ್ದದನ್ನ ನಮ್ ತಮ್ಮನ ಫ್ರೆಂಡ್ ನೋಡಿ ನಮ್ಗೆ ಫೋಟೋ ಸಹಿತ ತೆಗೆದ್ಬಿಟ್ಟು ಹೇಳಿದ್ರು, ಇಲ್ಲ ನಿಮ್ ಬಾವಿ ತರ ಹೊಡಿತಾರೆ. ನಮಗ್ ಗೊತ್ತೇ ಇಲ್ಲ ಅಲ್ಲಿವರೆಗೂ ಅವ್ರು ಎಣ್ಣೆ ಕುಡಿತಾರೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ನಿಜ ಅಂದ್ರೆ ಮದುವೆ ದಿನಾನೇ ಅವತ್ ನೈಟು ಸ್ಟೇ ಮಾಡ್ಲಿಕ್ಕೆ ಅಂತ 10 ಗಂಟೆ 10:30ಗೆ ಮಲ್ಕೋಣ, ಬೆಳಗ್ಗೆ ಎದ್ದು ಬೇಗ ಬರ್ಬೇಕು, ಪೂಜೆ ಅದೆಲ್ಲ ಇರುತ್ತೆ ಅಂತ ಹೋದಾಗ ಹಾ ಗುರುಜಿ ಮದ್ವೆ ನಾಳೆ ಅಂದ್ರೆ ಇವತ್ತು ಚಪ್ರದ ದಿನ ಅಂತ ಹೇಳ್ತಾರೆ ನಮ್ ಕಡೆ. 10 ದಿವಸ ಅವಾಗ ಅದು ಗೊತ್ತಾಯ್ತು. ಅದಾದ್ಮೇಲೆ ಸರಿ ಇನ್ನೇನ್ ಮಾಡಕ್ಕಾಗತ್ತೆ, ಏನೋ ಕಲ್ತಿರ್ಬೇಕು, ಅಪರೂಪಕ್ಕೆ ಒಂದ್ಸಲ ಕುಡಿತಾರೆ ನಮ್ ಸುಮ್ಮನದು. ಬಟ್ ಇವ್ರದು ಸ್ಟಾರ್ಟ್ ಆಯ್ತು. ಅವಾಗ ನಮ್ಗೆ ಅವ್ರ ಮಕ್ಳು ಇಲ್ಲಿಗ್ ಬರ್ಲಿಕ್ಕೂ ಎದ್ರಕೊಳ್ತಾ ಇದ್ರು. ನಮ್ ಜೊತೆನೆ ಇದಾರೆ ಅವರು. ಇವ್ರ ಜೊತೆ ಬರ್ಲಿಕ್ಕೆ ಎದ್ರಕೊಳ್ತಾ ಇದ್ರು. ಯಾಕೆ ಎದ್ರಕೊಳ್ತಾ ಇದಾರೆ ಅಂದ್ರೆ, ಅವ್ರಿಗೆ ಇವ್ರು ಕುಡ್ದು ಬಂದು ರಾತ್ರಿ ಎಲ್ಲಾ ಇವ್ರು ರಾಮಾಯಣ ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅವ್ರ ಸ್ವಂತ ಮಕ್ಳೇ ಇಲ್ಲಿ ಬರ್ಲಿಕ್ಕೆ ಇವ್ರ ಜೊತೆ ಇರ್ಲಿಕ್ಕೆ ಭಯ ಪಡ್ತಾ ಇದ್ರು. ಬೇಸಿಗೆ ರಾಜ್ಯದಲ್ಲಿ ಹೋಗ್ರಿ ಅಂದ್ರು ಹೋಗ್ತಿರ್ಲಿಲ್ಲ. ಓ, ಅಂದ್ರೆ ಮಕ್ಳು ಅಜ್ಜಿ ಮನೆ ಅಂದ್ರೆ ನಿಮ್ಮ ಹತ್ರ ಬೆಳಿ ನಮ್ ಮನೇಲೆ ಇದಾರೆ. ಇಬ್ರು ಸಪರೇಟ್ ಇದ್ರು. ನಾವು ದುಡ್ಕೊಳ್ಳಿ ಅಟ್ಲೀಸ್ಟ್ ಸ್ವಲ್ಪ, ಅವರು ದುಡ್ಕೊಂಡು ಸ್ವಲ್ಪ ಕೈ ಕಾಸು ಮಾಡ್ಕೊಂಡು ಊರ್ ಕಡೆ ಬಂದ್ ಸೆಟ್ಲ್ ಹಾಕೊಳ್ಳಿ, ಆಮೇಲೆ ಏಜ್ ಆದ್ಮೇಲೆ ಏನೋ ದುಡಿಯಕ್ ಆಗಲ್ಲ ಅಂತೇಳಿ ನಾವು ಸ್ವಲ್ಪ ಸಪೋರ್ಟ್ ಮಾಡ್ದು. ಮಕ್ಳು ನೀವೇ ಸಾಕೊಂಡ್ರಿ? ಮಕ್ಳು ನಾವೇ, ನಮ್ಮ ಅಮ್ಮನೇ ನಮ್ಮ ತಾಯಿನೇ ನೋಡ್ಕೊಳ್ತಾ ಇದ್ರು. ಸೊ ನಮ್ಮ ಅಮ್ಮನೇ ಸಾಕೊಳ್ತಾ ಇದ್ರು. ಇವ್ರು ಅದನ್ನೇ ಅಡ್ವಾಂಟೇಜ್ ತಗೊಂಡು ಡೈಲಿ ಕುಡಿಯೋದು ಬರೋದು, ಪ್ರತಿ ದಿನ ಟಾರ್ಚರ್ ಮಾಡೋದು, ಹೀಗೆ ಮಾಡ್ತಾ ಇದಾರೆ. ಮತ್ತೆ ಇನ್ನೂ ಒಂದು ವಿಷಯ ನಾನು ಅಬ್ಸರ್ವ್ ಮಾಡದ್ದು, ಒಂದು ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ. ನನ್ಗೆ ಎಲ್ಲಿ ಸಿಕ್ತು ಅಂದ್ರೆ, ಟ್ರಾಫಿಕ್ ಸಿಗ್ನಲ್ ಒಂದು ಗಾಡಿದು ನಾವೇ ಕೊಡ್ಸಿದ್ ಗಾಡಿ ನಂಬರ್ ಹೊಡೆದಾಗ ಆ ಇದ್ರಲ್ಲಿ ನನಗೆ ಫೋಟೋ ಸಿಕ್ತು. ಅವ್ರು ಕೂರ್ಸ್ಕೊಂಡ್ ಹೋಗ್ತಾ ಇರೋ ಫೋಟೋ. ಅವ್ರು ಯಾರು ಅಂತಾನು ಗೊತ್ತಾಯ್ತು. ಇವ್ರ ಜೊತೆ ನಮ್ ತಂಗಿ ಜೊತೆ ಕೆಲಸ ಮಾಡ್ತಾ ಇದ್ರು.
ಅವ್ರ ಜೊತೆ ಮೇಲೆ ಚೆನ್ನಾಗಿ ಇದ್ದು ಈ ತರ ಎಲ್ಲ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಯ್ತು. ಅದೆಲ್ಲ ಕನ್ಫರ್ಮ್ ಮಾಡ್ಕೊಂಡು, ಸುಮ್ನೆ ಯಾವ್ದೋ ಹೆಣ್ಮಕ್ಳ ಮೇಲೆ ನಾವು ಸುಮ್ನೆ ಆತರ ಹೇಳ್ಬಾರ್ದು. ಅದೆಲ್ಲ ಕನ್ಫರ್ಮೇಶನ್ ಮಾಡ್ಕೊಂಡ್ಮೇಲೆ ಎಸ್ ಇದು ಇದೇ ಈ ತರ. ಯಾಕೆಂದ್ರೆ ಫೋನ್ ಕೊಡ್ತಾ ಇರ್ಲಿಲ್ಲ, ಇವತ್ತಿಗೂ ಫೋನ್ ಕೊಡಲ್ಲ ನನ್ ತಂಗಿ ಹತ್ರ. ಮತ್ತೆ ಅವ್ರು ಮಾತಾಡ್ತಾ ಇರುವಾಗ ಅವ್ರ ಫ್ರೆಂಡ್ ಟ್ರೈ ಮಾಡಿದ್ರೆ ಅವ್ರದ್ದು ಬಿಸಿ ಬರ್ತಾ ಇರೋದು. ಸುಮಾರು ಒಂದ್ 4-5 ರೀತಿಯಲ್ಲಿ ವೆರಿಫೈ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಎಸ್ ಇವ್ರ ಜೊತೆನೆ ಮಾತಾಡ್ತಾ ಇರೋದು, ಈಗೇನೆ ಇರೋದು ಅಂತ. ಸೊ ಇಲ್ಲಿ 2 ವ್ಯಸನ ಕನ್ಫರ್ಮ್ ಆಯ್ತು. ಹೌದು ಗುರುಜಿ. ಒಂದು ಕುಡಿತ, ಇನ್ನೊಂದು ಪರಸ್ತ್ರೀ. ಹೌದು ಗುರುಜಿ. ಈಗ ಮನೇಲಿ ಏನಾಗಿದೆ, ನಮ್ ತಾಯಿ ಅಷ್ಟೆಲ್ಲಾ ಕಷ್ಟಪಟ್ಟು ಎಲ್ಲ ಮಾಡಿ ಹೆಂಗೋ ಒಂದು ಸುಖ ಪರವಾಗಿಲ್ಲಪ್ಪ, ಈಗ ಆಡ್ಕೊಳ್ತಾ ಇರೋರ್ ಮಧ್ಯ ನನ್ ಮಕ್ಳು ಏನೋ ಮಾಡಿದ್ರು, ಅವ್ರ ಜೀವನ ಅವ್ರು ಸೆಟ್ಲ್ ಮಾಡ್ಕೊಂಡ್ರು ಅಂತ ಒಂದು ಖುಷಿಯಾಗಿರೋ ಟೈಮಲ್ಲಿ ಇದು ಒಂದು ಸ್ಟಾರ್ಟ್ ಆಯ್ತು ಗುರುಜಿ. ಇವಾಗ ಸ್ವಲ್ಪ ನಮ್ ತಾಯಿ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಇದನ್ನು ಸ್ವಲ್ಪ ಹಾಕೊಂಡು ಕೊರಗ್ತಾ ಇದಾರೆ. ಆಯ್ತು, ನನಗೆ ಅಲ್ಲಿ ಬರ್ತೀನಿ. ಬಟ್ ಅಲ್ಲಿ ಅದು ಗೊತ್ತಾಯ್ತು, ತಮ್ಮನ್ ಮದುವೆ ಆಯ್ತಾ? ಆಯ್ತು ಗುರುಜಿ, ಆಯ್ತು. ಮದ್ವೆ ಆಯ್ತು. ಅವರು ಈ 2 ವಿಚಾರ ಕೇಳಿದ್ರ ಮುಂದೆ ಯಾವಾಗಾದ್ರೂ ಬಿಡುವಾದಾಗ? ಅಂದ್ರೆ ಕೇಳ್ದ ಗುರುಜಿ, ನನ್ನಿಷ್ಟ, ನಾನ್ ಹಂಗೇನೆ ಇರೋದು, ನಿನ್ಗೇನ್ ತಗೊಂಡ್ ಹೋಗ್ತಾ ಇರೋ, ನೀನ್ ಇರ್ಲೇಬೇಡ ನನ್ ಜೊತೆ. ಯಾರನ್ನ? ನಮ್ ತಂಗಿನ ಗುರುಜಿ. ಅಲ್ಲಲ್ಲ, ನೀವು ಕೇಳಿದ್ರ ಅಂತ? ನಾನ್ ಕೇಳಲಿಲ್ಲ, ನಮ್ ತಂಗಿ ಹತ್ರ ಫಸ್ಟ್ ಮಾತಾಡಿಸ್ದೆ. ಅವಳು ಬಗ್ಲಿಲ್ಲ ಅಂದಾಗ ನಾನ್ ನೆಕ್ಸ್ಟ್ ಹೋಗ್ಬಿಟ್ಟು ನಾನು ಅನೈತಿಕ ವಿಚಾರ ನಾನ್ ಮಾತಾಡ್ಲಿಲ್ಲ, ಕುಡಿತದ ಬಗ್ಗೆ ಮಾತಾಡ್ದೆ. ಬೇಡ ಬಾವಾಜಿ, ನೋಡಿ ಮಗು ಇದೆ, ಮಕ್ಳಿದಾರೆ, ಈ ತರ ಚಿಂದಂದ ಮಕ್ಳು ಮಡಿಕೊಂಡು ಇವೆಲ್ಲ ಚೆನ್ನಾಗಿರಲ್ಲ, ಕುಡಿಯೋದು ಇದ್ರ ನಿಮ್ಗೂ ಬೆಲೆ ಇರಲ್ಲ, ಮತ್ತೆ ಹೆಲ್ತ್ ಕೂಡ ಹಾಳಾಗುತ್ತೆ, ಇರೋ ಕೆಲ್ಸ ಹೋಗುತ್ತೆ, ಲೈಫ್ಗೆ ಮುಂದೆ ಏನ್ ಮಾಡ್ಬೇಕು ಅಂತ ನಿಮ್ಗೂ ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ, ಹೊಲ ಮನೆ ಕೆಲ್ಸ ಮಾಡಿ ಬದುಕೋರು ಆಗಲ್ಲ ನೀವು, ಬೇಡ ಚೆನ್ನಾಗಿರಿ ಅಂತ ಹೋಗಿ ಹೇಳ್ದಾಗ್ಲೂ ಕೂಡ ಅದನ್ನ ಅವರು ನೆಗೆಟಿವ್ ಆಗಿ ತಗೊಂಡ್ರು. ಯಾವಾಗ್ಲೂ ಅಷ್ಟು ವರ್ಷದಿಂದ ಹೇಳ್ದೆ ಇರೋಳು ನೀನು ಯಾಕೆ ಹೇಳ್ದೆ ಅನ್ಬಿಟ್ಟು ನಮ್ ತಂಗಿಗೆ ಮತ್ತೆ ಟಾರ್ಚರ್ ಕೊಡೋದು, ಹೊಡಿಯಕ್ ಸ್ಟಾರ್ಟ್ ಮಾಡೋದು. ಬಟ್ ನಿಮ್ಗೆ ಬೈಲಿಲ್ಲ? ನನ್ಗೇನು ಅನ್ಲಿಲ್ಲ, ಸುಮ್ನೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ಹಾ ನನಗ್ ಗೊತ್ತು, ನನ್ ಜೀವನ ನನಗ್ ಗೊತ್ತು ಅಷ್ಟೇ ಅಂದ್ರು ಗುರುಜಿ. ಇನ್ನೇನು ಅನ್ಲಿಲ್ಲ, ಸುಮ್ನೆ ಕೂತಿದ್ರು ಅಷ್ಟೇನೆ. ಬಟ್ ನಾನ್ ಬಂದ್ಮೇಲೆ ನನ್ ತಂಗಿಗ್ ಟಾರ್ಚರ್ ಮಾಡಿದ್ರು. ಅವಳು ಹೇಳಿದ್ಲು ನನ್ಗೆ ಈ ತರ ಮಾಡ್ತಾ ಇದ್ರಣ ಅಂತ ಹೇಳ್ಬಿಟ್ಟು. ಅಂದ್ರೆ ಫೈನಲಿ ತಂಗಿ ಬಾಯ್ ಬಿಟ್ಟು ಹೇಳೋ ದಿನ ಬಂದು? ಹೌದು ಗುರುಜಿ, ಅವಳು ಹೇಳಿದ್ಲು, ಮುಚ್ಚಿಟ್ಕೊಂಡಿದ್ರು. ಹೌದೌದು, ಅವಳ ಮಗಳು ಕೂಡ ಹೇಳದ್ಲು, ಅಂದ್ರೆ ನಮ್ಮ ತಂಗಿ ಮಗಳು ಕೂಡ ಹೇಳದ್ಲು. ಅವಳು ಇಲ್ಲಿವರೆಗೂ ಅಷ್ಟು ಚಿಕ್ಕ ಹುಡುಗಿ ಗುರುಜಿ, ಇವಾಗ ಒಂದು 8 ವರ್ಷ ಆಗಿದೆ ಅವಳಿಗೆ. ಅವಳು ಕೂಡ ಅದನ್ನೆಲ್ಲ ಮುಚ್ಚಿಟ್ಕೊಂಡಿದ್ಲು. ಏನಕ್ಕೆ ಅಂತಂದ್ರೆ ನಮ್ ತಂಗಿ ಭಾಷೆ ಅಂದ್ರೆ ಪ್ರಾಮಿಸ್ ಮಾಡಿಸ್ಕೊಂಡಿದ್ಲಂತೆ ಅವಳ ಹತ್ರ. ಅಜ್ಜಿ ಮನೇಲಿ ಇದನ್ನ ಹೇಳ್ಬೇಡ, ಹೇಳಿದ್ರೆ ಯೋಚನೆ ಮಾಡತ್ತೆ ಅಜ್ಜಿ. ಅಂದ್ರೆ ಅಜ್ಜಿ ಏನಲ್ಲ ಅವ್ವ ಅಂತಂತಾರೆ, ಅವ್ವ ಯೋಚನೆ ಮಾಡತ್ತೆ, ಹೇಳ್ಬಾರ್ದು ಇದೆಲ್ಲ ಕಣಪ್ಪ ಅಂತ ಹೇಳಿ ಭಾಷೆ ಮಾಡಿಸ್ಕೊಂಡಿದ್ಕೆ ಇಲ್ಲಿವರೆಗೂ ಹೇಳಿಲ್ಲ. ಬಟ್ ನಾವು ದಸರಾ ರಜಾ ಬೇಸಿಗೆ ರಜಾ ಬಂತು ಅಂದ್ರೆ ಹೋಗು ಅಪ್ಪ ಅಮ್ಮನ ಜೊತೆ ಇದ್ ಬರೋಗು ಒಂದ್ 15 ದಿವಸ ಅಂದ್ರೆ ಅವಳು ಯಾವುದೇ ಕಾರಣಕ್ಕೂ ಬರ್ತಿರ್ಲಿಲ್ಲ. ನಿಮ್ ಕಾಲ್ ಕಟ್ಕೊಳ್ತೀನಿ, ನಾನ್ ಅಲ್ಗ್ ಹೋಗಲ್ಲ ಅಂತ ನಮ್ ತಾಯಿ ಕಾಲ್ ಕಟ್ಕೊಳ್ತಾ ಇದ್ಲ ಅವಳು. ನಾನಂತೂ ಹೋಗಲ್ಲ ಅಲ್ಲಿಗೆ. ಚಿಕ್ಕ ಹುಡುಗಿ ಗುರುಜಿ, ಅಂದ್ರೆ ಆ ಮಗು ಮನ್ಸಲ್ಲೇ ಆತರ ಬಂದ್ಬಿಟ್ಟಿದೆ ಅಂದ್ರೆ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅದು ಏನಕ್ಕೆ ಹೋಗಲ್ಲ ಅಂತಾಳೆ ಅಂತಾನೆ ನಮ್ಗೆ ಆಶ್ಚರ್ಯ. ಬೇರೆ ಯಾವ್ದೇ, ಈಗ ನನ್ನ ಮಗನು ಕೂಡ ಅಜ್ಜಿ ಮನೆಗೆ ಹೋಗಿದ್ ಬರೋಗೆ ಅಂದ್ರೆ ಈ ಕ್ಷಣದಲ್ಲಿ ಓಡ್ಬಿಡ್ತಾರೆ. ಬಟ್ ಯಾವ್ದೇ ಆದ್ರೂ ನಾವು ಕೂಡ ಅವತ್ತಿನ ಕಾಲದಲ್ಲಿ ಹಂಗೇನೆ ಇದ್ವಿ. ಯಾಕೆ ಇವಳು ಈ ತರ ಅಂತಂದ್ರೆ ನಮ್ಗೆ ಇವಾಗ ಅದ್ ವಿಷಯ ಅವಳೇ ಹೇಳದ್ಲು, ನಮ್ಮ ತಂಗಿ ಮಗಳೇನೆ ಹೇಳದ್ಲು, ಅಮ್ಮ ಈ ತರ ನನ್ನ ಹತ್ರ ಭಾಷೆ ತಗೊಂಡಿತ್ತು, ಅದಕ್ ನಾನು ಹೇಳಲಿಲ್ಲ. ಅವ್ವ ಯೋಚನೆ ಮಾಡತ್ತೆ, ಅವಂಗ್ ಹುಷಾರಿಲ್ಲ, ನೀ ಹೇಳ್ಬೇಡ ಅಂತ ಹೇಳಿದ್ಲು ಅಂತ. ನನ್ಗೆ ಇವಾಗ ನಾನು ಒಂದ್ ಯೋಚನೆ ಮಾಡಿದೀನಿ ಗುರುಜಿ, ಅದ್ ಸರಿನೋ ತಪ್ಪು ಅಂತ ನೀವ್ ಹೇಳ್ಬೇಕು ಗುರುಜಿ. ನಾನ್ ಏನ್ ಅನ್ಕೊಂಡಿದೀನಿ ಅನ್ನೋದನ್ನ ಹೇಳ್ತೀನಿ ಇವಾಗ ಅವ್ರಿಗೆ. ಈಗ ನಾನು ಕೆಲ್ಸ ಕೊಡ್ಸಿ ಎಲ್ಲಾ ಮಾಡಿ ಇದ್ ಮಾಡ್ದೆ ಗುರುಜಿ, ಏನೋ ಬದುಕ್ಲಿ ಅಂತ ಇದ್ ಮಾಡ್ದೆ. ಈಗ ಇವ್ರು ಈ ತರ ಮಾಡ್ತಾ ಇರೋದ್ರಿಂದ ನಾನ್ ಅನ್ಕೊಂಡಿದೀನಿ ರಿಹಾಬಿಟೇಷನ್ ಸೆಂಟರ್ಗೆ ಹಾಕ್ಬೋಣ ಅಂತ ಅನ್ಕೊಂಡಿದೀನಿ ಗುರುಜಿ ಅವ್ರನ್ನ. ಒಂದು 3 months ಅದರಿಂದ ಸರಿ ಹೋಗ್ಬೋದು. ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅಲ್ಲ, ಬೇರೆ ಏನ್ ಮಾಡೋದು ದಾರಿನೇ ಇಲ್ಲ ಗುರುಜಿ. ಇದೊಂದ್ ಟ್ರೈ ಮಾಡೋಣ, ಅಟ್ಲೀಸ್ಟ್ ಬಿಟ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅನ್ನೋದೊಂದಿದೆ ಗುರುಜಿ. ನಮ್ ತಂಗಿ ಹೇಳ್ತಾಳೆ, ಅವಳು ಅಷ್ಟು ಅನುಭವಿಸ್ಬಿಟ್ಟಿರೋದು ಇಲ್ಲ, ಅವ್ರು ಯಾವ ಕಾರಣಕ್ಕೂ ಬಿಡಲ್ಲ ಅನ್ಸುತ್ತೆ, ಸುಮ್ನೆ ನಿನಗೆ ಇದೆಲ್ಲ ವ್ಯರ್ಥ ಅಷ್ಟೇನೆ. ನಾನು ಸಪರೇಟ್ ಆಗಿ ಇದ್ಬಿಡ್ತೀನಿ, ನೆಮ್ಮದಿಯಾಗಿ ಇದ್ಬಿಡ್ತೀನಿ, ನನ್ ಮಕ್ಳನ್ನ ನಾನ್ ಸಾಕೊಂಡು ಎಲ್ಲೋ ಯಾವ್ದೋ ಕೂಲಿ ಮಾಡ್ಕೊಂಡು ನನ್ನ ಮಕ್ಳು ಸಾಕಾಳ್ತೀನಿ ನಾನು ಮುಂದೆ, ನನಗ್ ಬೇಡ ಅವರು ಅಂತಾನೆ ನನ್ ತಂಗಿ ಹೇಳ್ತಾಳೆ. ಈ ಅವ್ರ ಅಪ್ಪ ಅಮ್ಮ ಏನು ಹೇಳಲ್ವಾ ಅಂತ? ಗುರುಜಿ ಅವರು
ಯಾವಾಗ್ಲೂ ಅವರೇ ಕಿತ್ತಾಡ್ತಾರೆ. ಅವ್ರು ಕಿತ್ತಾಡೋದ್ ಬಿಡ್ಸಕ್ಕೇನೆ ಈ ಜನ ಹೋಗ್ಬೇಕು. ಇವತ್ತು ಏಜ್ ಆಗಿದೆ ಅವ್ರಿಗೆ, ನಾನು ಅಪ್ಪ ಆರಂಭದಲ್ಲಿ ಅಮ್ಮನಿಗೆ. ಏನು ವಿಚಾರ ಹೇಳಿದ್ನಲ್ಲ, ಹೌದು ಗುರುಜಿ. ಯಾವಾಗ ಹ್ಮ್. ಅದೇ ಹೇಳ್ತಾರಲ್ಲ, ಮೇಷ್ಟ್ರು ಕೂತ್ಕೊಂಡು ಇದ್ರೆ ಹುಡುಗರು ನಿಂತ್ಕೊಂಡು ಇದ್ರಂತೆ, ಹೌದು ಗುರೂಜಿ. ಹಂಗಾಗುತ್ತೆ ಅವ್ರ್ದು ಕಥೆಗಳು. ಮತ್ ಮದ್ವೆ ಆದ 1 ತಿಂಗಳು ಬಾಳಸ್ಕೊಳ್ಳಿಲ್ಲ ಅವರು. ಒಂದೇ 1 ತಿಂಗಳು. ಅಂದ್ರೆ ನಮ್ ತಂಗಿ ಜೊತೆ ಜಗಳ ಇಲ್ಲ, ಅವ್ರ ಮಗನ್ ಜೊತೆನೆ ಜಗಳ ತೆಗಿಯೋದು. ದುಡ್ಡು ತಗೊಂಡ್ ಬಾ, ದುಡ್ಡು ಕೊಡು ನನ್ಗೆ, ಈ ತರ. ಅಂದ್ರೆ ಅವ್ರ ತಾಯಿ ಹೆಂಗೆ ಅಂದ್ರೆ ಮನೇಲೆ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಅನ್ನೋದಿಲ್ಲ. ಅವ್ರು ಎಲ್ಲ ಸಿಟಿಗೆ ಹೋಗ್ಬೇಕು, ಪಕ್ಕದಲ್ಲಿರೋ ಸಿಟಿಗೆ ಹೋಗಿ ನಾನು ಮಸಾಲೆ ದೋಸೆ ತಿನ್ಬೇಕು ಅಂದ್ರೆ ತಿನ್ಬೇಕಷ್ಟೇ. ಆತರ ಅವ್ರ ತಾಯಿ ಮೆಂಟಾಲಿಟಿ. ಸಂಸಾರಕ್ಕೋಸ್ಕರ ತ್ಯಾಗ ಮಾಡೋ ಬುದ್ಧಿ ಇಲ್ಲ. ಇಲ್ಲ ಇಲ್ಲ ಗುರುಜಿ, ಪ್ರತಿ ದಿನ ಜಗಳ. ಪಾಪ ಅವ್ರ ತಂದೆ ದುಡಿತಾರೆ, ಏಜ್ ಆಗ್ಬಿಟ್ಟಿದೆ ಅವ್ರಿಗೂ. ಹ್ಮ್. ಅವ್ರು ದುಡ್ದವ್ರ ಮೇಲೂ ಅವ್ರಿಗೂ ಅಟ್ಲೀಸ್ಟ್ ಊಟ ಮಾಡಿ ಹಾಕುವಂತದ್ ಇದಿಲ್ಲ. ಅವ್ರು ಊಟ ಕೇಳ್ತಂದ್ರೆ ಜಗಳ ಸ್ಟಾರ್ಟ್ ಮಾಡೋದಂತೆ. ಇಬ್ರು ಸುಮ್ನೆ ಕಚ್ಚಾಡ್ತಾನೆ ಇರೋದಂತೆ. ಊರ ಅಕ್ಕ ಪಕ್ಕದ ಮನೆಯವ್ರು ಅವ್ರವ್ರವ್ರೆ ನಮ್ ಪ್ರತಿ ವಿಷಯನೂ ಹೇಳ್ತಾನೆ ಇರ್ತಾರೆ. ಓ ಈ ತರ ಮಾಡ್ತಾರೆ, ಅವ್ರು ನೆಮ್ಮದಿಯಾಗಿ ಹೆಂಗೋ ದೂರ ಇದಾರ ಬಿಡ್ರಪ್ಪ ಅಂತ. ಬಟ್ ಅವ್ರ ತಂಗಿ ಅವ್ರ ಬದುಕು ಚೆನ್ನಾಗಿದೆ. ಅವ್ರ ತಂಗಿ ಬದುಕು ಪರವಾಗಿಲ್ಲ ಗುರುಜಿ, ಅವರು ಬೇರೆ ಊರ್ಗ್ ಮಾಡಿದ್ದಾರೆ. ಬಟ್ ಅವ್ರೇನಂದ್ರೆ ಇದನ್ನ ಒಂದು ಅವಕಾಶವಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಆ ಪಾತ್ರನು ಇಲ್ಲಿ ಕೆಲಸ ಮಾಡ್ತಿದೆ. ಹೌದು. ಅಂದ್ರೆ ಇವ್ರ ಹತ್ರ ಏನು ಇದ್ ಮಾಡಲ್ಲ, ಅಲ್ಲಿಗ್ ಬರೋದು, ಅಲ್ಲಿ ಹೋಗಿ ಊರಲ್ಲಿ ಅವ್ರ ತಾಯಿಗೆ ಎಲ್ಲ ಏನ್ ಮಾಡ್ಬೇಕು ಎಲ್ಲ ಮಾತಾಡಿ, ನಮ್ಮಲ್ಲಿ ಹೇಳ್ತಾರಲ್ಲ ನೈಸ್ ಮಾಡಿ, ಅವ್ರಿಗೇನು ಅವ್ರ ಕೆಲ್ಸ ಆಗಿಸ್ಬೇಕು ಅದನ್ನ ಸಾಧಿಸ್ಕೊಳ್ತಾರೆ. ಈಗ ಕಾಯಿ ಕೆಳಿಸ್ತಾರೆ ಅಥವಾ ಭತ್ತ ಒಕ್ಕಣೆ ಆಗುತ್ತೆ, ಆ ಟೈಮಲ್ಲಿ ಹೋಗೋದು 50,000 ನನ್ಗ್ ಬೇಕು, ನಾನ್ ಸೈಟ್ ತಗೊಳ್ತಾ ಇದೀನಿ, ನನ್ ಮನೆ ಅದನ್ನು ಅವ್ರವ್ರವ್ರೇನೆ ಇವ್ರ ಸೋದರ ಮಾವಂದ್ರೆ ಹೇಳ್ತಾರೆ, ಅವಳೇ ಬಂದ್ ಹಿಂಗ್ ಮಾಡ್ತಾಳಪ್ಪ ಅಂತ. ಅವ್ರ ಸೋದರ ಮಾವಂದ್ರು ಅವರೆಲ್ಲ ನಮ್ ಜೊತೆ ಚೆನ್ನಾಗಿದ್ದಾರೆ. ಅಲ್ಲ ಸರಿ, ಈಗ ಆಕೆಗೆ ಏನು ಆಕೆ ಪಾಲಿಂದ ಹೋಗಬೇಕು, ಈಗ ಒಂದೇ ಸರಿ ತಗೊಳ್ಳೋ ಬದಲು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ತಿದ್ದಾರೆ. ಬಟ್ ಇವತ್ತು ಅಣ್ಣ ಆದವನು ಅಥವಾ ಇಲ್ಲೊಂಚೂರು ಗಟ್ಟುಮುಟ್ಟಾಗಿ ಸ್ವಲ್ಪ ಭಯಭಕ್ತಿಯಿಂದ ಇವ್ರು ಇದ್ದಿದ್ರೆ ಅದಂಗ ಆಗ್ತಿರ್ಲಿಲ್ಲ. ಸರಿ, ಈಗ ಅದು ಬಿಡೋಣ. ಈಗ ಇಲ್ಲಿ ಅದನ್ನ ರಿಹ್ಯಾಬಿಲೇಷನ್ ಸೆಂಟರ್ ಅರ್ಥಾತ್ ಈ ಚಟಗಳನ್ನ ಬಿಡಿಸುವ ಕೇಂದ್ರಕ್ಕೆ ಹಾಕಿ ನಾನು ಅವರನ್ನ ಸರಿ ಮಾಡ್ತೀನಿ ಅನ್ನೋದು ನಿಮ್ಮ ವಿಚಾರ. ಮಾಡಬಹುದಾ ಅಂತ ಒಂದು ಗುರುಜಿ. ಇಲ್ಲ ಅದು ಬೇಡ ಅಂತಂದ್ರೆ ಈಗ ನಾವು ನಮ್ ತಂಗಿ ಹೇಳೋ ಪ್ರಕಾರ ಅವ್ರನ್ನ ಸಪರೇಟ್ ಬಿಟ್ಟೇ ಬಿಡ್ಬೇಕು ಅನ್ನೋದು ನಮ್ ತಂಗಿ ಹೇಳ್ತಾಳೆ. ಇಲ್ಲ ನನ್ಗೆ ಬೇಡವೇ ಬೇಡ, ನನ್ ಮಕ್ಳೇ ನನ್ಗೆಲ್ಲ, ನಾನ್ ಸಾಕೊಂಡ್ ನನ್ ಮಕ್ಳನ್ನ ನಾನು ನೆಮ್ಮದಿಯಾಗಿರ್ತೀನಿ. ಅಂದ್ರೆ ಬಿಡೋದು ಅರ್ಥ ಕಾನೂನಾತ್ಮಕವಾಗಿ ಬಿಡೋದು ಅಂತನ ಅಥವಾ ಜಸ್ಟ್ ನೆಗ್ಲೆಕ್ಟ್ ಮಾಡೋದು ಅಂತನ? ಅಂದ್ರೆ ಫುಲ್ ಪರ್ಮನೆಂಟ್ ಬಿಟ್ಟೇ ಬಿಡೋದು ಅಂತ ಅವ್ರು ಗುರುಜಿ. ಅರ್ಥಾತ್ ವಿಚ್ಛೇದನ. ವಿಚ್ಛೇದನ ತಗೊಳ್ಳೋವಷ್ಟಿಲ್ಲ, ಬಿಡೋಣ ಅಂತ. ವಿಚ್ಛೇದನ ತಗೊಂಡ್ರೆ ಅವ್ರು ಬೇರೆ ದಾರಿ ಹುಡಿಕೊಳ್ಳೋದು ಇವೆಲ್ಲ ಇರ್ತವೆ. ಬೇಡ, ಹಿಂಗೇನೆ ಇರ್ಲಿ ಅವ್ರು, ಅದೆಷ್ಟು ವರ್ಷ ಇರ್ತಾರ ನೋಡೋಣ. ನಾವು ಮಕ್ಳು ಬೆಳೆಸ್ಕೊಂಡ್ ನಮ್ ಪಾಡಿಗೆ ನಾವು ಹೋಗೋಣ. ಸರಿ, ನಾಳೆ ದಿವಸ ಮಕ್ಳು ಬಂದಾಗ ಇದ್ ಮಾಡ್ತೇವೆ ಅಂತ. ಆಯ್ತು, ಇಲ್ಲೊಂದ್ 2-3 ವಿಚಾರ ಇದಾವೆ. ಹಂಗ ನಿರ್ಧಾರ ತಗೊಳ್ಬೇಕಾದ್ರೆ ನಾವು ಒಂಚೂರು ಆ ಕಡೆ ಈ ಕಡೆ ಹಾಳಾಗಲ್ಲ ಯೋಚನೆ ಮಾಡ್ಬೇಕು. ನೋಡಿ, ಇಲ್ಲಿ ಇವರನ್ನ ಸರಿ ಮಾಡುವಲ್ಲಿ ಅಥವಾ ಇವರ ಬದುಕನ್ನ ಕಟ್ಟಿಕೊಡುವಲ್ಲಿ ಅಥವಾ ಇವರ ಬದುಕನ್ನ ಭದ್ರಪಡಿಸುವಲ್ಲಿ ಒಬ್ಬ ಅಣ್ಣನಾಗಿ ನೀವು ಖಂಡಿತ ನಿಮ್ಮ ಕೈಲಾದದ್ದೆಲ್ಲ ಮಾಡಿದ್ದೀರಿ. ಮತ್ತೆ ಈಗ ಏನೋ ಆ ಮದ್ಯಪಾನ ಅಥವಾ ಎಣ್ಣೆ ಕುಡಿಯೋದನ್ನು ಬಿಡಿಸೋ ಜಾಗದಲ್ಲಿ 3 ತಿಂಗಳೆಲ್ಲೋ ತಗೊಂಡೋಗಿ ಹಾಕ್ತಾರೆ, ಅವ್ರು ಹೊಡೆದೋ ಬಡ್ದೋ ಸರಿ ಮಾಡ್ತಾರೆ. ಬಟ್ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ ನಿಮ್ಮ ಪ್ರಯತ್ನಕ್ಕೆ ನಾನು ಅಡ್ಡಿ ಬರಲ್ಲ. ಆದರೆ ಇಲ್ಲಿ ನಾನು ನೋಡಿರೋ ಕಥೆಗಳಲ್ಲಿ ನೋಡಿ, ಯಾವ ಒಬ್ಬ ವ್ಯಕ್ತಿ, ನೀವು ಸುಮ್ಮನೆ ಒಬ್ಬ ಕಾಮಾಂಧ ವ್ಯಕ್ತಿ, ಅವನಿಗೆ ಹೆಣ್ಣು ಕಂಡ್ರೆ ಲೈಂಗಿಕತೆ ಅನ್ನೋದೇ ತಲೆಯಲ್ಲಿ ಬರುತ್ತೆ. ಅಂತ ಕಾಮಾಂಧನನ್ನು ತಗೊಂಡೋಗಿ 1 ತಿಂಗಳು ಆ ಕಾಡಲ್ಲಿ ಕೂಡ ಹಾಕಿಬಿಡಿ, ಅವನು ಬಿಡ್ತಾನೆ. ಯಾಕೆ ಬಿಡ್ತಾನೆ? ಕಾಡಲ್ಲ ಅದು ಸಿಗಲ್ಲ, ಅದಕ್ಕೆ ಬಿಡ್ತಾನೆ. ಮತ್ತವನನ್ನು ಇಲ್ಲಿ ಕರ್ಕೊಂಡು ಬನ್ನಿ, ಮತ್ತದೇ ಬುದ್ಧಿ. ಅಂದ್ರೆ ಸಂಸ್ಕಾರ ಅದು 3 ತಿಂಗಳಿಗೆ ತೆಗೆಯುವಂಥದ್ದಲ್ಲ. ಅದು ಅಂದ್ರೆ ಯಾವುದು ಒಳಗಿನಿಂದ, ಅದು ಮೊದ್ಲಿಂದ ಹೇಳೋರು ಕೇಳೋರಿಲ್ಲ, ನಾನು ಮಾಡಿದ್ದೇ ಮಾಡ್ತೀನಿ. ಈ ಸರಿನಪ್ಪ, ಕುಡಿಯೋದು ಬಿಡಿಸ್ಬೋದು. ಹೆಣ್ಣಿನ ಚಟಕ್ಕೆ ಯಾವ ರಿಹ್ಯಾಬಿಲೇಷನ್ ಸೆಂಟರ್ ಇದೆ? ಒಂದು ಸರಿ ಮಾಡಿ ಅಂದ್ರೆ ಆತು, ಒಂದು ಗಾಯ ವಾಸಿ ಆದ್ರೆ ಸಾಕು, ಇನ್ನೊಂದು ಹಂಗೆ ಇರಲಿ ಅಂತ ಹೇಗೆ ಹೇಳಲಿಕ್ಕಾಗಲ್ವೋ ಹಾಗೆ ಒಂದು ಚಟ ಹೋಗ್ಲಿ ಇನ್ನೊಂದು ಹಂಗೆ ಇರಲಿ ಅಂತ ಹೇಳಲಿಕ್ಕಾಗಲ್ಲ. ಎಣ್ಣೆ ಹೆಣ್ಣು, ಅದರಲ್ಲೂ ಎಣ್ಣೆ ವಿಚಾರದಲ್ಲಿ ಒಂದು ವೇಳೆ ನೀವು ರಿಹ್ಯಾಬಿಲೇಷನ್ ಸೆಂಟ್ರಿಗೆ ಹಾಕಿ ಬಿಡಿಸ್ಬೋದು. ಬಟ್ ಈ ಹೆಣ್ಣಿನ ವಿಚಾರ ಇದೆಯಲ್ಲ, ಆ ಹೆಣ್ಣಿನ ವಿಚಾರ ನಾಳೆ ದಿನ ಎಣ್ಣೆಗೂ ಮತ್ ಕಾರಣ ಆಗುತ್ತೆ. ಅರ್ಥಾತ್ ನಾನು ಹೇಳ್ತಿದ್ದೀನಿ, ಈ ರಿಹ್ಯಾಬಿಲೇಷನ್ ಸೆಂಟರ್ಗಳು ಹೆಂಗೆ ಅಂದರೆ ಅವು ಮನುಷ್ಯನ
ಬದುಕನ್ನ ಅಥವಾ ಆ ಮನಸ್ಪರಿವರ್ತನೆ, ಆ ಮನಪರಿವರ್ತನೆ ಮಾಡುವ ಜಾಗಗಳು ಹೌದು. ಆದ್ರೆ ಅಲ್ಲಿ ಯಾಕೆ ಅವ್ರು ಕುಡಿಯಲ್ಲ ಅಂದ್ರೆ ಅಲ್ಲಿ ಕುಡಿಯಕ್ ಸಿಗಲ್ಲ, ಕುಡಿಯಕ್ ಕೊಡಲ್ಲ, ಅದಕ್ಕೆ ಕುಡಿಯಲ್ಲ. ಹೌದು ಗುರುಜಿ. ಬಟ್ ನಾಡಿಗೆ ಬಂದಾಗ ಇಲ್ಲಿ ದೇವಸ್ಥಾನಗಳಿಗಿಂತ ಬಾರ್ಗಳೇ ಜಾಸ್ತಿ ಅವೆ, ಗ್ರಂಥಾಲಯಕ್ಕಿಂತ ಬಾರ್ಗಳೇ ಜಾಸ್ತಿ ಅವೆ. ಹೌದು ಹೌದು ಗುರುಜಿ. ರಾರಾ ರಾರಾ ಅಂತ ಕರೀತವಂತ ಅವ್ರನ್ನ. ನಿಜ ಗುರುಜಿ. ಹೌದು. ಅಂದ್ರೆ ನಾನು ರಿಹಾಬಿಲಿಟೇಷನ್ ಸೆಂಟರ್ ವಿಚಾರವಾಗಿ ನಾನು ಸೇರಿಸೋದು ಸೇರಿಸದೇ ಇರೋದು, ನಾನು ಇನ್ನೊಂಚೂರು ಆ ತೀರ್ಪನ್ನು ಇನ್ನೊಂಚೂರು ಮುಂದಕ್ಕೆ ಹಾಕಿ ನಾನು ಅಲ್ಲಿ ಹೇಳ್ತೀನಿ. ಬಟ್ ಮೊದಲು ನಿಮಗೆ ತಲೆಯಲ್ಲಿರಲಿ, ಓಕೆ ನಾನು ಅಲ್ಲಿಗೆ ಹಾಕಿದೆ ಆದರೂ ಬಿಡ್ಲಿಲ್ವಲ್ಲ ಅನ್ನೋ ನಾಳೆ ದುಃಖ ನಿಮಗೆ ಬರಬಾರ್ದು. ಯಾಕಂದ್ರೆ ಅಲ್ಲಿ ನಾನು ನಿಮ್ಗೆ ಯಾವ ಖಾತ್ರಿನೂ ಕೊಡಲ್ಲ, ಯಾಕಂದ್ರೆ ಅಲ್ಲಿ ಇರಲ್ಲ, ಕುಡಿಯಲ್ಲ. ಮತ್ತೆ ಇಲ್ಲಿಗೆ ಬಂದು ಸರಿ ಜೀವನ ಪೂರ್ತಿ ರಿಹಾಬಿಲಿಟೇಷನ್ ಸೆಂಟರ್ ಇಡ್ಲಿಕ್ಕೆ ಆಗುತ್ತಾ? ಆಗಲ್ಲ ಆಗಲ್ಲ ಗುರುಜಿ. ಇಲ್ಲಿ ಎರಡು ವಿಚಾರ. ಒಂದು, ಜೀವನ ಪೂರ್ತಿ ಅಲ್ಲಿ ಇಡ್ಸೋಕ್ಕಾಗಲ್ಲ, ಅಲ್ಲಿ ಕೊಡಲ್ಲ, ಅದಕ್ಕೆ ಅಲ್ಲಿ ಕುಡಿಯಲ್ಲ, ಮತ್ತು ಬಂದಾಗ ಆತ ಕುಡಿತಾನೆ. ಇದು ಒಂದು. ಎರಡನೇದು, ಅದನ್ನು ಬಿಡಿಸೋದ್ರು ಇನ್ನೊಂದು ಯಾವುದೋ ಇದೆಯಲ್ಲ. ಹೌದು ಹೌದು ಗುರುಜಿ. ನಾನ್ ಏನ್ ಅನ್ಕೊಂಡಿರೋದು ಅಂದ್ರೆ ಗುರುಜಿ, ಟು ಬಿ ಫ್ರಾಂಕು, ನಾನು 3 ತಿಂಗಳು ರಿಹಾಬಿಲಿಟೇಷನ್ ಸೆಂಟರ್ಗೆ ಹಾಕಿದಾಗ ಇಲ್ಲಿ ಕೆಲ್ಸನೂ ಕೂಡ ಹೋಗುತ್ತೆ. ಇದು ಪ್ರೈವೇಟ್ ಕಂಪನಿ, ಖಂಡಿತ ಕೆಲ್ಸನೂ ಕೂಡ ಹೋಗುತ್ತೆ. ಕೆಲ್ಸದಲ್ಲಿ ಇರುವಾಗ್ಲೇನೆ ಆ ಹೆಣ್ಣಿನ ಸವಾಸ ಮಾಡ್ತಾ ಇರೋದು. ಸೊ ಇಲ್ಲಿ ಕೆಲ್ಸನೂ ಕೂಡ ಹೋದಾಗ ಆ ಹೆಣ್ಣಿನ ಸವಾಸನೂ ಕೂಡ ಅಲ್ಲಿ ಕಟ್ಟಾಗತ್ತೆ ಅನ್ನೋದು ಒಂದು ಯೋಚನೆ ಇದೆ ಗುರುಜಿ. ಹೆಣ್ಣು ತಾಳಿ ಕಟ್ಟಿ ನಿನ್ ಜೊತೆ ಜೀವನ ಪೂರ್ತಿ ನಿಂತು ಇಟ್ಕೊಂಡಿರೋದಲ್ಲ, ಮತ್ತೊಂದು ಕೆಲಸ ಸಿಕ್ತಾಗ ಮತ್ತೊಂದು ಹೆಣ್ಣು ಬಂದ್ರೆ ಏನ್ ಕತೆ? ಹೌದೌದು. ಅಂದ್ರೆ ಒಂದು ಕೆಲಸ ಹೋಯ್ತು ಅಂತ ಒಂದು ಹೆಣ್ಣು ಹೋಗೋದಾದ್ರೆ, ಒಂದು ಕೆಲಸ ಬತ್ತು ಅಂತ ಇನ್ನೊಂದು ಹೆಣ್ಣು ಬರ್ತಾಳಲ್ಲ ಮತ್ತೆ. ಬಟ್ ಬೇರೆ ಕೆಲಸಗಳು ಸುಲಭವಾಗಿ ಈ ಸ್ಯಾಲರಿ ಸಿಗಲ್ಲ ಗುರುಜಿ. ಇವಾಗ ಏನವ್ರಿಗೊಂದ ಇಲ್ಲಿ ಕೇಳಿಸ್ಕೊಳ್ಳಿ, ಹೆಣ್ಣಿನ ಚಟ ಇದೆಯಲ್ಲ, ಸರಿನಪ್ಪ ದುಡ್ಡು ಕೊಟ್ಟು ನಾನು ವೇಶ್ಯ ಮನೆಗೆ ಹೋಗ್ತೀನಿ ಅಂತಾರೆ, ಅದಕ್ಕೆ ಸಂಬಳಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಅದು ಸೆರಗಿನ ಚಟ ಇದೆಯಲ್ಲ, ಯಾವ್ದು ಸಂಬಳದ್ದಲ್ಲ, ಸಾಲ ಮಾಡಾದ್ರೂ ಹೋಯ್ತೀನಿ ಅಂತಾರೆ. ಏನ್ ಮಾಡ್ತೀವಿ ಅದಕ್ಕೆ? ನಾಳೆ ರೋಗ ಹತ್ತಿಸ್ಕೊಂಡು ಬಂದು ಮನೇಲಿ ಮಾಡಿದ್ರೆ ಏನ್ ಮಾಡ್ತೀರಿ? ಈ ವಿಷಯ ಇರೋದು ಏನಂದ್ರೆ ಇಲ್ಲಿ ಹೀಗೆ ಇತ್ತಾಗ ಡೈವರ್ಸು ಅಲ್ಲ, ಇತ್ತಾಗೆ ಮನೇಲಿ ಇಟ್ಕೊಂಡಂಗೂ ಅಲ್ಲ. ಈ ನಿರ್ಧಾರ ತಗೊಳ್ಬೇಕಾದ್ರೆ ಮಕ್ಕಳಿಗೂ ಈ ವ್ಯಸನಿ ತಂದೆಗೂ ತುಂಬಾ ಅವಿನಾಭಾವ ಸಂಬಂಧ ಇದ್ಬಿಡುತ್ತೆ ಕೆಲವೊಮ್ಮೆ. ಅವನು ಕೆಟ್ಟವನು ಅಥವಾ ಅವನು ವ್ಯಸನಿ, ಅವನೊಬ್ಬ ಬೇಜವಾಬ್ದಾರಿ, ಬಟ್ ಮಕ್ಕಳು ಅವ್ರ ಜೊತೆ ತುಂಬಾ ಬೆಸೆದು ಬಿಟ್ಬಿಡ್ತಾರೆ. ಕೇಳಿಸ್ಕೊಳ್ಳಿ, ಸಾಧ್ಯತೆ ಹೇಳ್ತೀರಿ, ಇದಿಲ್ಲ ಅಂತ ನನಗೆ ಗೊತ್ತು, ಸಾಧ್ಯತೆ ಹೇಳ್ತಾ ಇದ್ದೀನಿ. ಇಂಥ ಸಮಯಗಳಲ್ಲಿ ನಾವೇನ್ ಮಾಡೋಕ, ಈಗ ಆಯ್ತಮ್ಮ ನೀನ್ ಅವ್ರನ್ನ ಬಿಟ್ಟು ಬದುಕಮ್ಮ ಅಂದ್ರೆ, ಇಲ್ಲ ಸರ್ ಮಕ್ಳು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾವೆ ಅಂತಾರೆ. ಅವಾಗ ತೀರ್ಪು ಇನ್ನೂ ಕಷ್ಟವಾಗ್ಬಿಡುತ್ತೆ. ಕಷ್ಟ ಆಗುತ್ತೆ. ಈಗ ಇಟ್ಕೊಂಡ್ರೆ ಹೆಂಡತಿಗೆ ಪ್ರಾಬ್ಲಮ್, ಕಳಿಸಿದ್ರೆ ಮಕ್ಳಿಗೆ ಪ್ರಾಬ್ಲಮ್, ಏನಪ್ಪ ಇಲ್ಲಿ ಕತೆ ಅನ್ನಂಗೆ ಆಗ್ಬಿಡುತ್ತೆ. ಬಟ್ ಇಲ್ಲಿ ಆ ಮಕ್ಕಳೇ ಸ್ವಯಂ ನೀವು ಕಾಲ್ ಕಟ್ಕೊಳ್ತೀನಿ ನಾನು ಅಲ್ಲಿಗೆ ಹೋಗಲ್ಲ ಅನ್ನೋ ಹಂತಕ್ಕೆ ಬಂದಾಗ ಇದೊಂದು ಪ್ರೈಮ್ ಸ್ಟೇಜ್. ಇಲ್ಲೇ ನಾವು ಇದನ್ನು ಸರಿ ಮಾಡ್ಬಿಡ್ಬೇಕು. ಒಂದು, ನಿಮ್ಮ ಹೆಂಡತಿಗೆ ಈತ ಇಲ್ಲದೇ ಹೋದರೂ ತವರು ಮನೆಯ ವಿಶ್ವಾಸವನ್ನ ಗಳಿಸಿಕೊಂಡು ನನ್ನ ಮಕ್ಕಳನ್ನ ನಾನು ಸಾಕ್ತೀನಿ ಅನ್ನೋ ಇಚ್ಛಾಶಕ್ತಿ ಅಥವಾ ಆ ಗಟ್ಟಿತನ, ಆ ಧೈರ್ಯ ಆಕೆಯಲ್ಲಿ ಇದೆ. ಈಗ ನೀವೇನು ಮಾಡಿ, ನಿಮ್ಮ ಆಸೆಗೂ ನಾನು ಅಡ್ಡ ಬರಲ್ಲ, ಆ ರಿಹಾಬಿಲಿಟೇಷನ್ ಸೆಂಟ್ರಿಗೆ ಹಾಕ್ತೀರಾ, ಹಾಕಿ. ಇದರ ಹಿಂದೆ ಇರುವ ಉದ್ದೇಶ ಏನಿರಬೇಕು ಅಂತ ಮೊದಲೇ ನಿಮಗೆ ನಿಗದಿಯಾಗಿ ಹೇಳ್ಬಿಡ್ತೀನಿ. ಏನೋ ಆ ಆತ್ಮವು ಒಂಚೂರು ಉದ್ಧಾರ ಆಗಲಿ ಅಂತ ಹಾಕಬೇಕೆ ಹೊರತು ತಂಗಿಯ ಗಂಡ ಸರಿ ಹೋಗ್ತಾನೆ ಆ ಭ್ರಮೆ ಇರಲೇಬೇಡಿ ನಿಮಗೆ. ಏನೋ ಆ ಜೀವನ ಒಂಚೂರು ಸರಿ ಹೋಗಿ ಅದು ಏನೋ ಒಂದು ಜೀವನ ಕಟ್ಕೊಳ್ಳಿ ಅಂತ ಹಾಕಬೇಕೆ ಹೊರತು ವಿಚ್ಛೇದನ ಆಗಿದೆ ಅಂದ್ಕೊಂಡೇ ನಿನ್ನ ತಂಗಿ ಬದುಕಬೇಕು ಅದು ಇರ್ತಾನೆ. ನೀವು ಅದೊಂದು ರಿಹಾಬಿಲಿಟೇಷನ್ ಸೆಂಟರ್ಗೂ ಹಾಕ್ತೀರಾ, ಬಟ್ ಇಲ್ಲದೆ ಹೋದಾಗ ನಾನು ಹೇಗೆ ಬದುಕ್ತೀನಿ ಅಂತ ತಂಗಿ ಹೇಳ್ತಿದ್ದಾಳೆ. ಆ ಮನೆಯ ಹಿಡಿತವನ್ನ, ಆ ಸೂತ್ರವನ್ನ ಆಕೆ ಕೈಗೆ ತಗೊಂಡು ಮಕ್ಕಳನ್ನ ನಿಮ್ಮ ಹಿಂದೆ ಮುಂದೆ ಸುತ್ತಾಡಿಸ್ಕೊಂಡು ಅವ್ರಿಗೆ ಸಂಸ್ಕಾರ ಕೊಟ್ಟು ತಂಗಿಯನ್ನ ಅವಾಗಿಂದ ಹೇಗೆ ಕಾಪಾಡಿಕೊಂಡು ಬಂದಿದ್ದೀರಿ, ಇನ್ನು ಮುಂದಾದರೂ ಆಕೆ ನೋಡಿ ದಿನಪೂರ್ತಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋಕೆ ರೆಡಿ ಇದ್ದಾಳೆ, ಆದ್ರೆ ಮನೆಗೆ ಬಂದು ನೆಮ್ಮದಿ ಇಲ್ಲ ಅಂದ್ರೆ ಏನ್ ನೀವು ಇದೊಂದು ಪುಟ್ಟ ಜೀವನ ಏನ್ ದುಡ್ದು ಒದೆ ತಿನ್ಲಿಕ್ಕೆ ಹುಟ್ಟಿರೋದಾ ನಾವು? ಹೌದು ಗುರುಜಿ, ಹಂಗೇನೆ ಆಗ್ತಾ ಇರೋದು. ಇಲ್ಲ ಅದಾಗಬಾರ್ದು. ಸಮಾಜ ಅಯ್ಯೋ ನನ್ನ ತಂಗಿ ಗಂಡ ಬಿಟ್ಟವಳು ಅಂತ ಸಮಾಜ ಆಡ್ಕೊಂಬಿಡೋದು, ಹಿಂಗ್ ಅಂದುಕೊಂಡೇ ಎಷ್ಟೋ ಹೆಣ್ಣು ಮಕ್ಕಳನ್ನ ಬಲಿ ಕೊಟ್ಬಿಟ್ಟಿದ್ದಾರೆ ದೊಡ್ಡವರೆಲ್ಲ. ಹೌದು ಗುರುಜಿ, ಅದು ನಮ್ಗೆ ಇಷ್ಟ ಇಲ್ಲ. ಅದಕ್ಕೇನೆ ನಾನು ರಿಹಾಬಿಲಿಟೇಷನ್ ಸೆಂಟ್ರಿಗೆ ಹಾಕ್ತೀರಾ, ಅದು ನಿಮ್ ಭಾವ ಅನ್ನೋ ಕಾರಣಕ್ಕಲ್ಲ. ಒಂದು ಇದೇನು ಸರಿ ಹೋದ್ರೆ ಅದು ಕೂಡ 4 ಒಳ್ಳೆ ದಿನಗಳನ್ನು ನೋಡಿ ಹೋಗಲಿ ಅನ್ನೋ ಉದ್ದೇಶದಿಂದ ಹಾಕಿಯೇ ಹೊರತು ಅದನ್ನು ಬಿಟ್ಟು ಆತ ಸರಿ ಹೋಗಿ ಬಂದು ತುಂಬಾ ನಾವು ಅಂದ್ಕೊಂಡಂಗ ಬದುಕುತ್ತಾನೆ ಆ ಭ್ರಮೆ ಬೇಡ. ಇಲ್ಲ, ಯಾಕಂದ್ರೆ ನೀವು ಮತ್ತೊಂದು ದುಃಖ ತಿಂತೀರಾ.
ಹೌದು ಗುರುಜಿ, ಹೌದು. ಹಾಗಾಗಿ ನಿಮ್ಮ ತಂಗಿಗೆ ನೀವು ಹೇಳಬೇಕು, ಹೌದವ್ವ ಈಗ ನಾವು ಅಲ್ಲಿಗೆ ಹಾಕ್ತೀನಿ ಏನೋ, ನಮ್ಮ ಆ, ಈಗ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ಇತ್ತು ಒಂದು 2 ವಾರದ ಹಿಂದೆ ಬಂದಿತ್ತು, ಹಿಂಗೆ ರಿಹಾಬಿಲೇಷನ್ ಸೆಂಟ್ರಿಗೆ ಹಾಕಿದ್ರು ಅಂತ ವಾಪಸ್ ಬಂದು ಕೊಲೆ ಮಾಡಿದ್ದಾನೆ ಪುಣ್ಯಾತ್ಮ. ಯಾರನ್ನ? ಈ ಹಾಕಿದ್ದವನ್ನ. ಹಾ ಹಾ ಯಾಕಂದ್ರೆ ಚಟದಿಂದ ದೂರ ಮಾಡಿಬಿಟ್ರಲ್ಲ, ಅಂದ್ರೆ ಏನೋ ವೈಭೋಗದಿಂದ ದೂರ ಮಾಡಿಬಿಟ್ರು ಅನ್ಸ್ಬಿಡುತ್ತಂತ ಅವ್ರಿಗೆ. ಹ್ಮ್ 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 ಅಂದ್ರೆ ಇಷ್ಟು ಹುಚ್ಚುತನ ಇರ್ತಾವ ಅದರಲ್ಲಿ. ಹೌದು, ಚಟಗಳೇ ಹೌದು ಹಾಗೆ. ಗುರೂಜಿ. ಈಗ ಒಂಚೂರು ಕುಡಿಯೋಕೆ ದುಡ್ಡು ಕೊಡ್ಲಿಲ್ಲ, ಬೈಕ್ ತಗೊಳಕ್ ದುಡ್ಡು ಕೊಡ್ಲಿಲ್ಲ, ಅಥವಾ ಏನಕ್ಕೋ ಪಾನ್ ಪರಕ್ಕೋ ಸೂಪರ್ಗೋ ಅಥವಾ ಇನ್ನೇನಕ್ಕೂ ದುಡ್ಡು ಕೊಡ್ಲಿಲ್ಲ ಅಂತ ಹೆಂಡತಿ ಮಕ್ಕಳು ನಾಯಿಗೆ ಬಡ್ದಂಗೆ ಬಡ್ದವರಿದ್ದಾರೆ. ಹೌದು ಅಂದ್ರೆ ಗುರೂಜಿ. ಚಟಗಳು ಆ ಸಂಸ್ಕಾರ ಅಥವಾ ಆ ಜ್ಞಾನ ಅಥವಾ ಆ ಸಂಬಂಧದ ಮೌಲ್ಯವನ್ನೇ ಮರೆಸಿಬಿಡ್ತವೆ. ಹೌದು ಗುರೂಜಿ. ಹಾಗಾಗಿ ಇಲ್ಲಿ ನೀವೇನು ಹಾಕ್ತಾ ಇದ್ದೀರಿ, ಜಸ್ಟ್ ಭಾವ ಅನ್ನೋ ಭಾವನೆಯಲ್ಲಿ ಹಾಕಿದ್ರೆ ನೀವು ಮತ್ತೆ ದುಃಖ ತಿಂತೀರ. ಅದೊಂದು ಸರಿ ಹೋಗಲಿ, ಅದ್ರ ಪಾಡಿಗೆ ಅದು ಆಗಲಿ. ಆದರೆ ನಿಮ್ಮ ತಂಗಿಗೆ ನೀವು ಬುದ್ಧಿ ಹೇಳಬೇಕು, ನೋಡವ್ವ ಆತ ಹಿಂಗೆ ಮಾಡ್ದ, ಹಿಂಗೆ ಆಯಿತು, ನಮಗೇನೋ ಗೊತ್ತಿರಲಿಲ್ಲ, ನೀನು ಹೇಳಿರಲಿಲ್ಲ, ಆಯ್ತು ಹಂಗೆ ಆಯಿತು, ಇನ್ನು ಮುಂದೆ ಅವು ಹೊಡೆಯೋದು ಬಡಿಯೋದು ಅದೆಲ್ಲ ಇರಲ್ಲ, ನಾವು ಇದ್ದೀವಿ. ಆದರೆ ನೀನು ಬುದ್ಧಿವಂತಳಾಗು. ಈಗ ನಾವಿರೋವರೆಗೂ ನೋಡ್ಕೊಳ್ತೀವಿ, ಏನು ನಾಳೆ ನಮಗೆ ಏನು ಕಷ್ಟ ಬಂತಪ್ಪ, ನೀವು ನಮ್ಮ ಮೇಲೆ ಹಾಕಂಗಿಲ್ಲ ಎಲ್ಲವನ್ನು. ಹೌದು ಹೌದು. ನೀನು ಬುದ್ಧಿವಂತಳಾಗಬೇಕು. ಈಗ ನಾಳೆ ಸುಮ್ಮನೆ ಒಂದು ವೇಳೆ ನಾಳೆ ನಿನ್ನ ಮನೆ ಹೆಂಡತಿನೋ ಯಾರು ಒಂಚೂರು ಬದಲಾದ್ರು ಅಂದ್ಕೊಳಪ್ಪ, ಏನು ಮಾಡ್ತೀಯಪ್ಪ? ಹೌದು ಸಾಧ್ಯತೆ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು. ಇಲ್ಲ, ಅವಳು ಅದೇ ಹೇಳಿ, ನಾನು ಇಂಡಿಪೆಂಡೆಂಟ್ ಆಗೇನೆ ನಾನು ಬದುಕ್ತೀನಿ, ನನಗೆ ಇವ್ರ ಸವಾಸ ಬೇಡ, ನನ್ ಮನೆಗ್ ಬಂದು ತವ್ರ ಮನೇಲೂ ಯಾರಿಗೂ ತೊಂದರೆ ಕೊಡಕ್ ನನ್ಗೆ ಇಷ್ಟ ಇಲ್ಲ, ನಾನ್ ಬರಲ್ಲ, ಹಂಗ್ ಕೊಡೋದಿದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಬದುಕ್ತೀನಿ ಅಂತ. ಅಥವಾ ಆ ಇಂಡಿಪೆಂಡೆಂಟ್ ಆಗಿ ಬದುಕ್ತೀನಿ ಅನ್ನೋ ಆ ಮಾತು ಬರೋ ಸಮಯದಲ್ಲೇ ಅದಕ್ಕೊಂಚೂರು ಪ್ರೋತ್ಸಾಹ ಕೊಟ್ಬಿಟ್ರೆ ಅದು ಅದ್ಭುತ. ನಾವು ಆ ಮಾತು ಬರಬೇಕಾದ್ರೆ ಬಿಡು ನೋಡ ನೀರು ಗಂಡನ ಒಂಚೂರು ಸರಿ ಮಾಡೋಣ ಅಂತ ಒಂಚೂರು ಆ ಮಾತಿಗೆ ಬೆಂಬಲ ಕೊಡೋದು ನಿಲ್ಲಿಸ್ಬಿಡ್ತೀವಿ. ಬಟ್ ನಾಳೆ ದಿನ ಹಂಗಾಗೋದು ಬೇಡ. ಹಾಗಾಗಿ ಮಕ್ಕಳಿಗೂ ತಂದೆಯ ಕುರಿತಾಗಿ ಆ ಮಟ್ಟಿನ ಮೋಹ ಇಲ್ಲ, ಅದು ಪುಣ್ಯ, ಅದು ಇಲ್ದಿದ್ದೇ ಒಳ್ಳೇದಾಯ್ತು. ಇಲ್ಲ ಗುರುಜಿ, ಅವನ್ನ ಅವ್ರ ಮಗ 3 ವರ್ಷದ ಇದ್ದಾಗ್ಲೇನೆ ಹೇಳ್ತಾ ಇದೆ ಗುರುಜಿ, ಅಪ್ಪ ಕೇಡಿ ಅನ್ನು ನಾವು ಏನಕ್ಕೆ ಈ ತರ ಅಂತ ಇವನು ಹಂಗೆಲ್ಲ ಅನ್ಬಾರದು ಕಣೋ ಅಂದ್ರುವೆ ಅವ್ನು ಹೇಳ್ತಾ ಇದ್ದ, ಇಲ್ಲ ಅಪ್ಪ ಕೇಡಿ, ಅಮ್ಮಂಗ್ ಕುಕ್ಕ ಬಂದು ಹೊಡಿತೇನೆ, ಅಪ್ಪ ಕೇಡಿ ಅಂತ. ಒಂದ್ 3 ವರ್ಷ, ಈಗ ಒಂದ್ 6 ತಿಂಗಳಲ್ಲಿ ಈಗ ಒಂದ್ 3.5 ವರ್ಷ ಅಷ್ಟೇನೆ ಅವ್ನಿಗೆ. ಅವನು ಅದೇ ತರ ಸ್ಟಾರ್ಟ್ ಮಾಡಿದ್ದಾನೆ ಗುರುಜಿ. ಅಂದ್ರೆ ಅವ್ನಿಗೆ ಇತ್ತೀಚೆಗೆ ಅವನು ಎಲ್ಲ ಬಾಯ್ಬಿಟ್ಟು ಹೇಳ್ತಾನೆ ಗುರುಜಿ, ಅವ್ನಿಗೆ ಇವಾಗ ಮಾತೆಲ್ಲ ಬರ್ತಾ ಇದೆ, ಅವ್ನು ಇವತ್ತು ಹಂಗೆ ಅಂತಾನೆ. ಅವನು ಊರಲ್ಲಿ ಈ ವಿಚಾರವಾಗಿ ಆ ವ್ಯಕ್ತಿಯನ್ನ ರಿಹ್ಯಾಬಿಲೇಷನ್ ಸೆಂಟರ್ಗೆ ಅಥವಾ ಕುಡಿತವನ್ನ ಬಿಡಿಸುವ ಕೆಲಸಕ್ಕೆ ನೀವೊಮ್ಮೆ ಮಾಡಿ, ಅದು ನಿಮ್ಮ ಧರ್ಮವನ್ನ ಕಳ್ಕೊಳ್ಳಿ ನೀವು. ಸರಿ. ಅದರ ಜೊತೆಗೆ ಆ ಮಕ್ಕಳನ್ನ ನಿಮ್ಮ ಮಕ್ಕಳ ರೀತಿಯಲ್ಲಿ ಕಂಡುಕೊಂಡು ಹೋಗ್ಬೇಕು ನೀವು. ನಾವೇ ಓದಿಸ್ತಾ ಇರೋದು. ಅಷ್ಟು ಮಾಡಿ ನಿಮ್ಮ ತಂಗಿಗೂ ಕೂಡ ನೋಡುವ, ಏನೋ ಆಯ್ತು, ಅದು ನಾವು ಅವತ್ತಿಗೆ ನಮಗೂ ಅಷ್ಟು ಗೊತ್ತಿರ್ಲಿಲ್ಲ, ಏನೋ ಮಾಡಿದೀವಿ, ಈಗ ಅಗತ್ಯ ನಾವು ಕೈ ಬಿಟ್ಟಿಲ್ಲ, ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಹಂಗಂತ ನೀನು ಯಾರಿಗೂ ಡಿಪೆಂಡ್ ಆಗಂಗಿಲ್ಲ. ಅಂಬಲಿಯೋ ಗಂಜಿಯೋ ಮಕ್ಕಳನ್ನ ನಾವು ಶಕ್ತಿ ಇರೋವರೆಗೂ ನೋಡ್ಕೊಳ್ತೀವಿ. ನೀನು ಈ ಸಮಯದಲ್ಲಿ ಏನು ಮಾಡಬೇಕು, ಅಯ್ಯೋ ನನ್ನ ಗಂಡ ಹಿಂಗಾಗ್ಬಿಟ್ಟು ಅದ ಬಿಟ್ಬಿಡ್ಬೇಕು, ಅವೆಲ್ಲ ಯೋಚನೆ ಬಿಟ್ಟು ನೀನು ದುಡಿಬೇಕು, ನೀನು 4 ಕಾಸು ಸೇವಿಂಗ್ಸ್ ಮಾಡ್ಕೊಳ್ಬೇಕು. ನಾವು ತವ್ರ ಮನೇನು ನನಗಿಲ್ಲ ಅಂದ್ಕೊಂಡಾಗ 2 ಮಕ್ಳ ಜವಾಬ್ದಾರಿ ನೀನು ಹೆಂಗೆ ತಗೊಳ್ತೀಯಲ್ಲ ಹಂಗೆ ಈಗ ಬದುಕಬೇಕು ನೀನು. ಬಿಡು, ಅವ್ರು ಇದಾರೆ ಮಾಡ್ಕೊಡ್ತಾರೆ ಅನ್ನೋ ಥರ ಭಾವನೆ ಬರಬಾರ್ದು ನಿನಗೆ. ನನ್ಗೆ 3 months ಬ್ಯಾಕ್ ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ನಾನು ಏನ್ ಮಾಡಿದೆ, ಒಂದು 3 to 4 months ಬ್ಯಾಕ್ ಗೊತ್ತಾದಾಗ್ಲೇ ನಿಮ್ದು ಲಿಂಕ್ ಗಳನ್ನ ಕೆಲವು ಈ ತರ ಹೆಣ್ಮಕ್ಳು ನೊಂದು ಇದ್ ಮಾಡ್ತಾರ ಲಿಂಕ್ ಎಲ್ಲ ಅವಳು ಕಳಿಸ್ತಾ ಇದ್ದೆ ನಾನು. ಅವಳದೆಲ್ಲ ನೋಡಿ ಅವಳು ಒಂಥರ ಹಾರ್ಡ್ ಆಗ್ಬಿಟ್ಟಿದ್ದಾಳೆ ಇವಾಗ. ಅವಳು ಅದೇ ಹೇಳೋದು ಗುರುಜಿ, ನಾನು ಇಂಥವ್ರು ನನ್ನಂತವ್ರು ಲಕ್ಷಾಂತರ ಜನ ಇದಾರೆ, ನನಗಿಂತ ಬೇಕಾದಷ್ಟು ಕಷ್ಟ ಪಟ್ಬಿಟ್ಟಿದ್ದಾರೆ, ಸೊ ನಂದ್ ಯಾವ ಕಷ್ಟ ಅದ್ರಲ್ಲಿ, ನಾನ್ ಬದುಕ್ ತೋರಿಸ್ತೀನಿ, ಇಂಡಿಪೆಂಡೆಂಟ್ ಆಗಿ ಬದುಕ್ತೀನಿ, ನನಗ್ ಬೇಡವೇ ಬೇಡ ಅವನು ಅಂತಾನೆ ಹೇಳ್ತಾಳೆ. ಆಕೆಗೆ ಆ ಮಾತು ಬರ್ಲಿಕ್ಕೆ ಶಕ್ತಿ ಇರುವುದು ನಿಮ್ಮಂತ ಧರ್ಮಾತ್ಮ ಅಣ್ಣಂದಿರು. ಅದು ನಿಮಗೆ ಗೊತ್ತಿಲ್ಲ ಇವೆಲ್ಲ ನಿಮ್ಮನ್ನ ಹೆಂಗೆ ಕಾಯ್ತವೆ ಅಂತ. ಬಹುಶಃ ನಾನು ಇತ್ತೀಚೆಗೆ ಕೇಳಿದ ಅದ್ಭುತವಾದಂಥ ಅಣ್ಣನ ಪಾತ್ರದಲ್ಲಿ ನೀವಿದ್ದೀರಿ. ಯಾಕಂದರೆ ನೀವು ಅದಕ್ಕೆ ಸ್ಪಂದಿಸಿದ ರೀತಿ, ಅಥವಾ ಅದು ಗೊತ್ತಾದಾಗ ನೀವು ಶಾಕ್ ಆದ ರೀತಿ, ಅದಾದಮೇಲೆ ನಿಮ್ಮ ತಂಗಿಗೆ ನೀವು ಆಸರೆಯಾದ ರೀತಿ, ದಟ್ಸ್ ಗ್ರೇಟ್. ಬಟ್ ಇಲ್ಲಿ ಆ ವ್ಯಕ್ತಿಯನ್ನು ನಾವು ಯಾಕೋ ಆತನ ಕರ್ಮ ಅವಶೇಷಗಳಿದ್ದ ಹಾಗೆ ಆತ ಬದುಕುತ್ತಿದ್ದಾನೆ, ಆಯ್ತಪ್ಪ ಬದುಕಲಿಗ ನಾವು ವಿಚ್ಛೇದನ ಕೊಟ್ಟು ಇನ್ನೇನೋ ಮಾಡೋ ಸ್ಥಿತಿಲಿ ನಾವಿಲ್ಲ. ಅದು ಅದ್ರ ಜೊತೆ ಇರಲಿ. ಅದು ಹೇಗೆ ಮನೆ ಎಂದಾಗ ಒಂದು ಬಟ್ಲಿ ಮನೆ ಇರುತ್ತಲ್ಲ, ದೇವ್ರ ಮನೇನೂ ಇರುತ್ತೆ, ಬಟ್ಲು ಮನೇನೂ ಇರುತ್ತೆ, ಒಳ್ಳೇದು ಕೆಟ್ಟದ್ದು ಇರುತ್ತೆ. ಬಟ್ ಇಲ್ಲಿ ನಿಮ್ಮ ತಂಗಿಗೆ
ಈ ಹೊರಗಿನ ಜಗತ್ತಿನಲ್ಲಿ ಎಷ್ಟು ಹೆಣ್ಣು ಮಕ್ಕಳು 2 ಮಕ್ಕಳನ್ನ ಸಾಕೊಂಡು ಗಂಡ ಇಂಥವನು ಅಂತ ಗೊತ್ತಾದಾಗ ತಿದ್ದುವ ಪ್ರಯತ್ನ ಮಾಡಿ ಆ ಗಂಡ ಆ ತಿದ್ದುವ ಪ್ರಯತ್ನ ಮಾಡಿದ್ರೂ ಸರಿ ಹೋಗದೇ ಇದ್ದಾಗ ಆ ಮಕ್ಕಳಿಗೋಸ್ಕರ ಬದುಕನ್ನು ಮುಡಿಪಾಗಿಟ್ಟ ಎಷ್ಟು ಕತೆಗಳಿದ್ದಾವೆ. ಅಂಥದ್ರಲ್ಲಿ ನಿನ್ನ ತಂಗಿದು ಒಂದು ಕತೆ. ಯಾರಿಗೆ ಗೊತ್ತು ಆ ಮಕ್ಕಳೆಲ್ಲ ನಾಳೆ ಏನು ಮಹನೀಯರಾಗ್ತಾರೋ ಯಾರು ಬಲ್ಲರು. ಹಾಗಾಗಿ ಈ ಗಂಡನನ್ನು ದ್ವೇಷಿಸೋದು ಬೇಡ, ಅದನ್ನ ಬಗ್ಗೆ ಎಲ್ಲೂ ಕೆಟ್ಟದ್ದು ಹೇಳೋದು ಬೇಡ. ಅದು ನಿನ್ನ ತಂಗಿಯ ಮೇಲೆ ವಧೆ ಬೀಳ ಅಥವಾ ಹೊಡೆತ ಹೊಡೆಯೋದು ಈ ಭಯ ನೀವಿಟ್ಟಿರ್ಬೇಕು. ಅದು ಭಾವ ಗೌರವ ಕೊಟ್ಟಿದ್ದು ಅದೆಲ್ಲ ಮುಗೀತು. ಈಗ ಭಾವನ ಮೇಲೆ ಭಯ ಕೋಪ ಇಲ್ಲ, ಆ ವ್ಯಸನಗಳ ಮೇಲೆ ಕೋಪ ಇದೆ ನಿಮಗೆ. ನಿಮಗೆ ರೋಗದ ಮೇಲೆ ಕೋಪವೇ ಹೊರತು ರೋಗಿಯ ಮೇಲಲ್ಲ. ಅಯ್ಯೋ ಯಾರು ಬಂದು ಕೇಳಲ್ಲ ಬಿಡು, ಹೊಡಿತೀನಿ ಚಚ್ತೀನಿ ಬೈತೀನಿ, ಒಂದು ಭಯ ಇರಬೇಕು. ಇಲ್ಲ, ಅದನ್ನ ಇಟ್ಟಿದ್ದೀವಿ ಗುರುಜಿ. ನಾವು ಇವಾಗ ಆತರ ಯಾವ ವಿಷಯ ಆಯ್ತು ನಾನು ಡೈರೆಕ್ಟ್ ಆಗಿ ಹೋಗಿ ಮಾತಾಡದೆ, ನಾವು ಇಬ್ಬರಿದ್ದೀವಿ, ನಾವು ಕೈ ಎತ್ತಿದ್ರೆ ಅದ್ರದ್ದು ವಿಷಯ ಬೇರೆ ಆಗುತ್ತೆ. ನಾವು ಸ್ಮೂತ್ ಆಗಿ ಮಾತಾಡ್ತಾ ಇದೀವಿ, ಏನಕ್ ಮಾತಾಡ್ತಾ ಇದೀವಿ ಅಂತ ತಿಳಿ ಹೇಳ್ದೆ. ನಾನು ಓಪನ್ ಆಗಿ ಹೇಳ್ದೆ, ನಮ್ಗೆ ಕೈ ಎತ್ತಲಿಕ್ಕೆ ಇಷ್ಟ ಇಲ್ಲ, ನೀವು ದೊಡ್ಡವ್ರಿದ್ದೀರಾ, ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ನಿಮ್ ಲೆವೆಲ್ಗೆ ಇಳಿಲಿಕ್ಕೆ ರೆಡಿ ಇದೀವಿ, ಮತ್ತೆ ನಾವು ಎಜುಕೇಟೆಡ್ ಇದೀವಿ. ನಾನು 4-6 ದೇಶನೂ ಸುತ್ಕೊಂಡ್ ಬಂದಿದೀನಿ, ಬರೀ ಇಂಡಿಯಾ ಅಲ್ಲ ಅಂತ, ನನಗೂ ಇದೆಲ್ಲ ಗೊತ್ತಿದೆ ಅಂತ ನಾನು ನೇರ ಹೇಳ್ದೆ ಗುರುಜಿ. ನಾನೇ ಕರ್ಕೊಂಡ್ ಬಂದು ಕೆಲ್ಸ ಕೊಡ್ಸಿ ಒಂದು ಲೆವೆಲ್ ಜೀವನ ಸೆಟ್ಲ್ ಆಗ್ಲಿ ಅಂತೆಲ್ಲ ಮಾಡ್ಸಿರೋನ್ಗೆ ಅದನ್ನ ಬಿಡಿಸೋದು ಗೊತ್ತು ಆಯ್ತಾ. ನೀವೇನ್ ಮಾಡ್ತಾ ಇದ್ರ ಅದನ್ನು ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ನಾನು ನೇರ ಅದೇ ತರ ಮಾತಾಡದೆ. ನಾನು ಪೇಶನ್ಸ್ ಕಳ್ಕೊಳ್ಳಿಲ್ಲ. ಬಟ್ ನನ್ ಜಾಗದಲ್ಲಿ ನನ್ನ ತಮ್ಮ ಇದ್ದಿದ್ರೆ ಅದು ಬೇರೆ ವಿಷಯ ಆಗ್ತಾ ಇತ್ತು. ಅವ್ನು ತುಂಬಾ ಶಾರ್ಟ್ ಟೆಂಪರ್, ಸೊ ಅವ್ನು ನಾನು ಹತ್ರಕ್ ತಗೊಳ್ಳಿಲ್ಲ. ನಾನೇ ಮಾತಾಡಿ ಇಷ್ಟೆಲ್ಲ ಒಂದು ಇದಕ್ ತಂದು ನಿಲ್ಸ್ಕೊಂಡಿದೀನಿ ಇವಾಗ ಗುರುಜಿ. ಆಯ್ತು, ಆತನು ಒಳ್ಳೆ ಮನುಷ್ಯನಾಗ್ಲಿ, ಆ ಮಕ್ಕಳಿಗೆ ಒಳ್ಳೆ ತಂದೆ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಬಟ್ ಸದ್ಯಕ್ಕೆ ಅದಾಗದೇ ಇರೋ ಮಾತು, ಆ ಜೀವವನ್ನ ಅದರ ಪಾಡಿಗೆ ಹೇಗೆ ನಿಮ್ಮ ತಂದೆಯನ್ನ ಈ ಹಿಂದೆ ಅವ್ರ ಪಾಡಿಗೆ ಅವರಿದ್ರು, ಇದು ಕೂಡ ಅದ್ರ ನಿಮ್ಮ ತಂದೆದು ಒಂದು ರೀತಿ ಚಟ ಆದ್ರೆ ಇವ್ರದ್ದು ಒಂದು ರೀತಿ ಚಟ. ತಂದೆದು ನಾನ್ ನಿಮ್ಗೆ ತುಂಬಾ ಶಾರ್ಟ್ ಆಗಿ ಹೇಳ್ಬಿಟ್ಟೆ ಗುರುಜಿ. ಯಾಕೆಂದ್ರೆ ಪಾಪ ನೀವು ತುಂಬಾ ಕೇಳ್ತಾ ಇರ್ತೀರ, ನಿಮ್ಗೂ ಊಟ ತೊಂದ್ರೆ ಇಲ್ಲ. ಪಾಪ ನಿಮ್ ತಂದೆಯ ವಿಚಾರವಾಗಿ ನಾನು ಯಾವುದೇ ಆರೋಪ ಮಾಡ್ತಿಲ್ಲ. ಬಟ್ ಯಾವ ಮನುಷ್ಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳದೆ ಸುಮ್ಮನೆ ಮದುವೆ ಆಗಿ ಸುಮ್ಮನೆ ಕೂತ್ಕೊಳ್ತಾನೆ, ಅದು ಚಟವೇ ಹೌದು. ಹೌದು ಗುರುಜಿ. ಅಂದ್ರೆ ಅವರು ಸುಮ್ನೆ ಇರ್ಲಿಲ್ಲ ಗುರುಜಿ, ತುಂಬಾ ಕಾಟ ಕೊಟ್ಬಿಟ್ಟಿದ್ದೇನೆ. ಅಮ್ಮ ಬಂದು ಕೂಲಿ ಮಾಡ್ಕೊಂಡ್ ಬಂದು ಎತ್ತಿಟ್ಟಿದ್ದ ದುಡ್ಡಲ್ಲೂ ಕೂಡ ಎತ್ಕೊಂಡ್ ಹೋಗಿ ಖರ್ಚು ಮಾಡ್ಕೊಳ್ಳೋದು. ಮತ್ತೆ ನಮ್ದು ಎಷ್ಟು 80 ಮರ ಗುರುಜಿ, 80 ಮರನ ಬರೀ 400 ರೂಪಾಯಿಗೆ ನಮ್ ದೊಡ್ಡಪ್ಪನ್ಗೆ ಕೊಟ್ಟು ಬಂದಿದ್ರು. ಅದನ್ನ ನಮ್ಮಮ್ಮ ಹೋಗಿ ಮರಗಳು ಹಿಡ್ಕೊಂಡು ತಡೆದು ಜಗಳ ಆಡಿ ಅವೆಲ್ಲ ಮಾಡಿದ್ರು. ಅವರು ನಮ್ ದೊಡ್ಡಪ್ಪ ನಾವು ಓದುವಾಗ ಒಂದ್ 20,000 ದುಡ್ಡು ನನ್ಗೆ ಇಂಜಿನಿಯರಿಂಗ್ ಕಟ್ಲಿಕ್ಕೆ ದುಡ್ಡು ಸಿಗ್ಲಿಲ್ಲ, ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ನಾನು ನಿಮ್ಗೆ ಹಿಂದಕ್ಕೆ ಕೊಡ್ತೀನಿ ಅಂದ್ರೆ ಅವ್ರು ಒಂದೇ ಮಾತು ಹೇಳಿದ್ದು ಗುರುಜಿ, ಚಿರಕ ಕನಸ್ ಕಂಡಂಗೆ ನೀವ್ ಮಗ ಓದ್ಬೇಕಾ ಅಂತ ಕೇಳಿದ್ರು ಗುರುಜಿ. ನಾನು ನಮ್ಮ ಅಮ್ಮನ ಜೊತೆ ನಿಂತಿದ್ದೆ ಅವ್ರ ಮನೆ ಹತ್ರನೇ. ಸೊ ಅವಾಗ ನಾನು ಅದು ನನ್ಗೆ ಮಲ್ಕೊಂಡ್ರೆ, ಕೂತ್ಕೊಂಡ್ರೆ, ನಿಂತ್ಕೊಂಡ್ರೆ ಅದು ನನ್ಗೆ ತುಂಬಾ ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತು ಗುರುಜಿ. ಆ ವರ್ಡ್ ನನ್ನನ್ನ, ಅದು ನನ್ನ ಇಲ್ಲಿವರೆಗೂ ತಂದು ನಿಲ್ಸಿದೆ. ಇವತ್ತು ನಮ್ ದೊಡ್ಡಪ್ಪನ ಮಗ ಅವರೆಲ್ಲ ಚೆನ್ನಾಗಿದಾರೆ ನಮ್ ಜೊತೆ. ನಮ್ ದೊಡ್ಡಪ್ಪ ತೀರೋದ್ರು, ಆದ್ರೆ ಅದಾದ್ಮೇಲೆ ಅದನ್ನ ಚಾಲೆಂಜಿಂಗ್ ತಗೊಂಡು ನಾನು ಅವ್ರೇನ್ ಇವತ್ ಬದುಕ್ತಾ ಇದ್ರು ಅದ್ರ ಡಬಲ್ ಬದುಕ್ತಾ ಇದೀನಿ ಗುರುಜಿ. ಅದು ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ, ಆ ಕೆಚ್ಚು ನನ್ನಲ್ಲಿ ಬಂತು. ಎಸ್, ನಮ್ ದೊಡ್ಡಪ್ಪ ಹಿಂಗ್ ಅಂದಿದ್ದಾನೆ, ಅವನ್ಗೆ ಆನ್ಸರ್ ಕೊಡ್ಬೇಕು ನಾನು ಅಂತ. ಅವಮಾನಗಳು ಕೂಡ ನಾಳೆಯ ಉತ್ತಮ ಭವಿಷ್ಯಕ್ಕೋಸ್ಕರನೇ ಆಗಿರ್ತವೆ ಕೆಲವೊಮ್ಮೆ. ಹೌದು ಗುರುಜಿ. ನಮ್ಮ ಇಡೀ ಊರಲ್ಲಿ ಗುರುಜಿ ನನ್ನ ಜನಾಂಗ ಏನಿದೆ ಆ ಜನಾಂಗದಲ್ಲಿ ನಾವೇ ತುಂಬಾ ಬಡತನದಲ್ಲಿದ್ದವರು. ನಮ್ಮ ಜನಾಂಗದಲ್ಲಿ ಯಾರೂ ಕೂಲಿ ಮಾಡ್ತಿರ್ಲಿಲ್ಲ, ನಮ್ ತಾಯಿ ಮಾಡ್ತಾ ಇದ್ರು. ಇವತ್ತು ನಾವು ಎಲ್ರು ಸಮಕ್ಕಿದೀವಿ ಗುರುಜಿ. ಎಲ್ರು ಅದನ್ನ ನೋಟ್ ಮಾಡಿ ಮಾತಾಡ್ತಾರೆ, ಇಲ್ಲ ಒಳ್ಳೆ ಮಕ್ಳು ಹುಟ್ಟಿದ್ರು, ಒಳ್ಳೆ ಮಕ್ಳು ಒಳ್ಳೆ ಸಂಸ್ಕಾರ ಕೊಟ್ರು, ಇವ್ರು ಚೆನ್ನಾಗಿ ಇದ್ ಮಾಡಿದ್ರು. ನಮ್ ತಾಯಿನೂ ಕೂಡ ಹೊಗಳುತ್ತಾರೆ. ನಮ್ ತಾಯಿ ನೆಮ್ಮದಿಯಾಗಿದ್ದಾರೆ. ಆ ಸೀಸನ್ ಅಲ್ಲಿ ಇದೊಂದು ಇದಾಯ್ತು ಗುರುಜಿ. ಆಗುತ್ತೆ. ಬಟ್ ಈ ಸಮಯದಲ್ಲಿ ಇವಾಗಾದ್ರೂ ಅಂದ್ರೆ ಎಲ್ಲಿವರೆಗೂ ಮಗಳು ದುಃಖದಲ್ಲಿ ಇರ್ತಾಳೆ, ತಾಯಿ ದುಃಖದಲ್ಲಿ ಇರ್ತಾರೆ. ಇಲ್ಲ ಮಗಳಿಗೆ ಈ ಮಟ್ಟಿಗೆ ಧೈರ್ಯ ಬಂದ್ಬಿಟ್ಟಿದೆ ಅಂದಾಗ ತಾಯಿಗೂ ಒಂದು ಧೈರ್ಯ ಬರುತ್ತೆ ಅಲ್ವಾ? ಈ ಸಮಯದಲ್ಲಿ ಆ ಭಾವ ಅಂತಕ್ಕಂಥವ್ರನ್ನ ಏನ್ ಸೇರಿಸಬೇಕು ಅಂದ್ಕೊಂಡಿದ್ದೀರ ನಯವಾಗಿ ಸೇರಿಸಿ. ಬಟ್ ಅದಾದ್ಮೇಲೆ ಅದು ಪರ್ಫೆಕ್ಟ್ ಶಾಶ್ವತವಾಗಿ ಹಂಗೆ ಸರಿ ಹೋಗ್ಬಿಡುತ್ತೆ ಅನ್ನೋ ಭ್ರಮೆ ಬೇಡ. ಆಯ್ತಾ, ಬೋನಸ್ಸು ಆಗ್ಲಿಲ್ವಾ, ಆಯ್ತು, ನಿಮ್ಮ ಪ್ರಯತ್ನಕ್ಕೂ ಒಂದು ಕೊನೆ ಇದೆ. ಅದನ್ನು ಮೀರಿ ನೀವು ತೀರಾ ಮಾಡ್ಲಿಕ್ಕೆ ಹೋದಾಗ ನಾಳೆ ಇನ್ಯಾವುದೋ ವಿಚಾರದಲ್ಲಿ ನೀವೇ ಕೆಟ್ಟವ್ರು ಆಗ್ಬಿಡ್ತೀರಾ.
ಹೌದು ಹೌದು ಗುರುಜಿ, ಹೌದು. ಬೇಡ, ಅದು ಬೇಡ. ಅವ್ರ ತಂದೆ ತಾಯಿ ಅದೆಲ್ಲ ಕೆಲವೊಮ್ಮೆ ಅದು ಹಿರಿಯರು, ಮನೆ ಹಿರಿಯರು ಹೆಂಗಿರ್ತಾರೋ ಅದು ಕೆಲವೊಂದು ರಿಫ್ಲೆಕ್ಷನ್ಗಳು ಇವರಲ್ಲಿ ಕಾಣ್ತಾ ಹೋಗ್ತವೆ. ಇನ್ನು ನಾಳೆ ಇದು ಸುಮ್ಮನೆ ಈ ಈ ನಿಮ್ಮ ತಂಗಿ ಮಕ್ಕಳದ್ರಿಂದ ಅವರ ಅಜ್ಜಿ ತಾತ ಅಂದ್ರೆ ನಿಮ್ಮ ಅಮ್ಮ ಅಲ್ಲ, ಆ ಗಂಡನ ಸಾರಿ ಅವರ ಅಪ್ಪನ ಅಪ್ಪ ಅಮ್ಮ ಅಥವಾ ಇಲ್ಲಿದ್ರೆ ಅವ್ರಿಗೂ ಆ ಗಾಳಿ ಬೀಸಿರೋದು. ಹೌದು, ಇಲ್ಲ ಅವ್ರ ಮುಖಾನೇ ಅವ್ರು ನೋಡಿದ್ರು ಕೂಡ ಅವ್ರು ಯಾರು ಅಂತಾನೆ ಫೈಂಡ್ ಔಟ್ ಮಾಡಲ್ಲ ಗುರುಜಿ. ಯಾಕೆಂದ್ರೆ ಅವರು ಬರಲ್ಲ ನೋಡ್ಲಿಕ್ಕೆ, ಮಕ್ಳು ನೋಡಿಲ್ಲ ಅವ್ರನ್ನ. ಅವ್ರು ಯಾರು ಅವ್ರ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಇವ್ರು ಯಾರು ಅಂತಾನೆ ಕೇಳ್ತಾರೆ ಗುರುಜಿ, ಹೆಂಗ್ ಬೆಳ್ದಿದ್ದಾರೆ ಇಬ್ರು. ಆಯ್ತು, ಈ ವಿಚಾರದಲ್ಲಿ ಗೊಂದಲ ಬೇಡ. ನೀವೇ ನಿಂತು ತುಂಬಾ ಕಾಮಾಗಿ ನಿಭಾಯಿಸಿ ಆ ತಂಗಿ ನಿಮ್ಮ ಒಬ್ಳು ಮಗಳು ಅಂದುಕೊಂಡು ನಿಮ್ಮ ಜೀವನದಲ್ಲಿ ಅವ್ರಿಗೂ ಒಂದು ಸಲಹೆ ಕೊಡ್ತಾ ಇರಿ. ಅವ್ರ ಮಕ್ಕಳನ್ನು ಗೌರವದಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಅದನ್ನ ಬಿಟ್ಟು ನಿಮ್ಮ ತಂಗಿಗೆ ನೀವಿಲ್ಲದೆ ಹೋದ್ರೂ ಸಾಕೋ ಶಕ್ತಿ ಖಂಡಿತ ಅವ್ರಿಗಿದೆ. ಬಟ್ ನೀವು ಒಂದು ಭದ್ರತೆ, ಒಬ್ಬ ಗಂಡಸು ಅಂತ ಇರಬೇಕಲ್ಲ, ಒಂದೊಂದು ಭದ್ರತೆ, ಹೆಣ್ಣಿಗೆ ಅದೊಂದು ಭದ್ರತೆ. ಬಟ್ ಈ ಭಾವನ ವಿಚಾರದಲ್ಲಿ ಕೈ ಮಾಡೋಕ್ ಹೋಗ್ಬೇಡಿ. ಅದು ಬೇಡ. ಬಟ್ ಒಂದು ಭಯ ಇಟ್ಟಿರಿ. ಅಂದ್ರೆ ಓಕೆ, ಮೊದ್ಲಂಗ್ ಕುಡ್ಕೊಂಡು ಬಂದು ಬಡಿಯೋದು ಮಾಡಿದ್ರೆ ಇಲ್ಲಪ್ಪ ಅವ್ರು ಮೊದ್ಲು ಅವ್ರ ಅಣ್ಣ ತಮ್ಮದಿರು ಸುಮ್ನಿರಲ್ಲ ಅನ್ನೋ ಭಯ ಅವ್ರಿಗಿರ್ಬೇಕು. ತುಂಬಾ ಗೌರವಾನ್ವಿತ ಭಾವ ಆದ್ರೆ ಆತ ತಂದೆ ಸಮಾನ, ಅದಕ್ಕೆ ಬೀಳ್ಬೋದು. ಏನ್ ತೊಂದ್ರೆ, ದೊಡ್ಡ ಮಗಂಗ್ ಸಮಾನ ಅಂತ ಅನ್ಕೊಂಡಿದ್ದ ಗುರುಜಿ ನಮ್ ತಾಯಿ. ಅದೇ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೌದು, ಭಾವ ಅಂದ್ರೆ ಮನೆಯ ದೊಡ್ಡ ಮಗನಿಗೆ ಸಮ ಅಂತಾನೆ ಇದ್ ಮಾಡ್ತಿದ್ರು. ಖಂಡಿತ ಎಷ್ಟೋ ಮನೆತನಗಳು ಈ ಭಾವ ಅಥವಾ ಮನೆಯ ಅಳಿಯನಿಂದ ಎಷ್ಟೋ ಮನೆತನಗಳು ಬೆಳಗಿದ್ದಾವೆ. ಹೌದು, ಯಾಕಂದ್ರೆ ತಂದೆ ತೀರು ಹೋದ್ಮೇಲೆ ಪಾಪ ಇರೋ ಆ ಒಬ್ಬ ಅಕ್ಕನ ಗಂಡನೇ ಹೆಂಡತಿಯ ತಮ್ಮಂದಿರ್ನೆಲ್ಲ ತಮ್ಮ ಅಥವಾ ತನ್ನ ಮಕ್ಕಳಂತ ನೋಡ್ಕೊಂಡು ಬಂದು ಎಷ್ಟೋ ಕಥೆಗಳು ನಾನು ಕೇಳಿದ್ದೀನಿ. ಹೌದೌದು ಗುರುಜಿ, ನಾವು ನೋಡ್ತಿದೀವಿ ಹಳ್ಳಿಯಲ್ಲಿ ಹುಟ್ಟಿರೋದ್ರಿಂದ ನಾವು ಇದೆಲ್ಲ ನೋಡಿದೀವಿ, ಕಣ್ಣಾರೆ ನೋಡಿದೀವಿ. ಆತರ ಬೆಳೆಸಿ ಅವರೇ ಮುಂದೆ ನಿಂತು ಆ ಮನೇನೆ ಸಾಕ್ದವ್ರನ್ನು ಕೂಡ ನೋಡಿದೀವಿ. ನಿಜ ಗುರುಜಿ, ಅದ್ರಲ್ಲಿ ಕೆಲವು ರೇರ್ ಕೇಸ್ಗಳು ಹೋಗ್ಲಿ, ಸಾಕುವುದು ಬೇಡಪ್ಪ, ನಿನ್ನ ನೋಡ್ಕೋ, ನನ್ನ ಮನೆಯ ಕುಡಿಯನ್ನ ನಿನಗ್ ಕೊಟ್ಟಾಗ ಅದು ಹತ್ರ ನಾವ್ ಒತ್ತಂಗದು. ಹೌದು, ಅದು ಕಣ್ಣೀರ್ ಹಾಕಿದ್ರೆ ನಾವ್ ಇಲ್ಲಿ ನೋವಾಗುತ್ತೆ. ಅದು ಈ ಬೆಳೆದಿರಬೇಕು, ಅಕ್ಕ ತಂಗಿದಿರ ಜೊತೆ ಅಥವಾ ಭಾವನೆಗಳ ಜೊತೆ ಬೆಳೆದಿದ್ದರೆ ಗೊತ್ತಾಗುತ್ತೆ. ಬೆಳೆದಿದ್ರು ನಮಗೆ ವ್ಯಸನಗಳೇ ದೇಹದಲ್ಲಿ ಇಂದ್ರಿಯ ಸುಖಗಳೇ ಮುಖ್ಯ ಅಂದಾಗ ನನಗೆ ಮನೆಯವರು ದುಃಖ ಸುಖ ಅದ್ಯಾವುದು, ಈಗ ಬೇರೆ ಅಲ್ಲೆಲ್ಲೋ ಸುಖ ಕೊಡೋಕೆ ಒಂದು ಹೆಣ್ಣು ಹೆಂಡ ಇವೆಲ್ಲ ಇರಬೇಕಾದ್ರೆ ಮನೆ ಹೆಂಡತಿ ಯಾಕೆ ಬೇಕು? ಅದು ಸುಮ್ಮನೆ ಪಾದ ಸೇವೆ ಮಾಡ್ಲಿಕ್ಕೆ ಅಷ್ಟೇ. ಹೌದು, ಇಲ್ಲ ಅವ್ರ ಸೋದ್ರ ಮಾವಂದ್ರು ಬೆಳೆಸದ್ ಇವ್ರನ್ನ. ಅವ್ರಿಗೂ ಕೂಡ ನಾನು ಹೇಳ್ದೆ ಗುರುಜಿ, ಈ ತರ ಇದೆ, ಒಂದ್ ಸ್ವಲ್ಪ ನೀವು ಬುದ್ಧಿ ಹೇಳಿ ಅಂತ. ಅವ್ರು ಹೇಳಿದ್ರು, ನಾವ್ ಯಾವ್ದೇ ಕಾರಣಕ್ಕೂ ಅವ್ನ ವಿಷಯಕ್ಕೆ ಬರಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ, ನಾವು ಕೇಳಲ್ಲ ಅಂತ. ಅದೇ ಈಗ ನೀವು ಸ್ವಲ್ಪ ಕಟುವಾಗಿ ಆ ವಿಚಾರದಲ್ಲಿ ನಿಮ್ಮ ತಂಗಿಯನ್ನ ಹೇಗೆ ನಾಗರಾವು ನಿಧಿಯನ್ನ ಅಥವಾ ಶೇಷ ನಿಧಿಯನ್ನ ಕಾಪಾಡ್ತಾನೋ ಹಾಗೆ ತಂಗಿಯನ್ನ ನೀವು ಕಾಪಾಡ್ಕೊಂಡು ಹೋಗಬೇಕು. ಆಯ್ತಲ್ಲ? ಈತನ ವಿಚಾರದಲ್ಲಿ ಇನ್ನೊಂದು ಪ್ರಯತ್ನ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದು ಧರ್ಮವೇ ಆಗಿದೆ, ಅದನ್ನು ಮಾಡಿ. ಆದ್ರೆ ಅದರ ಹಿಂದಿನ ಉದ್ದೇಶ ಕೇವಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡ್ತಿರೋ ಉಪಕಾರ ಹೊರತು ಅಲ್ಲಿ ಭಾವ ಅನ್ನೋ ಸಂಬಂಧ ಬರಬಾರ್ದು. ಸರಿ ಗುರುಜಿ, ಹಂಗೇನೆ ಮಾಡೋದು. ಅದ್ ನಿರೀಕ್ಷೆ ಇಟ್ಕೊಂಡು ಮಾಡ್ರೋ ಮತ್ ದುಃಖ. ಹೌದು, ಸರಿ ಆಗ್ಲಿಲ್ವಲ್ಲ ಅನ್ನೋ ದುಃಖ ಆಗ್ಬಿಡುತ್ತೆ. ಆಯ್ತಾ? ಒಂದ್ ವೇಳೆ ಅದನ್ನ ಸರಿ ಮಾಡಿ ಈ ಕೆಲಸ ಹೋಗುತ್ತೆ. ಆಯ್ತಾ? ಅದರ ತಂಗಿ, ಈಗ ನಿಮ್ಮ ತಂಗಿ ಯಾವ ಮನಸ್ಥಿತಿಲಿ ಇರಬೇಕು ಅಂದರೆ ಆತ ದುಡ್ಕೊಂಬಂದು ಕೊಡದೇನೆ ಇರಲಿ, ಇದ್ದಷ್ಟು ಕಾಲು ಚಾಚಿಕೊಂಡು ತನ್ನ ಮಿತಿ ಏನಿದೋ ಅದರಲ್ಲಿ ನಿಮ್ಮ ತಂಗಿ ಸ್ವತಂತ್ರವಾಗಿ ಜೀವನ ಆಗೇನು ಒಂಟಿ ಅಲ್ಲ. ಗಂಡ ಹೋದ ತಕ್ಷಣ ಯಾರು ಒಂಟಿ ಆಗಲ್ಲ. ಆಯ್ತಾ? ಮಕ್ಕಳಿದ್ದಾರೆ, ಭಗವಂತ ಒಂದು ಕಿತ್ಕೊಂಡು ಎರಡು ಕೊಟ್ಟಿದ್ದಾನಲ್ಲ. ಹೌದು ಗುರುಜಿ. ಆ ಮಕ್ಕಳು ಬಂಗಾರದಂಗೆ ನಿಮ್ಮಂಥ ಸಂಸ್ಕಾರವಂತರ ಸುತ್ತಮುತ್ತ ಬೆಳಿಬೇಕಾದ್ರೆ ಅದು ಅವ್ರಿಗೆ ಅದೇ ಆಸ್ತಿ. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಮುಂದೆ ಆ ಮಕ್ಕಳು ನಾಲ್ಕು ಅಂದ್ರೆ ಎಲ್ಲಿ ಹೋದ್ರು ಅಷ್ಟೇ, ಕೈ ಬಾಯಿ ಶುದ್ಧವಾಗಿದ್ರೆ ಅವು ಎಲ್ಲೋ ಬದುಕೊಳ್ತವೆ, ಬದುಕ್ತಾರೆ. ಹೌದು ಗುರುಜಿ, ನಿಜ ಗುರುಜಿ. ಹೊಲಸು ಮಾತು ಬರಬಾರ್ದು, ಇನ್ನೊಬ್ಬರದ್ದು ಕದಿಬಾರ್ದು. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ದುಡಿಬೇಕು, ಅಷ್ಟು ನಾನು ತಿನ್ಬೇಕು, ಅದರಲ್ಲಿ ಒಂದು 2 ರೂಪಾಯಿ ಇನ್ನೊಬ್ಬರಿಗೆ ಕೊಡಬೇಕು. ನನ್ನ ನಂಬಿರೋ ತಂದೆ, ನನ್ನ ನಂಬಿರೋ ತಾಯಿ, ನನ್ನ ನಂಬಿರೋ ನನ್ನ ಬಂಧು, ನನ್ನ ನಂಬಿರೋ ಒಂದು ಪುಟ್ಟ ಕುಟುಂಬ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಏನು ಜಗತ್ತಿನ ಜವಾಬ್ದಾರಿ ಯಾರು ನಮ್ಮ ಮೇಲೆ ವಹಿಸಿಲ್ಲ. ಹೌದು ಗುರುಜಿ, ಹೌದು. ಹಾಗಾಗಿ ಇವರನ್ನ ರಿಹಾಬಿಲೇಷನ್ ಸೆಂಟ್ರಿಗೆ ಹಾಕ್ಬಿಟ್ಟು ಅದನ್ನು ಕೈ ಬಿಡಿ. ಅದು ಸರಿ ಹೋಗಿ ಬಂತ ಪುಣ್ಯ, ಬರ್ಲಿಲ್ವಾ ಆಯ್ತಪ್ಪ, ನಿನ್ನ ಹಣೆ ಬರ ಇದ್ದಂಗೆ ಮಾಡ್ಕೊ. ನಿನ್ನನ್ನ ನಾವು ಪೂಸಿ ಹೊಡಿಯೋಕೆ ಹೋಗಿ ನನ್ನ ಮನೆ ವಸ್ತು ಕಳ್ಕೊಳಕ್ ನಾವು ತಯಾರಿಲ್ಲ. ಸಂಬಂಧ ಸಮಾಜ ಏನಾದ್ರು ಅಂದ್ಕೊಳ್ಳಿ, ನನ್ನ ತಂಗಿ ಮುಖ್ಯ ಅನ್ನೋ ಭಾವನೆಯಲ್ಲಿ ನೀವು ಆ ತಂಗಿಯನ್ನು ಕಾಪಾಡ್ಕೊಂಡು ಹೋಗಿ. ಆ ಮಕ್ಕಳು ಒಂಚೂರು ಎತ್ತರಕ್ಕೆ ಬರೋವರೆಗೂ ಅಷ್ಟೇ, ಆಮೇಲೆ ಅವ್ರ ಬದುಕನ್ನು ಅವ್ರು ನೋಡ್ಕೊಳ್ತಾರೆ. ಖಂಡಿತ ಗುರುಜಿ, ನಾವು ನಮ್ಮ ಮಕ್ಕಳಿಗೆ ನೋಡ್ಕೊಳ್ತೀವಿ. ನಾವು ನಮ್ಮ ಕರ್ತವ್ಯ ಅದು. ಮತ್ತೆ
ಖಂಡಿತ ನೋಡಿ ನಿಮ್ಮಂಥ ನನಗನ್ಸುತ್ತೆ ಹೀಗೆ ಮದುವೆ ಮಾಡಬೇಕಾದ್ರೆ ಒಂದು ಮನೆ ಹೆಣ್ಮಕ್ಳನ್ನ ಭಾರ ಅವ್ರನ್ನ ಬೇಗ ಕೊಟ್ಟು ಬಿಡೋಣ, ಅಥವಾ ಅವ್ರ ಮಡ್ಲಲ್ಲಿರೋ ಕೆಂಡ ಅವರು ಯಾವತ್ತಿದ್ರು ಮನೆಗೆ ತುಂಬ ಕೆಟ್ಟ ಹೆಸರು ತಂದುಬಿಡ್ತಾರೆ, ಅಥವಾ ಊರಲ್ಲಿ ಯಾವುದೋ ಒಂದು ಹೆಣ್ಮಗಳು ಹಂಗೆ ಓಡೋಗಿರ್ತಾಳೆ, ಇವಳು ಹಂಗೆ ಓಡೋಗ್ಬಿಡ್ದ ಏನೋ ಅಂದ್ಕೊಂಡು ಒಬ್ಬ ಹುಡ್ಕಂಗೆ ಯಾರಿಗೂ ಕೊಟ್ಬಿಟ್ಟಿರ್ತಾರೆ. ಒಂದು ಕೊಡೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ, ಇಲ್ಲ ಕೊಟ್ಟಾದ ಮೇಲೆ ಅಂತ ದುರಾತ್ಮ ಅವನು ಅಂತ ಗೊತ್ತಾಯ್ತಾ ಒಂಚೂರು. ಈಗ ನೀವು ಹೆಂಗೆ ನಿಂತರು ಹಂಗೆ ನಿಂತ್ಕೊ ಕಣಪ್ಪ ಮಗಳೇ, ಏನು ನಾವು ಬುದ್ಧಿ ಇಲ್ಲದೆ ಅವತ್ತು ಮಾಡಿಬಿಟ್ಟು ನಾವು ಇದ್ದೀವಿ ಕಣವ, ನೀನು ಧೈರ್ಯವಾಗಿ ಮುನ್ನ ಹೋಗವ ಅಂತ ಹೇಳಿ. ಇವತ್ತು ಹೆಂಗಾಗ್ಬಿಟ್ಟಿದೆ ಎಷ್ಟೋ ಹೆಣ್ಮಕ್ಳು ಕತೆ, ಮಾಡಿದ್ದೀವಿ ಕಷ್ಟನೋ ಸುಖ ನೀನು ಅಲ್ಲೇ ಸಾಯು ಅನ್ನೋದು ಒಂದು ಮಾಡಿದವ್ರು ಇವರೇ. ಅಲ್ಲ ನಿಮ್ಗೆ ಹೇಳ್ತಿಲ್ಲ ಪಾಪ, ಅಂದ್ರೆ ಅದ್ರ ನಡುವೆ ನೀವು ಅದ್ಭುತ ಅಂತ ಹೇಳ್ತಾ ಇದ್ದೀವಿ. ಕೆಲವೊಂದು ಹೆಣ್ಮಕ್ಳು ಅವ್ರವ್ರೇ ಮಾಡ್ಕೊಳ್ತಾರೆ, ಯಾರೋ ಕರ್ದ ನಾನು ಓಡೋಗ್ಬಿಟ್ಟೆ ಅಂದಾಗ ಅವ್ರ ಮನೆಯವರು ನನ್ನ ಮಗಳು ಸತ್ಲು ಅಂಕೋತಾರೆ, ಅದ್ರಲ್ಲೇನು ತಪ್ಪಿಲ್ಲ, ತೊಂದರೆ ಇಲ್ಲ. ಬಟ್ ಇವರೇ ನಿಂತು ಒಬ್ಬ ಒಳ್ಳೆಯವನು ಹೊಂದ್ಕೊಂಡು ಕೊಟ್ಟರು, ಬಟ್ ಆಮೇಲೆ ಅವನು ಅಂಥವನು ಅಂತ ಗೊತ್ತಾದಾಗ ಆಯ್ತವ ಏನೋ ಗೊತ್ತಿಲ್ಲದೆ ನಾವು ಮಾಡಿಬಿಟ್ಟಿದ್ದೀವಿ, ನಾವಿದ್ದೀವಿ ನಿನ್ನ ಜೊತೆ ಅಂದ್ಕೊಂಡು ಜೊತೆ ಇದ್ದರೆ ಎಷ್ಟೋ ಆತ್ಮಹತ್ಯೆಗಳು ನಿಲ್ತವೆ. ಎಷ್ಟೋ ಜನ ರೈಲಿಗೆ ತಲೆ ಕೊಡ್ತಾರೆ, ನೇಣಾಕೊಂಡು ಸಾಯ್ತಾರೆ, ಇನ್ನೇನೋ ಔಷಧಿ ಕುಡಿದ. ಆ ಹೆಣ್ಣು ಜೀವ ಮಗು ಇರಬೇಕಂತೆ, ನಿಶಕ್ತಿ ಆಗುತ್ತೆ, ಗಂಡ ಹಿಂಗೆ ತವ್ರ ಮನೆಯವರು ಬೆಂಬಲ, ಏನು ಗಂಡು ಮಗ ಇರಬೇಕಾ? ಇಲ್ಲ, ಅವನು ಯಾವ ನಷ್ಟ ಅನುಭವಿಸ್ತಾನೆ? ಒಂದು ಹೆಣ್ಣು ಅನುಭವಿಸೋದು ಎಷ್ಟಿದೆ ನೋವಲ್ಲಿ. ಅದ್ರ ಜೊತೆ ಗಂಡ ಒಂಚೂರು ಸೈಡ್ಗೆ ಇಲ್ಲ ಅವನಿನ್ ಬಿಟ್ರೆ ಅವ್ಳು ಕತೆ ಕಟ್ಬಿಡ್ತಾರೆ. ಏನು ಒಬ್ಬ ಹಾಲು ಹಾಕೋನ್ ಬರಂಗಿಲ್ಲ ಮನೆಗೆ. ಹೌದು ಗುರುಜಿ, ಇವೆಲ್ಲ ನಾವು ಕೇಳ್ತಾ ಇರ್ತೀವಲ್ಲ ಗುರುಜಿ, ನಿಮ್ ಇದ್ರಲ್ಲೇ ಪಾಪ ತುಂಬಾ ಜನ ನೋವು ಹಂಚ್ಕೊಂಡಾಗ ಕಣ್ಣಲ್ಲಿ ನೀರ್ ತುಂಬ್ಕೊಳತ್ತೆ ಗುರುಜಿ, ಈ ತರ ಇದಾರಪ್ಪ ಜನ ಅಂತ. ಹೌದು, ಹಂಗ ಅವಾಗ ಏನಾಗ್ಬಿಡ್ಬೇಕು, ಸಮಾಜ ಸಾವಿರ ಅನ್ಲಿ, ನನ್ನ ತಂಗಿ ಅವ್ರ ಧರ್ಮದಲ್ಲಿದ್ರೆ ನಾವು ಪ್ರಾಣ ಕೊಡೋಕು ತಯಾರಿರ್ಬೇಕು. ತಂಗಿನೇ ಧರ್ಮ ಮೀರಿ ಹೊರಟಲ್ಲ ಆಕೆನೂ ಬಿಡ್ಬೇಕು, ಅದು ನಿಮಗೇಂತಲ್ಲ, ಧರ್ಮ ಹಂಗಿದೆ. ಭಾವನೆ ಯಾಕೆ ಬಿಟ್ಟು ಭಾವ ಕೆಟ್ಟವನು ಅಥವಾ ತಪ್ಪು ಮಾಡಿಬಿಟ್ಟ ಅಂತಲ್ಲ, ಬಟ್ ಮಾಡಿದ್ದನ್ನೇ ಸಮರ್ಥಿಸ್ಕೊಳ್ತಿದ್ದಾನೆ ಅನ್ನೋದು ದೊಡ್ಡ ತಪ್ಪದು. ನಾನು ಇರೋದೇ ಹಿಂಗೆ ಅನ್ನೋದಿದೆಯಲ್ಲ, ಇದು ತಪ್ಪಿಗಿಂತ ದೊಡ್ಡ ತಪ್ಪಿದು. ಅಂಥವು ಬುದ್ಧಿ ಕಲಿಯಲ್ಲ. ಹಾಗಾಗಿ ಒಬ್ಬ ಅಣ್ಣನಾಗಿ ನೀವು ನಾವೆಲ್ಲ ಸುಮ್ಮನೆ ಹಿಂಗೆ ಕೇಳ್ತಾ ಇದ್ದು, ಗೊತ್ತಿಲ್ಲ ನೀವು ಮಾತಾಡ್ಬೇಕಾದ್ರೆ ನೀವು ಗಮನಿಸಿದ್ರು ಜನಗಳೆಲ್ಲ ಕಮೆಂಟ್ ಮಾಡ್ತಿದ್ದಾರೆ, ನಿಮ್ಮ ಮಾತು ಕೇಳಬೇಕಾದ್ರೆ ನಮಗೆ ಗೊತ್ತಿರಲಿಲ್ಲ. ಮತ್ತೊಂದು ಮಾತು ಹೇಳಿದ್ರಿ, ಒಂದು ಹೆಣ್ಣು ತನ್ನ ತವರು ಮನೆಯಲ್ಲಿ ಇನ್ನೂ ತಮ್ಮನೋ ಯಾರೊಬ್ಬ ಇನ್ನೂ ಮದುವೆ ಆಗೋದು ಬಾಕಿ ಇದೆ ಎಂದಾಗ ಹಲ್ಲು ಕಚ್ಕೊಂಡು ಅವಳ ದುಃಖವನ್ನು ಸಹಿಸಿಕೊಂಡ್ಲಲ್ಲ. ಹೌದು ಗುರುಜಿ, ಅಷ್ಟು ವರ್ಷ ತಡ್ಕೊಂಡಿದ್ದಾಳೆ ಗುರುಜಿ. ಅಂದ್ರೆ ನಿಮ್ಮ ತವರು ತರಿಸಿದಾಳೆ. ನಿಮ್ಮ ಮನೆಯಲ್ಲಿ ಇನ್ನು ಮನೆ ಮಗಳಾಗಿದ್ದಾಗ ಒಂದ್ ಚಿಕ್ಕ ಜ್ವರ ಬಂದ್ರೆ ಕೂಗಾಡಿ ಹೇಳ್ತಾ ಇದ್ಲು, ಅಯ್ಯೋ ಅಮ್ಮ ಹಿಂಗಾಯ್ತು ಅಂತ. ಬಟ್ ಇಲ್ಲಿ ಇಂಥ ದೊಡ್ಡ ನೋವು ಯಾಕೆ ಹೆಂಗ ಮುಚ್ಚಿಟ್ಲು ಅಂದ್ರೆ ತನ್ನ ತವರು ಮನೆ ಬೆಳಗಬೇಕು ಅಂತ ಸಾವಿಗೆ ಶರಣಾಗ್ತಾಳೆ ಹೊರತು ಅವಳಿಗೆ ಹೇಳಲ್ಲ ಅಂತ. ಹೌದು ಗುರುಜಿ, ಹೌದು. ಅದೇ ಮನೇಲಿ ಇದ್ದಾಗ ಒಂದ್ ಚಾಕು ಚಿಕ್ಕದಾಗಿ ಕುಯ್ಕೊಂಡ್ರೆ ಊರೆಲ್ಲ ಕೆಳಂಗ್ ಕಿರ್ಚಾಡ್ತಿದ್ರು. ಅದು ಪ್ರಬುದ್ಧತೆಯ ಮಟ್ಟ ಹೆಚ್ಚಾಗ್ಬಿಡುತ್ತೆ ಅಲ್ಲಿಗೆ. ಮನೆ ಮಗಳಾಗಿ ಮತ್ತು ಇನ್ನೊಂದು ಮನೆ ಸೊಸೆಯಾಗಿ ಇಂದಾಗ ಅದು ಯಾವ ಶಾಲೆಯಲ್ಲೂ ಕಲಿಸಲ್ಲ, ತಾನಾಗೆ ಬಂದ್ಬಿಡುತ್ತೆ ಆ ದೊಡ್ಡ ವ್ಯಕ್ತಿತ್ವ. ಅದು ನೀವು ಹೇಳಬೇಕಾದ್ರೆ ನಮಗೆ ಒಂಥರ ಸಿನಿಮಾ ನೋಡ್ದಂಗೆ ಅನಿಸ್ತಿ, ಅಯ್ಯೋ ಅವ್ರು ನಮ್ಮ ಹತ್ರ ಹೇಳೇ ಇರಲಿಲ್ಲ, ತಮ್ಮನ ಮದುವೆ ದಿನ ಹಿಂಗೆ ಅಂತ ಗೊತ್ತಾಗ ಆಮೇಲೆ ವಿಷಯ ಗೊತ್ತಾಯಿತು ಅಂತ. ಬಟ್ ಅದಾದಮೇಲೆ ನೀವು ಅದಕ್ಕೆ ಬೆಂಬಲವಾಗಿ ನಿಂತಿದ್ದು, ಮತ್ತು ಈಗ ನಮ್ಮ ಭಾವನಲ್ಲಿ ಸೇರಿಸಬೇಕು ಅಂದ್ಕೊಂಡಿದ್ದೀನಿ, ಅದೆಲ್ಲವೂ ಅದ್ಭುತವೇ. ಅದನ್ನು ಸೇರಿಸಿ, ಬಟ್ ಸೇರಿಸುವ ಹಿಂದಿನ ಉದ್ದೇಶ ಬೇರೆ ಆಗಿರಲಿ ಅಷ್ಟೇ. ಮತ್ತದು ನಿಮ್ಮ ನಿರೀಕ್ಷೆ ಇಟ್ಕೊಂಡು ಸೇರಿಸೋದಂತೆ, ಮತ್ತದು ಬಂದು ನಿಮ್ಮ ತಮ್ಮ ಹಿಂಗೆ ಮಾಡಿಬಿಟ್ಟ ಅಂತ ನಾಳೆ ದಿನ ತಂಗಿಗೆ ಇನ್ನೊಂಚೂರು ತೊಂದರೆ ಕೊಡೋದಾ? ನೋಡಪ್ಪ, ಸೇರಿಸಿದ್ವಿ, ಸರಿಯಾಗಿ ಬಂದ, ನಿನ್ನ ಬದುಕು ಹೆಂಗೂ ಚೆನ್ನಾಗಿರುತ್ತೆ. ನೀನು ಬರಲಿಲ್ಲ ಅಂದರೆ ನಿನ್ನ ಏನಾದ್ರು ನಾನು ಬರಲ್ಲ ಅಂದ್ರೆ ನನ್ನ ಹೆಂಡತಿ ಬೀದಿಗೆ ಬಂದ್ಬಿಡ್ತಾಳೆ ಅನ್ನೋ ಭ್ರಮೆ ಬೇಡ, ನಾವಿದ್ದೀವಿ. ಕೆಲವೊಬ್ರಿಗೆ ಅವರು ನಮ್ ತಂಗಿ ಜೊತೆ ಅದೇ ಅಂತ ಹೇಳ್ತಾ ಇರೋದು, ನಾನಿಲ್ಲ ಅಂದ್ರೆ ನಿನ್ನ ಯಾರೂ ಮೂಸಲ್ಲ, ನಿನ್ನ ಯಾರು ನೋಡಲ್ಲ, ಈ ತರದಲ್ಲಿ ಅವ್ರಿಗೆ ನಮ್ ತಂಗಿಗೆ ಕಿರ್ಕೊಳ ಇದ್ ಮಾಡ್ತಾ ಇರೋದು. ಅಯ್ಯೋ, ಇದೇ ಭ್ರಮೆಯಲ್ಲಿ ತುಂಬಾ ಜನ ನೀನ್ ಇರಲ್ಲ ಅಂದ್ಕೊಂಡ್ ಕಡೆಗೆ ಅವರೇ ಹೊಂಟೋಗ್ಬಿಟ್ಟಿರ್ತಾರೆ. ಹೌದು, ಬಟ್ ಅವಳು ಆ ಎಕ್ಸ್ಟೆಂಟ್ ನ ಮೀರಿನೂ ಕೂಡ ಡೈರೆಕ್ಟ್ ಹೇಳಿದಾಳೆ, ಇವ್ ಎಷ್ಟೋ ಜನಕ್ಕೆ ಗಂಡನೇ ತೀರೋಗಿದ್ದಾರೆ ಅಂತವ್ರು ಎಷ್ಟೋ ಜನ ಇದಾರೆ ಭೂಮಿ ಮೇಲೆ, ನಮ್ ಬೆಂಗಳೂರಲ್ಲಿ ಎಷ್ಟೋ ಜನ ಬದುಕ್ತಾ ಇದಾರೆ, ನೀನ್ ಸತ್ರು ನಾನು ಯೋಚನೆ ಮಾಡಲ್ಲ ಹೋಗುವಂತ ನೇರನೇ ಹೇಳ್ಬಿಟ್ಟಿದ್ದಾಳೆ ಗುರುಜಿ. ಖಂಡಿತ. ಬಹುಶಃ ಇಲ್ಲಿ ಮಾತಾಡೋ ಎಷ್ಟೋ ಹೆಣ್ಣು ಮಕ್ಕಳ ಕತೆ ರಾತ್ರಿ ಒಂದ್ ಅರ್ಧ ಗಂಟೆ ಕೂತು ಕೇಳಿದ್ರೆ ಆಕೆ ನಾಳೆಗೆ ಬದುಕ್ಲಿಕ್ಕೆ ಒಂದು ಬೂಸ್ಟ್ ಸಿಗುತ್ತೆ.
ಹಾಗಾಗಿ ಎಲ್ಲದಕ್ಕೂ ನಿಮ್ಮ ಮಾತುಗಳೇ ಕಾರಣ ಗುರುಜಿ. ನಿಮ್ಮ ಇದನ್ನ ನಾನು ಅವ್ರಿಗೆ ಶೇರ್ ಮಾಡ್ತಾ ಇದ್ದೆ ನನ್ನ ತಂಗಿಗೆ. ಅವಳು ಅದನ್ನೆಲ್ಲ ನೋಡಿ ನೋಡಿ ಗಟ್ಟಿ ಮನಸ್ಸು ಮಾಡ್ಕೊಂಡ್ಲು. ಅಯ್ಯೋ ಎಷ್ಟೋ ಜನ ಹೆಣ್ಮಕ್ಳು ನಿಮ್ಮ ಮಾತಿಂದ ತುಂಬಾ ಪ್ರೇರಿತರಾಗಿ ಅವ್ರ ಜೀವನ ಅವ್ರು ಕಟ್ಕೊಳ್ತಾ ಇದಾರೆ ಗುರುಜಿ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಕೈ ಮುಗಿದು ಆ ದೇವ್ರು ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿ ಗುರುಜಿ. ಅಷ್ಟೇ ನಾನು ಕೇಳೋದು. ನಿಮ್ಮ ದೊಡ್ಡ ಗುಣ. ನೀವು ಬಾಲ್ಯದಿಂದ ಆ ತಂದೆಯ ಸ್ವಲ್ಪ ಬೇಜವಾಬ್ದಾರಿತನದ ಜೊತೆ ತಾಯಿ ಹೇಗೆ ನಿಮ್ಮನ್ನ ಹೇಗೆ ಕೋತಿ ತನ್ನ ಮಗುವನ್ನ ಕಟ್ಟಿಕೊಂಡೆ ಮರದಿಂದ ಮರಕಾರುತ್ತಲ್ಲ, ಹಾಗೆ ಆ ತಾಯಿ ನಿಮ್ಮನ್ನ ಅಲ್ಲಿಂದ ಕಾಪಾಡ್ಕೊಂಡು ಬಂದ್ರು. ಆ ತಾಯಿಯ ಹೆಚ್ಚು ಕಡಿಮೆ ಜೀವನ ನಿಮ್ ತಂಗಿಗೂ ಬಂದ್ಬಿಟ್ಟಿದೆ ಅಷ್ಟೇ. ಹೌದು ಗುರುಜಿ, ಹಂಗೆ ಆಗಿರೋದು ಗುರುಜಿ ಅಲ್ವಾ? ತಂಗಿ ಕೆಲವೊಮ್ಮೆ ಅದು ಪರಂಪರೆ ಹರಿದು ಬಂದ್ಬಿಡುತ್ತೆ. ಈಗ ಇರೋ ನಿಮ್ಮ ತಂಗಿಗೆ ಒಂದು ಹೆಣ್ಮಗಳಿದ್ದಾಳೆ, ಅವ್ರು ಹೆಚ್ಚು ಕಡಿಮೆ ಹಾಕಿದ್ದು ಇನ್ನೊಂದು 2 ತಲೆಮಾರು ಅದು ಹಂಗೆ ಹೋಗ್ಬಿಡುತ್ತೆ. ಹೌದು, ನಮ್ಗೆ ಹಂಗೆ ನಾಳೆ ಅನಿಸ್ತಾ ಇದೆ ನಿನ್ನ ಗುರೂಜಿ. ಮಗಳು ನಿಮ್ಮ ತಂಗಿ ಮಗಳು ಸ್ವಲ್ಪ ಮನುಷ್ಯ ಪ್ರಜ್ಞೆ ಎಷ್ಟು ಇದೆಯೋ, ಮನುಷ್ಯನ ಮೆದುಳು ಎಷ್ಟು ಅಷ್ಟು ಒಬ್ಬನಿಗೆ ಕೊಡೋಕ್ಕಿಂತ ಮುಂಚೆ ಈ ಹಿಂದೆ ತಂಗಿ ವಿಚಾರದಲ್ಲಿ ಏನೋ ನೀವು ಚಿಕ್ಕವರಿದ್ರಿ ಆಗ್ಲಿಲ್ಲ, ಸತ್ವ ನಿಮ್ಗೆ ಅವತ್ತು ಅಷ್ಟು ಜ್ಞಾನ ಇರ್ಲಿಲ್ಲ. ಹೌದು ಬಟ್ ತಂಗಿ ಮಗಳು ಅಥವಾ ನಿಮ್ಮ ಮಗಳು ಅಥವಾ ಅವರ ಕಾಲಕ್ಕೆ ಸ್ವಲ್ಪ ಎಚ್ಚರವಾಗಿ ಇರಿ, ನೋಡಿ ನೋಡಿ ಮಾಡಿ ಮಾಡ್ಬೇಕಷ್ಟೇ. ಅದೇನೋ ತುಂಬಾ ದೂರದ ವಿಚಾರ, ಬಟ್ ಎಚ್ಚರಿಕೆಯಿಂದ ಇರ್ಬೇಕಷ್ಟೇ. ಇಲ್ಲ, ಅಷ್ಟು ದೂರ ಇಲ್ಲ ಗುರುಜಿ. ನಮ್ ತಮ್ಮನ ಹೆಂಡತಿ ನೋಡುವಾಗ್ಲೇನೆ, ನಾವು ನಮ್ ತಮ್ಮನ್ಗೆ ಹುಡುಗಿ ನೋಡುವಾಗ್ಲೇನೆ ತುಂಬಾ ಹುಡ್ಕಾಡಿ ಒಳ್ಳೆ ಮನ್ತಿಂದಾನೆ ತಂದ ಗುರುಜಿ. ತುಂಬಾ ನಮ್ ಮನೆ ಮಗಳಾಗಿದ್ದಾಳೆ ಗುರುಜಿ. ನಮ್ ಮನೆ ದೇವ್ರು ಆಶೀರ್ವಾದ ಅನ್ಕೊಳ್ತೀನಿ ಅದನ್ನ. ಅಯ್ಯೋ, ಅದು ಹಿಂಗೆ ಹೋದ್ರು ಸಾಕು ಗುರುಜಿ ಅಷ್ಟೇ. ಖಂಡಿತ. ನಿನ್ನೆ ಆಶ್ರಮಕ್ಕೊಬ್ರು ಬಂದಿದ್ರು ಪಾಪ. ಅವರು ಹೆಂಡತಿ ಬಗ್ಗೆ ಹೇಳ್ತಾ ಇದ್ರು. ಹೆಸರು ಹೇಳೋದು ಬೇಡ ಪಾಪ. ಕೊಪ್ಪಳದಿಂದ ಬಂದಿದ್ರು. ಹೌದು, ನೋಡ್ದೆ ಗುರುಜಿ, ಫೇಸ್ಬುಕ್ ಅಲ್ಲಿ ಹಾಕಿದ್ರಿ. ಅವ್ರು ಹೇಳ್ತಾ ಇದ್ರು ಹಿಂಗೆ ಹೆಂಡತಿ ತುಂಬಾ ಎಲ್ಲ ಚೆನ್ನಾಗಿ ಇತ್ತು. ಅವತ್ತೇನೋ ದೀಪಾವಳಿ ಹಬ್ಬ ಏನೋ ಮಾಡ್ತಿದ್ರಂತೆ. ಎಲ್ಲ ಚೆನ್ನಾಗಿತ್ತು. ಬಟ್ ಹೆಂಡತಿ ಮನೆ ಸ್ಥಿತಿ ಏನಂದ್ರೆ ತಂದೆ ಇಲ್ಲ, ತಾಯಿ ಮಾತ್ರ ಇದ್ದಾರೆ. ಆ ತಾಯಿ ಹೇಳ್ತಿದ್ದಾರೆ ಅಳಿಯನಿಗೆ, ನೋಡಪ್ಪ ನೀನು ಬಂದು ನಮ್ಮ ಮನೇಲಿ ಬದುಕ್ಬಿಡಪ್ಪ ಅಂತ. ಬಟ್ ಈತ ಹೇಳಿದೆ, ಅರೆ ನಮ್ಮ ತಂದೆ ತಾಯಿ ಇದ್ದಾರೆ, ನಾನು ಹೆಂಗ್ ಬಂದು ಬದುಕೋಕ್ಕಾಗುತ್ತೆ? ಹಬ್ಬ ಅಂದ್ರೆ ವಾರಕ್ಕೊಮ್ಮೆನೋ ಅಥವಾ ನೀವು ಬಂದಿಲ್ವ ಇರಿ, ಬೇಕಾದ್ರೆ ನಾನು ತಾಯಿ ಥರ ನೋಡ್ಕೊಳ್ತೀನಿ ನಿಮ್ಮನ್ನ. ಬಟ್ ನೀವು ಅಲ್ಲಿ ಬಂದು ಇರಿ ಅಂತ ಹೇಳಿದ್ರೆ ಅದು ಹೆಂಗ್ ಸಾಧ್ಯ? ನೀವು ಯೋಚನೆ ಮಾಡಿ. ಮದುವೆ ಮುಂಚೆನೂ ಅದು ಹೇಳಿದ್ರಂತೆ, ಬಟ್ ಮದುವೆ ಮುಂಚೆನೂ ಇವರು ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ರು ಆಗಲ್ಲ ಅಂತ. ಎಲ್ಲ ಮಾತುಕತೆ ಆಗಿ ಮದುವೆ ಆಗಿದೆ. ಬಟ್ ಆಮೇಲೆ ಚೆನ್ನಾಗಿ ನಡೀತಾ ಇತ್ತು. ಏನೋ 1 ವರ್ಷನೋ ಏನೋ ಆಗಿತ್ತು, ಕೆಲವೊಮ್ಮೆ ಅಭಾಷಣ ಕೂಡ ಆಗಿತ್ತು. ಬಟ್ ಅಲ್ಲಿ ತಾಯಿಯ ಹೇಳಿಕೆ ಮಾತ್ರ ಅದು ಯಾವ ಮಟ್ಟಿಗೆ ಕೆಲಸ ಮಾಡ್ತು ಅಂದ್ರೆ, ಆ ದೀಪಾವಳಿ ಹಬ್ಬ ಅಂತೆ ಅಂದ್ರೆ ಆ ತಾಯಿಗೆ 2 ಹೆಣ್ಮಗಳು. ಒಂದು ಇಲ್ಲಿ ಬಂದು ಆಶ್ರಮಕ್ಕೆ ಹೇಳ್ತಾ ಇರೋ ಈ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ, ಇನ್ನೊಂದು ಬೇರೆ ಕಡೆ ಕೊಟ್ಟು ಮದುವೆ ಮಾಡಿದ್ದಾರೆ, ಅಥವಾ ಇನ್ನೂ ಮದುವೆ ಆಗಿಲ್ಲ. ಅಂದ್ರೆ ಅಳಿಯ ಬಂದು ನನ್ನ ಮನೇಲಿ ಬದುಕಲಿ ಅನ್ನೋದು ಅತ್ತೆಯ ವಿಚಾರ. ಇವರು ಇಲ್ಲ, ನನ್ನ ತಂದೆ ತಾಯಿ ಇದ್ದಾರೆ, ನನಗೆ ಬರ್ಲಿಕ್ಕೆ ಆಗಲ್ಲ. ತಂದೆ ತಾಯಿ ಕೊಪ್ಪಳದಲ್ಲೇ ಇದ್ರು, ಇವರು ಗಂಡ ಹೆಂಡತಿ ಬಂದು ಇಲ್ಲಿ ಬೆಂಗಳೂರಲ್ಲಿ ಇದ್ರು. ಒಂದು ದಿವಸ ಏನು ಮಾಡಿದಾರೆ, ಹೆಂಡತಿ ಅಂದ್ರೆ ಹಬ್ಬ ಆಗಿರುತ್ತೆ, ಮಲಗಿರ್ತಾರೆ ಮನೆಯಲ್ಲಿ. ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಡು ಬಂದು, ಅಂದ್ರೆ ತಂಗಿ ಮನೆಗೆ ಬರ್ತಾಳೆ. ಏನು ಅಪರೂಪಕ್ಕೆ ಬಂದ್ಬಿಟ್ಟಿದೆಯಲ್ಲ ಅಂದ್ರೆ, ಹೆಂಡತಿಯ ತಂಗಿ ಏನಾಗಬೇಕು, ನಾದ್ನಿ. ಏನು ಅಪ್ರೂವ್ ಬಂದ್ಬಿಟ್ಟಿದ್ಯಾ? ಇಲ್ಲ ಬಾಬಾ ಸುಮ್ಮನೆ ಬಂದು ಅಂತ. ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಚಿನ್ನ ಇರೋ ಒಡವೆ ಎಲ್ಲ ತುಂಬಿಕೊಂಡು ಇಬ್ರು ಹೊಂಟೋಗಿದ್ದಾರೆ. ಮತ್ತೆ ಯಾರೋ ಲಾಯರ್ ಒಬ್ರು, ಅಲ್ಲೇ ರಿಟೈರ್ಡ್ ಆಗಿರೋ ಲಾಯರು, ಪೊಲೀಸು ಯಾರನ್ನ ಕರ್ಕೊಂಡು ಬಂದು, ಇಲ್ಲಪ್ಪ ನಿಮ್ಮ ಇವಳನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಇಲ್ಲ ಸ್ವಾಮಿ ನಂಗೆ ಜ್ವರ ಬಂದಿದ್ದಾವೆ, ಅದು ಹೆಂಗೆ ಕರ್ಕೊಂಡು ಹೋಗ್ಬಿಡ್ತೀರಾ? ಏನು ವಿಚಾರ ಹೇಳಿ? ಇಲ್ಲ ನಾವು ಕರ್ಕೊಂಡು ಹೋಗ್ತೀವಿ. ಈ ಜಗಳ ಇಲ್ಲ, ಗುದ್ದಾಟ ಇಲ್ಲ, ಬಂದು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಏನು? ಇಲ್ಲ ರೀ ನಾನು ಹೋಗ್ತೀನಿ ಇಲ್ಲಂತ ಹೇಳ್ತಿ. ಹಂಗೆ ಹೋದಳು. ಅಲ್ಲಿ ಡೌರಿ ಕೇಸು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಏನೇನು ಹಾಕ್ಬೋದೋ ಎಲ್ಲ ಹಾಕಿ ಕಡೆಗೆ ಡೈವರ್ಸ್ ತಗೊಂಡು ಇವತ್ತು ಪಾಪ ಅದ್ರಿಗೆ 44 ವರ್ಷ. ಬೇರೆ ಹೆಣ್ಣು ಸಿಗ್ತಾ ಇಲ್ಲ. ಈಗ ತಾಯಿ ತಂದೆ ಬೇರೆ ಸ್ವಲ್ಪ ವಯಸ್ಸಾಗಿದೆ. ತಮ್ಮ ಮಹಾನ್ ತಮ್ಮ ಒಬ್ಬ ಕುಡುಕ ಊರಲ್ಲಿದ್ದಾನೆ, ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದ್ದಿದ್ದು ಹೆಂಡತಿ 3 ದೇವ್ರ ಮಾತು ಕೇಳಿಕೊಂಡು, ನಮ್ಮಮ್ಮ ಬಂದು ಇಲ್ಲಿ ಇರು ಅಂತ ಹೇಳಿದ್ರೆ ಇವ್ರು ಇರ್ತಾ ಇಲ್ಲ ಅಂತ ಏನೇನೋ ಆಪಾದನೆ ಹೊರಿಸಿ ಡೌರಿ ಕೇಸ್ ಅದು ಇದು ಹಾಕಿ ಈ ಗಂಡನ ಒಂಟಿ ಮಾಡಿ ಡೈವರ್ಸ್ ತಗೊಂಡು ಅವ್ರ ಅಮ್ಮನ ಮನೇಲಿ ಇದ್ದಾರೆ. ಅಂದ್ರೆ ಏನೋ ಜಗಳ ಬೇಕಾಗಿಲ್ಲ, ಒಮ್ಮೊಮ್ಮೆ ಮುಗಿದೋಗೋ ಕತೆ ಅಂತಕ್ಕೆ ಬಂದು ನಿಂತ್ಬಿಟ್ಟಿದೆ ಈ ಕಾಲ. ಹೌದು ಗುರುಜಿ, ಅದೇ ಭಯ ಗುರುಜಿ ನಮ್ಗೆ. 3ನೇ ಮಾತು ಕೇಳಿ ಅಂದ್ರೆ ಎಂತ ಸಂಸ್ಕಾರ ಕುಟುಂಬದಿಂದ ತಂದೋಗೋರುಗಳೇ ನಾವು ಅಂತ ಅಂದೋರ್ಗೂ ಒಂದು ಎಚ್ಚರಿಕೆ ಪಾಠ ಇದು. ಹೌದು ಗುರುಜಿ, ನಿಜ ಗುರುಜಿ, ನಿಜ.
ಏನೂ ಇಲ್ಲ. ಅಮ್ಮ ಹೇಳ್ಕೊಟ್ರಂತೆ, ಏ, ನಾಳೆ ದಿನ ನಮ್ಮನ್ನು ನೋಡ್ಕೊಳ್ಳೋಕೆ ಯಾರೋ ಬೇಕು ಅನ್ನೋ ಸ್ವಾರ್ಥಕ್ಕೆ ಮಗಳು ತಲೆಗೆ ತುಂಬಿ 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 ಆ, ಅಳಿಯ ಬಂದು ನಮ್ಮನೇಲಿ ಇರಲಿ ಅಂತ. ಅಳಿಯ ಬರಲ್ಲ ಅಂದಾಗ ಸರಿ ಮಗಳೇ ಬಾ, ಬಿಟ್ಟೆ ಬಾರೆ ನೀನು ಅಂತ ಹೇಳಿ ಈಗ ಅಳಿಯನ ಕತೆ ಏನು, ಅಳಿಯನ ತಂದೆ ತಾಯಿ ಇದರಿಂದ ಕೊರಗಿ 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 ಅವ್ರು ನರಳ್ತಾವ್ರೆ. ಹೌದು ಗುರುಜಿ, ನಾನು ನಿಮ್ಮ ಕಥೆಗಳನ್ನ ಕೇಳಿದಾಗ ನನ್ಗೆ ಒಂದು ಬುಕ್ ಬರಿಬೇಕನ್ನಿಸ್ಬಿಟ್ಟಿದೆ ಗುರುಜಿ. ಸಂಸಾರ ಸೂಕ್ಷ್ಮಗಳು ಅಂತ ನಾನು ಹೆಡ್ಡಿಂಗು ಬರ್ದು ಇಟ್ಕೊಂಡ್ಬಿಟ್ಟಿದೀನಿ. ಈ ತರ ಕಥೆಗಳು ಇವೆಲ್ಲನೂ ನಾನು ಹೆಕ್ಕಿ ಹೆಕ್ಕಿ ತೆಗೆದು ಒಂದು ಸಾರವನ್ನ ಇಳಿಸ್ಬೇಕು ಆ ಬುಕ್ ಅಲ್ಲಿ ಅನ್ನೋ ಒಂದು ಯೋಚನೆಯಲ್ಲಿ ಇದ್ದೀನಿ ಗುರುಜಿ. ಖಂಡಿತ ಬರ್ರಿ, ನಾನೇ ಉದ್ಘಾಟನೆ ಮಾಡ್ತೀನಿ. ಸಾಧ್ಯ ಆದ್ರೆ ನಿಮ್ಮ ಹತ್ರದೇ ಬಂದು ನಿಮ್ಮ ಆಶ್ರಮದಲ್ಲೇ ಅದನ್ನ ಇದ್ ಮಾಡ್ಬೇಕು ನಾನು. ಖಂಡಿತ. ನನಗೆ ತುಂಬಾ ಜನ ಗುರುಗಳೇ ನೀವು ಜೊತೆಗೆ ಬುಕ್ ಬರ್ರಿ ಪಬ್ಲಿಷ್ ಮಾಡಿ ಹೌದು ನನಗೆ ಗುರೂಜಿ, ಹೌದೌದು. ಇಲ್ಲಿ ಖಂಡಿತ. ಹೇಳಿನೇ ಸಾಕಾಗೋಗ್ಬಿಟ್ಟಿದೆ. ಸಾಕಾಗಿರುತ್ತೆ ನಿಜ ಗುರುಜಿ. ಅದಕ್ಕೆ ನಾನು ತುಂಬಾ ಸೂಕ್ಷ್ಮವಾಗಿ ಹಂಗೇನೆ ಹೇಳ್ಕೊಂಡ್ ಹೋಗ್ಬಿಟ್ಟೆ. ನನ್ಗೆ ನಿಮ್ಮ ಸ್ಥಿತಿ ನಾನು ಅರ್ಥ ಮಾಡ್ಕೊಂಡ್ ಫಾಸ್ಟ್ ಆಗಿ ಹೇಳ್ಕೊಂಡ್ ಹೋದೆ. ಸತ್ಯ ತುಂಬಾ ಕಷ್ಟ ಇದೆ ಗುರುಜಿ ನಿಜ. ಅದು ನಾವು ಈಗ ನಾವು ಓದುವಾಗ್ಲೂ ಕೂಡ ಇಂಜಿನಿಯರಿಂಗ್ ಯಾರು ಸುಲಭವಾಗಿ ಇದ್ ಮಾಡ್ತಿರ್ಲಿಲ್ಲ. ನಾವಂದ್ರೆ ಸಾಟರ್ಡೆ ಸಂಡೇ ಕೆಲಸ ಮಾಡೋದು ಬೇರೆ ಫ್ಯಾಕ್ಟ್ರಿಯಲ್ಲಿ, ಆ ದುಡ್ಡನ್ನ ತಗೊಂಡ್ ಬಂದು ಬುಕ್ಸ್ ತಗೊಂಡು ಮತ್ತೆ ಹೊತ್ತು ಊಟ ಮಾಡೋದು, ಇನ್ನೆರಡು ಹೊತ್ತು ಹಸ್ಕೊಂಡಿರೋದು, ಅದೇ ತರ ಮಾಡ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಇನ್ನೂ ತುಂಬಾ ಕಷ್ಟಗಳು ಪಟ್ಟ ಗುರುಜಿ. ನಾನ್ ಪಟ್ಟೆ ತುಂಬಾ ಕಷ್ಟ. ಇವತ್ತು ದೇವ್ರು ಅದಕ್ಕೆಲ್ಲ ಅರ್ಥವಾಗ್ತಿರೋದು ನಿಮ್ಗೆ. ಹೌದು ಗುರುಜಿ, ಅದಕ್ಕೆ ಹೆಣ್ಣುಗರಳಿದೆ ನಿಮ್ಗೆ, ಯಾಕಂದ್ರೆ ಅದೆಲ್ಲ ನೋಡ್ಕೊಂಡು ಬಂದಿದ್ದೀರಾ ನೀವು. ಹೌದು ಗುರುಜಿ ಅಲ್ವಾ? ನಿಮ್ಮ ಭಗವಂತ ನಿಮ್ಮ ಮಕ್ಕಳ ಆದಿಯಾಗಿ ನಿಮ್ಮ ಕುಟುಂಬ, ನಿಮ್ಮ ತಾಯಿ ಮತ್ತು ನಿಮ್ಮ ತಮ್ಮ, ನಿಮ್ಮ ತಂಗಿ ಇವರೆಲ್ಲರ ಬದುಕು ಸುಗಮವಾಗಲಿ, ದುಷ್ಟರ ಕಣ್ಣು ಬೀಳದೇ ಇರಲಿ ನನ್ನ ಹಾರೈಕೆ ಇದೆ. ಆ ಮಕ್ಕಳು ಇವತ್ತು ಯಾವ ಕಷ್ಟವನ್ನು ಅಥವಾ ಇವತ್ತು ಯಾವ ತಂದೆಯ ಬೇಜವಾಬ್ದಾರಿ ಈ ಜಗಳದ ವಾತಾವರಣದಲ್ಲಿ ಬೆಳೆದ್ರು, ಇದೇ ಮಕ್ಕಳು ಮುಂದೆ ಹೇಗೆ ನೀವು ನಿಮ್ಮ ತಾಯಿಗೆ ನೀವಿಬ್ಬರು ವರವಾಗಿ ಬಂದರು, ಈ ತಾಯಿಗೂ ಅದೇ ಥರ ವರವಾಗಿ ಬರ್ತಾರೆ. ಆ ಮಕ್ಕಳಿಗೆ ಹೇಳಿ, ಇಲ್ಲಿ ಕೂತು ಮಾತಾಡ್ತಿರೋ ಈ ಶ್ರೀನಿವಾಸನ ಕತೆ ಕೂಡ ಹಾಗೆ ಬಂದಿದ್ದು. ನಾನು ಕೇಳಿದ್ದೀನಿ. ಹೌದು ಗುರುಜಿ, ಹೌದು ಗುರುಜಿ, ಹೌದು. ಹಾಗಾಗಿ ಅವೆಲ್ಲ ನೋಡು ಮಕ್ಕಳು ಇದಾವಲ್ಲ, ಅವೆಲ್ಲ ಗೊತ್ತಿಲ್ಲ, ಅಂಥ ವಾತಾವರಣದಲ್ಲಿ ಬೆಳೆದವೆ. ಅಂದರೆ ಅಲ್ಲಿ ಯಾರೋ ಚಿಕ್ಕಪ್ಪ ಹೇಳ್ದ, ತಿರ್ಕನ ಕನಸು ನಿನ್ನ ಮಗಂಗೆ ಓದಿ ಹಾಕಬೇಕು, ಇಂಥ ಹಳ್ಳಿಯಲ್ಲಿ ಇಂಥ ಒಪ್ಪಿಗಿದ್ರೆ ಇದಕ್ಕಿಲ್ಲ, ಅದಕ್ಕಿದ್ರೆ ಇದಕ್ಕಿಲ್ಲ ಅನ್ನೋ ಬಡತನದಲ್ಲಿ ನಿನ್ನ ಮಗ ಯಾಕೆ ಓದಬೇಕು ಅನ್ನೋ ಆ ಮಾತು, ಆ ಬೈಗುಳ ಅಥವಾ ಆ ಅಪಮಾನ ನಿಮಗೆ ಹೇಗೆ ಛಲ ಕೊಡ್ತೋ, ಈ ಜಗಳ, ಈ ಅವ್ಯವಸ್ಥೆ ಮಕ್ಕಳಲ್ಲಿ ಛಲವನ್ನು ಕೊಡ್ತಾವೆ. ಹೌದು ಗುರುಜಿ, ಹೌದು. ಮಹನೀಯರು ಜನಿಸೋದು ಇಂಥ ಅನಾನುಕೂಲ ವಾತಾವರಣಗಳಲ್ಲೇ. ಹೌದು ಗುರುಜಿ, ಹೌದು, ನಿಜ ಅದು. ಹಾಗಾಗಿ ಭರವಸೆ ಇಟ್ಟುಕೊಳ್ಳಿ, ಅಲ್ಲಿ ಬೆಳೀತಾ ಇರೋ ಆ ಮಕ್ಕಳು ಜೊತೆಗೆ ನಿಮ್ಮ ಸ್ವಂತ ಮಕ್ಕಳು ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕೂಡು ಕುಟುಂಬ ಥರ ಹೋಗ್ತಾ ಇದ್ದೀರಲ್ಲ, ಇದೇ ಭಾವನೆಯನ್ನು ಬೆಳೆಸ್ಕೊಂಡು ಒಬ್ಬ ಹಿರಿಯಣ್ಣನಾಗಿ ಎಲ್ಲವನ್ನ ಸರಿದೂಗಿಸ್ತಾ ಒಂದು ದಿವಸ ಮರೆಯಾಗಿ ಹೋಗಿಬಿಡಿ. ಅನಂತರ ಇರೋರು ನೋಡ್ಕೊಳ್ತಾರೆ. ಬಟ್ ಹಾಗೆ ಹೋಗುವ ಮುನ್ನ ಇವರೆಲ್ಲರ ದುಃಖಗಳು ನನ್ನ ದುಃಖ ಅಂದುಕೊಂಡು ನಿಭಾಯಿಸ್ತೀರಲ್ಲ, ಅದು ಒಬ್ಬ ಅಣ್ಣನಾಗಿ ನಿಮ್ಮಿಂದ ನಾವು ಕಲಿಬೇಕಾದ ಪಾಠ. ದಟ್ಸ್ ಗ್ರೇಟ್. ನಿಮ್ಗೆ ಒಳ್ಳೇದಾಗಲಿ, ಭಗವಂತ ನಿಮ್ಮನ್ನು ಚೆನ್ನಾಗಿಡ್ಲಿ. ಎಂದಾದರೂ ತಂಗಿ ಅಥವಾ ನೀವ್ ಯಾವಾಗಾದ್ರೂ ಆಶ್ರಮಕ್ಕೆ ಬರ್ಲಿಕ್ಕೆ ಸಾಧ್ಯ ಆದ್ರೆ ದಯವಿಟ್ಟು ಖಂಡಿತ ಬರ್ತೀವಿ ಗುರುಜಿ, ಖಂಡಿತ ಬರ್ತೀವಿ. ತುಂಬಾ ವಂದನೆಗಳು ರುಚಿ. ಅಯ್ಯೋ ಪಾಪ, ತುಂಬಾ ಥ್ಯಾಂಕ್ಸ್. ನಿಮ್ ಮಾತನ್ನ ಕೇಳಿ ಮನ್ಸು ಹಗರ ಆಯ್ತು. ನಾನ್ ಯಾರಿಗ ಹತ್ರ ಹೇಳ್ಕೊಳ್ಬೇಕು ಅಂತಾನು ಗೊತ್ತಿಲ್ಲ ಗುರುಜಿ, ಏನ್ ಮಾಡ್ಬೇಕು. ನನ್ ತಂಗಿ ಹತ್ರ ಹೇಳ್ಕೊಳ್ಲಿಕ್ ಆಗಲ್ಲ, ನನ್ಗಿಂತ ಹಿರಿಯರಂತ ಯಾರು ಇಲ್ಲ. ನನ್ ಸೋದರ ಮಾವ ಅವ್ರು ಏನೋ ಇದ್ ಮಾಡ್ಕೊಂಡು ಅವರು ದೂರ ಆಗಿದ್ದಾರೆ. ನನ್ಗೆ ಯಾರ ಹತ್ರ ಹೇಳ್ಕೋಬೇಕಂತಾನೆ ತುಂಬಾ ತಡಪಡಿಸ್ತಾ ಇದ್ದೆ ಗುರುಜಿ. ತುಂಬಾ ಥ್ಯಾಂಕ್ಸ್. ನೋಡಿ ಕೃಷ್ಣ, ಇದನ್ನ ಕೊಟ್ಟಿದ್ದೀರಾ ನನಗೆ. ಭಗವಂತ ಯಾಗೋ ನಿಮ್ಮಂತ ಸಜ್ಜನರಿಗೆ ಒಂದು ದಾರಿ ತೋರಿಸ್ತಾನೆ. ಅದು ನನಗನ್ಸುತ್ತೆ, ನಾನು ಕೇಳದೆ ಅನ್ನೋದಕ್ಕಿಂತ ನೀವು ನಂಬಿಕೆ ಇಟ್ರಲ್ಲ, ನನ್ನ ಕೇಳುವಿಕೆಗಿಂತ ನೀವಿಟ್ಟ ನಂಬಿಕೆ ದೊಡ್ಡದು. ಅದಕ್ಕೆ ನಾನು ನಿಮಗೆ ತಲೆಬಾಗಿ ನಮಿಸ್ತಾ, ಕೃಷ್ಣನ ಅನುಗ್ರಹ ನಿಮ್ಮ ಕುಟುಂಬದ ಮೇಲಿರಲಿ. ಸಹಜವಾಗಿ ಧರ್ಮವನ್ನು ಅಪ್ಪಿಕೊಂಡು ನಡಿರಿ, ತಾಳ್ಮೆಯಿಂದ ಇರಿ, ಕೋಪ ಮಾಡಿಕೊಳ್ಬೇಡಿ. ವ್ಯವಹಾರವಾಗಲಿ, ವೈಯಕ್ತಿಕವಾಗಲಿ, ಹೊರಗಿನ ಸ್ನೇಹಿತರಾಗಲಿ ಮಾತು ಮುತ್ತಾಗಿರಲಿ. ಮತ್ತು ಎಲ್ಲದಕ್ಕೂ ಸಡನ್ನಾಗಿ ಸ್ಪಂದಿಸೋದು ಬೇಡ. ಅದು ಭಾವನಾ ವಿಚಾರ ಆಗಿರ್ಬೋದು, ತಂಗಿಯ ವಿಚಾರ ಆಗಿರ್ಬೋದು, ನಾಳೆ ತಮ್ಮನ ವಿಚಾರ ಆಗಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು. ಶಾಂತ ಮೂರ್ತಿಯಾಗಿರಿ. ಹಾಗೆ ನಿಮ್ಮ ಬದುಕು, ನಿಮ್ಮ ವ್ಯಕ್ತಿತ್ವ, ಎಲ್ಲಿ ಮೌನ ಜಾಸ್ತಿಯೋ, ಎಲ್ಲಿ ಶಾಂತತೆ ಜಾಸ್ತಿಯೋ, ವ್ಯಕ್ತಿತ್ವ ತೂಕವೂ ಹಾಗೇ ಹೆಚ್ಚಾಗುತ್ತೆ. ಅಂತಹ ಶ್ರೇಷ್ಠ ವ್ಯಕ್ತಿತ್ವ ನಿಮ್ಮದು ಆಲ್ರೆಡಿ ಇದೆ. ಯಾಕಂದರೆ ನೀವು ಅದೆಲ್ಲ ಪಾಠಕ್ಕೋ ಕಲ್ತದ್ದಲ್ಲ. ಎಲ್ಲುತ್ತೆ ದೇಶ ತಿರುಗಿ, ಕೋಶ ಓದಿ, ಅಥವಾ ನಾನಾ ಅವಮಾನಗಳು, ನಾನಾ ಜನಗಳು ಎಲ್ಲವನ್ನು ನೋಡಿಕೊಂಡು ಬಂದು ಇವತ್ತು ಇಲ್ಲೊಂಚೂರು
ಪಕ್ವವಾಗಿದ್ದೀರಿ, ಅದು ಇನ್ನೂ ಪಕ್ವವಾಗಿ ನೀವು ಒಂದು ಉತ್ತಮವಾದ ಬದುಕುವಂತಾಗಲಿ. ನಿಮಗೆ ಶುಭವಾಗಲಿ. ತುಂಬಾ ಧನ್ಯವಾದಗಳು ಗುರುಜಿ, ತುಂಬಾ ಥ್ಯಾಂಕ್ಸ್. ನೋಡಿ, ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ತಂಗಿಯ ವಿಚಾರವನ್ನೇ ಮಾತಾಡಿದ್ರೆ ಹೊರತು ಇವರು ಪರ್ಸ್ನಲ್ ಯಾವುದು ದುಃಖದ ಬಗ್ಗೆ ಇವರು ಮಾತೇ ಆಡಲಿಲ್ಲ. ತಂಗಿಯ ವಿಚಾರವೂ ಪರ್ಸ್ನಲ್ಲೇ ಇರ್ಬೋದು, ಆದರೆ ಇವರ ಹೆಂಡತಿ ಅಥವಾ ಇವರಿಗೇನೋ ಲಾಭ ಅಥವಾ ಇವ್ರಿಗೇನೋ ಕೆಲಸ ಅದಲ್ಲ. ತಂಗಿ ಬದುಕು, ಒಡ ಹುಟ್ಟಿದವರನ್ನ ಅಸೂಹೆ ಪಡುವ ಕಾಲ. ಈ ಮೂಲಕ ನಾನು ನಿಮ್ಮಲ್ಲಿ ಹೇಳೋದು, ನಿಮಗೆ ತಂಗಿ ಇದ್ದಾರಾ, ಅಕ್ಕ ಇದ್ದಾರಾ, ಅಥವಾ ತಮ್ಮ ಇದ್ದಾರಾ, ಅಣ್ಣ ಇದ್ದಾರಾ, ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಳಿ. ಅಲ್ಲಿ ಹಣದ ವಿಚಾರ ಬರೋದೇ ಬೇಡ. ಅಣ್ಣ ಚೆನ್ನಾಗಿದೆಯಾ, ಅಣ್ಣ ಅತ್ತಿಗೆ ಚೆನ್ನಾಗಿದ್ದಾರಾ, ತಂಗಿ ಚೆನ್ನಾಗಿದೆಯಾ, ಅಕ್ಕ ಚೆನ್ನಾಗಿದೆಯಾ, ತಮ್ಮ ಚೆನ್ನಾಗಿದೆಯಾ, ಇದೊಂದು ಪುಟ್ಟ ಜೀವನ. ಚೆನ್ನಾಗಿದ್ದೀರಾ, ಒಳ್ಳೇದಾಗಲಿ ನಿಮಗೆ ಅಂತ ಹೇಳುವ ಯೋಗ ಅದು ಎಷ್ಟು ಬಾರಿ ಬರಬಲ್ಲದು. ಇವತ್ತು ರಾತ್ರಿ ಹೇಳ್ತೀರಿ, ನಾಳೆ ಹಂಗೆ ಆ ಹೇಳೋ ಯೋಗ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಮನಸ್ಸಲ್ಲಿ ನೆನೆಸ್ಕೊಳ್ಳಿ ನಿಮ್ಮ ಅಣ್ಣ ತಮ್ಮದಿರನ್ನ, ಅಥವಾ ಅದು ರಕ್ತ ಸಂಬಂಧವೇ ಅಂತಲ್ಲ, ಅಣ್ಣನಂತೆ ನಿಂತು ಕಾದಿದ್ದಾರೆ, ತಮ್ಮನಂತೆ ನಿಂತು ಜೊತೆಯಾಗಿದ್ದಾರೆ. ಯಾರೋ ಮನಸ್ಸಲ್ಲಿ ಸ್ಮರಿಸಿ, ಅವ್ರಿಗೋಸ್ಕರ ಭಗವಂತ ಅವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಸ್ಮರಣೆ ಮಾಡಿ. ನಿಮ್ಮ ಹೃದಯ ಕರುಣೆಯಿಂದ ತುಂಬಿ ಹೋಗುತ್ತೆ. ಆಗ ಇಡೀ ಜಗತ್ತು ನಿಮಗೆ ಬೃಂದಾವನದ ಥರ ಕಾಣುತ್ತೆ, ದ್ವೇಷವೇ ಕಾಣಲ್ಲ ಆಗ. ಆ ವ್ಯಕ್ತಿಗೂ ಒಳ್ಳೇದಾಗಲಿ. ಕುಡಿತ, ಹೆಣ್ಣಿನ ಚಟ ಒಳ್ಳೇದಲ್ಲ. ಇವೆಲ್ಲ ನಿಮ್ಮನ್ನು ನರಳಿಸ್ಬಿಡ್ತವೆ. ಈಗೇನೋ ದುಡ್ಡಿದೆ, ಶಕ್ತಿ ಇದೆ, ಕುಡಿತೀರಾ, ನಾಳೆ ದಿನ ದೇಹ ಸೆಣಕಲಾಗುತ್ತೆ, ಅಥವಾ ಕೂಡದೆಲ್ಲೋ ಆಕ್ಸಿಡೆಂಟ್ ಮಾಡ್ಕೊಂಡು ಬರ್ತೀರಾ. ಯಾರು ನೋಡಬೇಕು? ಹೆಂಡತಿ ಮಕ್ಕಳೇ ನೋಡಬೇಕು. ಯಾವಾಗ ನೋಡ್ತಾರೆ? ನೀವು ಸ್ವಲ್ಪ ಗೌರವಾನ್ವಿತವಾಗಿ ನಡ್ಕೊಂಡ್ರೆ ನೋಡ್ತಾರೆ. ಕಣಪ್ಪ, ನಮ್ಮ ತಂದೆ ಅವತ್ತು ನಮಗೆ ತುಂಬ ಆಸ್ತಿ ಮಾಡಿಡದೆ ಹೋದರು, ನಮ್ಮ ಮರ್ಯಾದೆ ಎಲ್ಲೂ ಕಳೀಲಿಲ್ಲ, ತುಂಬ ಚೆನ್ನಾಗಿ ಅಷ್ಟು ಕಷ್ಟದಲ್ಲಿದ್ದರೂ ನಮ್ಮನ್ನು ಬೆಳೆಸಿದ್ರಪ್ಪ ಅನ್ನೋ ಭಾವನೆ ಮಕ್ಕಳಿಗೂ ಇದ್ದರೆ ನಾಳೆ ನಿಮ್ಮನ್ನು ನೋಡ್ಕೊಳ್ತಾರೆ. ಏನೋ ಕೆಟ್ಟು ಕೂತಾಗ. ಈಗ ಶಕ್ತಿ ಇದ್ದಾಗ, ತೋಳ್ಬಲ ಇದ್ದಾಗ, ದುಡ್ಡಿದ್ದಾಗ, ಯೌವನ ಇದ್ದಾಗ, ನಾನಿರೋದೇ ಹಿಂಗೆ, ನಾನು ಅವಳು ವೇಶ್ಯ ಸವಾಸ ಮಾಡೋದೇ, ಏನು ಮಾಡ್ಕೊಳ್ತೀರ? ಸರಿ, ಈ ಅಹಂಕಾರ ಎಷ್ಟು ದಿನ? ಎಲ್ಲೋ ಬಿದ್ರಿ, ಆಕ್ಸಿಡೆಂಟ್ ಆಯಿತು, ಇಲ್ಲ ನಾಳೆ ವಯಸ್ಸಾಯಿತು, ಬೀಳ್ತೀರಿ. ಹಿಂಗೆ ಇರುತ್ತೆ ಶಕ್ತಿ. ಜೇಬಲ್ ದುಡ್ಡಿರುತ್ತೆ, ವೇಶ್ಯ ಹತ್ರ ಹೋಗಿ ನಿಮ್ಮ ಸುಖ ಪಡ್ಕೊಳ್ಳೋಕೆ ದೇಹದಲ್ಲಿ ಶಕ್ತಿನೇ ಇರಲ್ಲ. ಅವಾಗ ಯಾರು ನೋಡಬೇಕು? ಸ್ವಲ್ಪ ಎಲ್ಲವೂ ಚೆನ್ನಾಗಿ ನಡೀತಾ ಇರೋ ಕಾಲದಲ್ಲೇ ಧರ್ಮವನ್ನು ಮೈಗೂಡಿಸ್ಕೊಳ್ಬೇಕು. ಮಕ್ಕಳಿಗೆ ನೀವು ಕೋಟಿ ಕೋಟಿ ಆಸ್ತಿ ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ತಂದೆ ಥರ ನಾನು ಬದುಕಬೇಕು ಅಂತ ತಂದೆನೇ ಮಾದರಿ ಆಗಬೇಕು, ತಾಯಿನೇ ಮಾದರಿ ಆಗಬೇಕು. ಯಾರೋ ಹೊರಗಡೆ ಸಿನಿಮಾ ಹೀರೋ ಮಾದರಿ ಆಗುವುದಲ್ಲ. ನನ್ನ ತಂದೆ ಥರ ನಾನು ಬದುಕಬೇಕು. ನನ್ನ ತಂದೆ ಬಡವ ಸರ್, ಆತ ಸ್ಕೂಲ್ಗೆ ಹೋಗಿಲ್ಲ ಸರ್, ಬಟ್ ಯಾರಿಗೂ ಮೋಸ ಮಾಡಲ್ಲ ಸರ್, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ ಸರ್. ತಂದೆ ಬಗ್ಗೆ ಒಬ್ಬ ಮಗ ಹಂಗೆ ಹೇಳ್ತಾನೆ ಅಂದರೆ ತಂದೆ ಹಂಗೆ ಬದುಕಿದ್ದಾನೆ ಅಂತ ಅರ್ಥ. ಅದಕ್ಕೆ ವಿದ್ಯೆ ಬೇಕಿಲ್ಲ, ಅದಕ್ಕೆ ಡಾಕ್ಟರೇಟ್ ಬೇಕಿಲ್ಲ. ಹಿಂಗೆ ಕುಡ್ಕೊಂಡು ಹೆಣ್ಣಿನ ವೇಷ ಅಥವಾ ಹೆಣ್ಣಿನ ಸವಾಸ ಮಾಡಿಕೊಂಡು ಅಥವಾ ಬೇಜವಾಬ್ದಾರಿ ತಂದಿಂದ ಬದುಕ್ತೀರಾ. ನಾಳೆ ಮಕ್ಕಳೇನು ಮಾಡ್ತಾರೆ? ಒದ್ದು ಸೈಡಲ್ಲಿ ಇಡ್ತಾರೆ. ನೀನು ಹೆಂಗ ಮೆರ್ದೆ ಅಂತ ನನಗೆ ಗೊತ್ತು, ಮೂಲೆಯಲ್ಲಿ ಕೂತ್ಕೊಂತಾರೆ. ಏನು ಮಾಡ್ತೀರ ಅವಾಗ? ನರ್ಕ. ಬೇಡ. ಈ ವಿಚಾರವಾಗಿ ನಾನು ಚಿಕ್ಕೋನು ಆದರೂ ಸಲಹೆ ಕೊಡ್ತೀನಿ. ನಿಮ್ಮ ಹೆಂಡತಿಯ ಅಣ್ಣ ಈಗೇನು ಮಾತಾಡಿದ್ರಲ್ಲ, ಅವ್ರ ಮಾತು ಕೇಳಿ, ಒಳ್ಳೆಯದಾಗುತ್ತೆ. ಇಲ್ಲ ನಾನು ಹಿಂಗೆ ಇರ್ತೀನಿ ಅಂದರೆ ಆಯಿತು, ನನ್ನ ಹಾರೈಕೆ ಇದೆ. ನಿಮ್ಮ ದುಶ್ಚಟಗಳು ಆ ಹೆಣ್ಣಿಗೆ ಯಾವ ತೊಂದರೆನೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಣ್ಣಂದಿರು ನಿಂತಿದ್ದಾರಲ್ಲಿ, ದ್ವಾರಪಾಲಕರಾಗಿ ಅವರು ನಿಂತಿದ್ದಾರೆ. ನೀವೇನು ಮಾಡೋಕ್ಕಾಗಲ್ಲ. ಏನೋ ನಿಮಗೂ ನಿಮ್ಮ ನಾಳೆಗಳು ಚೆನ್ನಾಗಿರಲಿ ಅಂತ ರಿಕ್ವೆಸ್ಟ್ ಮಾಡಬಲ್ಲೆ ಹೊರತು ನೀವೇನೋ ಹಿಂಗೆ ಆಗ್ಬಿಟ್ರೆ ಆ ಹೆಣ್ಣಿನ ಬದುಕು ಹಾಳಾಗ್ಬಿಡುತ್ತೆ ಅಂತ ಅಲ್ಲ. ಆಕೆಗೆ ಆಲ್ರೆಡಿ ಬುದ್ಧಿ ಬಂದಿದೆ, ಇಲ್ಲದೆ ಹೋದ್ರು ನಾನು ಬದುಕ್ತೀನಯ್ಯ ಅಂತ. ಈ ಕುಡ್ದು ಬೇಜವಾಬ್ದಾರಿ ತಂದಿಂದ ಬದುಕಿ ಹೆಣ್ತಿಗೆ ಹೊಡೆದು ಏನೋ ತೋಳಬಲ ಇದೆ ಅಂದುಕೊಂಡು ಮೆರೆಯೋರಿಗೆಲ್ಲ ಅರ್ಥ ಮಾಡ್ಕೊಳ್ಳಿ. ನಾನು ಕೈ ಬಿಟ್ಬಿಟ್ರೆ ನಾನು ಹೆಂಡತಿ ಹಾಳಾಗ್ಬಿಡ್ತಾಳೆ ಅಥವಾ ಅವಳು ಮುಗೀತ ಅವಳ ಜೀವನ ಅಂತ ಅಂದ್ಕೊಳ್ಬೇಡಿ.
ಯಾರ್ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ, ಯಾರ್ಯಾರನ್ನೂ ಹಾಳು ಮಾಡೋಕ್ಕಾಗಲ್ಲ. ಏನೋ ಒಂಚೂರು ಆರಂಭದಲ್ಲಿ ಹಂಗೆ ಅನ್ನಿಸ್ಬೋದು ಅಷ್ಟೇ. ಅಯ್ಯೋ ನನ್ನ ಗಂಡ ಇಲ್ಲದೆ ನಾನು ಬದುಕಲ್ಲಪ್ಪ ಅಂತ ಅಂದು ಹಂಗಂತಿದ್ರು. ಗಂಡ ಸತ್ತೋದ, ಜೋರಗಳಕ್ಕೆ ಶುರು ಮಾಡಿದ್ರು. 1 ದಿವಸ ಹತ್ರು, 2 ದಿವಸ ಹತ್ರು, 3 ದಿವಸ ಹೊಟ್ಟೆಸಿತು. ಅವ್ರು ದುಡಿಯೋಕೆ ಹೋದ್ರು. ಅಯ್ಯೋ ಗಂಡ ಇಲ್ದಿದ್ರೆ ನಾನು ಬದುಕಲ್ಲಪ್ಪ ಅಂತಿದ್ದವರು ಕೂಡ 4 ದಿವಸ ಅಳ್ಬೋದು. ಅಪ್ಪ ಬಂದರೆ ತಿಥಿ ಆಗೋವರೆಗೂ ಅಳ್ಬೋದು. ನಾಳೆ ಹೊಟ್ಟೆ ಹಸಿವಿಗೂ ಎಷ್ಟು ದಿನ ಗಂಡ ತಂದು ಹಾಕ್ತಿದ್ದ, ಅಥವಾ ಬೈಕೊಂಡು ಗಂಡ ತಂದು ಹಾಕ್ತಿದ್ದ. ಗಂಡ ಇಲ್ಲದೆ ನಾನು ಬದುಕಲ್ಲಪ್ಪ ಅಂತಿದ್ರು. ಗಂಡ ಏನೋ ಆಗಿ ಸತ್ತು ಹೋದ. 4 ದಿವಸ ಹತ್ರು. ಆಮೇಲೆ ಅವರೇ ಒಂದು ಕೆಲಸ ಹುಡುಕೊಂಡ್ರು. ಯಾಕಂದರೆ ಹೊಟ್ಟೆಪಾಡು ಕೇಳಬೇಕಲ್ಲ. ಹಾಗಾಗಿ ನಾನು ಕೈ ಬಿಟ್ಬಿಟ್ರೆ ಇವರೆಲ್ಲ ಮುಗಿತು ಅಥವಾ ಅದು ಇದು ಬೇಡ. ಅವೆಲ್ಲ ಅಹಂಕಾರಗಳು ಒಳ್ಳೇದಲ್ಲ. ನಿಮಗೂ ಒಳ್ಳೇದಾಗಲಿ, ಶುಭವಾಗಲಿ.